ಸೊ ಈಗ ಸೆಲ್ ಬಾಲಜಿ ಬರೋಣ. ಜೀವಕೋಶ ರಚನೆ. ಸಾಮಾನ್ಯವಾಗಿ ಈ ಟಾಪಿಕ್ ಯಾಕೆ ನಾವು ನೋಡ್ಕೋಬೇಕಾಗತ್ತೆ ಅಂತಂದರೆ, ಜೀವಕೋಶದಲ್ಲಿರ್ತಕ್ಕಂಥ ಒಂದು ರಚನೆಗಳು ಅದ್ರ ಮೇಲೇ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಈ ಕೋಶದ ಶಕ್ತಿ ಕೇಂದ್ರ ಯಾವುದು, ಆತ್ಮಹತ್ಯಾ ಸಂಚೆ ಅಂತ ಯಾವುದನ್ನು ಕರೀತಾರೆ, ಈ ಥರ ಸಿಂಪಲ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಓಕೆ, ಸೊ ಅದು ಬಿಟ್ಟರೆ ಮೇನ್ಸಲ್ಲಿ ನಿಮಗೆ ಬಯೋಟೆಕ್ನಾಲಜಿ ಅಂತ ಟಾಪಿಕ್ ಬರುತ್ತೆ. ಸೊ ಬಯೋಟೆಕ್ನಾಲಜಿನ ಅರ್ಥ ಮಾಡ್ಕೋಬೇಕು ಅಂದರೆ ಬೇಸಿಕ್ಸ್ ಗೊತ್ತಿರಬೇಕು. ಸೊ ಈ ಬೇಸಿಕ್ಸ್ ಗೊತ್ತಿಲ್ಲದೇ ಬಯೋಟೆಕ್ನಾಲಜಿ ಏನೇನೋ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಎರಡೂ ದೃಷ್ಟಿಯಿಂದ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ದೃಷ್ಟಿಯಿಂದ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಜೀವಕೋಶಕ್ಕೆ ಬಂದಾಗ ಸೊ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ. ಆಲ್ ಲಿವಿಂಗ್ ಥಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಓಕೆ, ಸೊ ಈಗ ನಮ್ಮ ಬಾಡಿ ಹೇಗಾಗಿದೆ ಅಂದರೆ, ಸೊ ಟೈನಿ ಎಂಟಿಟೀಸಿಂದ, ಓಕೆ, ಸಣ್ಣ ಸಣ್ಣ ಒಂದು ರೂಮ್ ಅಂತ ಹೇಳ್ಬೋದು. ಜೀವಕೋಶನ ಒಂದು ರೂಮ್ ಕಂಪೇರ್ ಮಾಡ್ಬೋದು. ಓಕೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಬಾಡಿಯಲ್ಲಿ ಸುಮಾರು ಟ್ರಿಲಿಯನ್ ಗಟ್ಟಲೆಷ್ಟು ಸ್ಮಾಲ್ ರೂಮ್ಸ್ ಇದಾವೆ. ಓಕೆ, ಸೊ ಈಗ ಆ ರೂಮ್ ಒಳಗಡೆ ಸುಮಾರು ಥರದ ಒಂದು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತದೆ. ಚೆನ್ನಾಗಿ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಪ್ರತಿ ಸಣ್ಣ ರೂಮನ್ನು ಒಂದು ಲ್ಯಾಬ್ರೇಟರಿ ಅಂತ ಹೇಳ್ಬೋದು, ಮೈಕ್ರೋ ಲ್ಯಾಬ್ರೇಟರಿ. ಓಕೆ, ಸಾವಿರಾರು ಕೆಮಿಕಲ್ ರಿಯಾಕ್ಷನ್ಸ್ ಅದರಲ್ಲೇ ಆಗ್ತಾ ಇರ್ತದೆ. ಓಕೆ, ಸೊ ಒಂದು ಜೀವಿಯಲ್ಲಿ ಆಗ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೂ ಮೂಲ ಆ ಸಣ್ಣ ರೂಮ್ ಅಂತ ಹೇಳ್ಬೋದು. ಓಕೆ, ರೂಮ್ ಅನ್ನೋ ಅರ್ಥದಲ್ಲಿ ಈ ಪದನೂ ಬಳಕೆ ಆಗಿದೆ, ಸೆಲ್ ಅನ್ನೋ ಪದ. ಓಕೆ, ಸೊ ರಾಬರ್ಟ್ ಹುಕ್ ಅನ್ನೋನು ಫಸ್ಟು ಮೈಕ್ರೋಸ್ಕೋಪ್ನ ಕೆಳಗಡೆ ಇಟ್ಕೊಂಡು ಅವ್ನು ಗಮನಿಸಿದಾಗ ಸೊ ಅವನಿಗೆ ಈ ಹೆಕ್ಸಗೋನಲ್ ಚೇಂಬರ್ಸ್ ಕಾಣಿಸ್ಕೊಳ್ತದೆ. ಒಂದು ಕಾರ್ಕ್ ಸ್ಲೈಸ್ ತೆಗೆದುಕೊಂಡು, ಕಾರ್ಕ್ ಅಂದರೆ ನಿಮ್ಗೆ ಗೊತ್ತಿಲ್ಲ, ಬಾಟ್ಲಿಗೆ ಒಂದು ಹಾಕ್ತಾರೆ, ಬಿರಡೆ ಹಾಕ್ತಾರೆ ನೋಡಿ, ಲೈಟ್ ವುಡ್. ಸೊ ಆ ಲೈಟ್ ವುಡ್ ಅದು ಸ್ಲೈಸ್ ತೆಗೆದುಕೊಂಡು ಆ ಸ್ಲೈಸ್ನ ಮೈಕ್ರೋಸ್ಕೋಪ್ನ ಕೆಳಗಡೆ ಇಟ್ಕೊಂಡು ಅಬ್ಸರ್ವ್ ಮಾಡ್ತಾನೆ. ಸೊ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಕೊಂಡು ಅಬ್ಸರ್ವ್ ಮಾಡಿದಾಗ ಅವ್ನಿಗೆ ಈ ಥರ ಈ ಚೇಂಬರ್ಸ್ ಕಾಣಿಸ್ಕೊಳುತ್ತೆ. ಓಕೆ, ಸೊ ಅವ್ನಿಗೆ ಈ ಥರ ಹೆಕ್ಸಾಗೋನಲ್ ಚೇಂಬರ್ಸ್ ಕಾಣಿಸ್ಕೊಳ್ತದೆ. ಕಾರ್ಕ್ ವುಡ್ನ ಸ್ಲೈಸ್ ತೆಗೆದುಕೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಚೇಂಬರ್ಸ್ ಥರ ಕಾಣಿಸ್ಕೊಳ್ತದೆ. ಸೊ ಚೇಂಬರ್ಸ್ ಥರ ಕಾಣೋ ಈ ರಚನೆಗಳನ್ನ ಅವನು ಗ್ರೀಕಲ್ಲಿ ಸೆಲ್ಯುಲೋ ಅಂತ ಕರೀತಾನೆ. ಸೆಲ್ಯುಲೋ ಅಂತಂದರೆ ಖಾಲಿ ಕೋಣೆ ಅಂತ ಅರ್ಥ, ಗ್ರೀಕ್ ವರ್ಡ್. ಸೊ ವೇಕೆಂಟ್ ಚೇಂಬರ್ ಅಂತ ಅರ್ಥ. ಓಕೆ, ಈಗ ನಾವು ಜೈಲಿನ ಒಂದು ಖಾಲಿ ರೂಮನ್ನು ಸೆಲ್ ಅಂತ ಹೇಳ್ತೀವಲ್ಲ, ಸೇಮ್ ಅದೇ ವರ್ಡ್. ಓಕೆ, ಅದೇ ಅರ್ಧದಲ್ಲಿ ಯೂಸ್ ಮಾಡಿರೋದು, ಇದು ಅದು ಬೇರೆ ಅಂತೇನಿಲ್ಲ. ಓಕೆ, ಜೈಲ್ ಸೆಲ್ ಅಂತ ಹೇಳ್ತೀವಲ್ಲ, ಸೇಮ್ ಅದೇ ಥರ. ಜೈಲ್ ಸೆಲ್ ಯಾವಾಗ ಖಾಲಿ ಇರಬೇಕು. ಓಕೆ, ಸೊ ಅವನು ರಾಬರ್ಟ್ ಹುಕ್ ಅದು ನೋಡಿದಾಗ ಖಾಲಿ ಇತ್ತು ಒಳಗಡೆ, ಖಾಲಿಯಾಗಿ ಕಾಣಿಸ್ಕೊಂಡಿತ್ತು. ಯಾಕಂದರೆ ಮೈಕ್ರೋಸ್ಕೋಪ್ ಜಸ್ಟ್ ಡೆವಲಪ್ ಮಾಡ್ತಾ ಇದ್ದು, ಅದು ಹೈ ರೆಸಲ್ಯೂಷನ್ ಪವರ್ ಬೇರೆ ಇರಲಿಲ್ಲ. ಸೊ ಲೋ ರೆಸಲ್ಯೂಷನ್ ಪವರ್ ಇದ್ದ ಒಂದು ಮೈಕ್ರೋಸ್ಕೋಪ್. ಸೊ ಅದ್ರ ಕೆಳಗಡೆ ಅವನು ಕಾರ್ಕ್ ಸ್ಲೈಸ್ನ ನೋಡಿದಾಗ ಇದರ ಖಾಲಿ ಚೇಂಬರ್ಸ್ ಕಾಣಿಸ್ಕೊಳ್ಳುತ್ತೆ. ಅದರೊಳಗಡೆ ಏನೂ ಇಲ್ಲ, ಖಾಲಿ ಅನ್ನೋ ಅರ್ಥದಲ್ಲಿ ಅದಕ್ಕೆ ಸೆಲ್ ಅಂತ ಕರೆದ್ಬಿಟ್ಟು. ಓಕೆ, ಆಮೇಲೆ ಮಾಡರ್ನ್ ಮೈಕ್ರೋಸ್ಕೋಪ್ನ ಬಂದಾಗ, ಮಾಡರ್ನ್ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟರೆ ಮತ್ತೆ ಬಂದ್ಬಿಡ್ತದೆ. ಓಕೆ, ಸೊ ಮಾಡರ್ನ್ ಮೈಕ್ರೋಸ್ಕೋಪ್ನ ಇಟ್ಟು ಸೊ ಅದರಲ್ಲಿ ನೋಡಿದಾಗ ಸೊ ಸೆಲ್ ಒಳಗಡೆ ಸುಮಾರು ರಚನೆಗಳು ಕಾಣಿಸ್ಕೊಳ್ತದೆ. ಓಕೆ, ಸೊ ಸೆಲ್ ಒಳಗಡೆ ಈ ಥರ ಮಧ್ಯದ ಒಂದು ರಚನೆ ಇರುತ್ತೆ. ಸೊ ಮಧ್ಯದ ರಚನೆ ಅಂತಲೇ ಅದಕ್ಕೆ ಹೆಸರಿಟ್ರು, ನ್ಯೂಕ್ಲಿಯಸ್ ಅಂತ. ನ್ಯೂಕ್ಲಿಯಸ್ ಅಂದರೆ ಬೇರೆ ಏನೂ ಅರ್ಥ ಅಲ್ಲ, ಸೆಂಟರ್ ಅಂತ ಅರ್ಥ ಅಷ್ಟೇ. ಕ್ಲಾಸ್ ರೂಮ್ ಮಧ್ಯದಲ್ಲಿರೋರನ್ನ ಸೊ ಈ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಆಫ್ ದ ಕ್ಲಾಸ್ ಅಂತ ಹೇಳ್ತೀವಿ. ಆಟಮ್ನ ಸೆಂಟ್ರಿಗೂ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಓಕೆ, ಸೊ ನ್ಯೂಕ್ಲಿಯಸ್ ಅನ್ನೋ ಪದ ಸೈನ್ಸ್ ಪದ ಅಲ್ಲ, ಸೆಂಟರ್ ಅಂತ ಅಷ್ಟೇ ಅದು. ಓಕೆ, ಕನ್ನಡದಲ್ಲಿ ಕೋಶ ಕೇಂದ್ರ ಅಂತ ಹೇಳ್ತೀವಿ. ಸೊ ಈ ಒಳಗಡೆ ಈ ಥರ ಎಲ್ಲ ಕಡೆಗೂ ಹಾಡ್ಕೊಂಡಿರ್ತಕ್ಕಂಥ ಒಂದು ಪದರವನ್ನು ಕಾಣ್ಬೋದು. ಓಕೆ, ಸೊ ಜೀವಕೋಶದ ಹೊರಗಡೆ ಪದರ ಇದಿಲ್ಲ, ಸೊ ಇದನ್ನ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೆಲ್ ಮೆಂಬ್ರೇನ್. ಓಕೆ, ಕನ್ನಡದಲ್ಲಿ ಕೋಶಪೊರೆ ಅಂತ ಹೇಳ್ತೀವಿ, ಕೋಶಪೊರೆ. ಓಕೆ, ಸೊ ಇದ್ರ ಒಳಗಡೆ ಈ ಮೆಂಬ್ರೇನ್ ಒಳಗಡೆ ಒಂದು ಜೆಲ್ಲಿ ಅಂತ ಪದಾರ್ಥ ಇರ್ತದೆ. ಓಕೆ, ಜೆಲ್ಲಿ ಅಂತ ಪದಾರ್ಥ ಅಂದರೆ ಘನನೂ ಅಲ್ಲ, ದ್ರವ ಅಲ್ಲ, ಸೊ ಆ ಥರದ ಪದಾರ್ಥ ಇರ್ತದೆ. ಸೊ ಜೆಲ್ಲಿ ಅಂತ ಪದಾರ್ಥ ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ನಾ ಜಸ್ಟ್ ಅದಕ್ಕೆ ಆ ಸಬ್ಸ್ಟೆನ್ಸ್ಗೆ ಏನಂತ ಕರಿತೀವಿ? ಪ್ಲಾಸ್ಮಾ. ಓಕೆ, ಸೊ ಅದನ್ನ ಪ್ಲಾಸ್ಮಾ. ಹಾಂ, ಸೊ ಸೆಲ್ ಮೆಂಬ್ರೇನ್ ಒಳಗಡೆ ಸೊ ಪ್ಲಾಸ್ಮಾ ಥರ ಸಬ್ಸ್ಟೆನ್ಸ್ ಇದೆ. ಓಕೆ, ಆ ಪ್ಲಾಸ್ಮಾ ಥರದ ಸಬ್ಸ್ಟೆನ್ಸು ಅದೇ ಲೈಫ್ ಸಬ್ಸ್ಟೆನ್ಸ್ ಅಂತ ತಗೊಂಡ್ರು. ಓಕೆ, ಸೆಲ್ನ ಒಳಗಡೆ ಲೈಫ್ ಇರೋ ಸಬ್ಸ್ಟೆನ್ಸ್ ಅಂದರೆ ಆ ಪ್ಲಾಸ್ಮಾ ಸಬ್ಸ್ಟೆನ್ಸ್. ಸೊ ಫಸ್ಟ್ ಲೈಫ್ ಸಬ್ಸ್ಟೆನ್ಸ್ ಅನ್ನೋ ಅರ್ಥದಲ್ಲಿ ಅದಕ್ಕೆ ಹೆಸರನ್ನ ಇಟ್ಟು ಪ್ರೋಟೋಪ್ಲಾಸಮ್. ಪ್ರೋಟೋ ಅಂದರೆ ಫಸ್ಟ್ ಅಂತ ಅರ್ಥ.
ಓಕೆ, ಸೊ ಕನ್ನಡದಲ್ಲೂ ನೋಡಿ, ಕನ್ನಡದಲ್ಲಿ ಜೀವರಸ. ಓಕೆ, ಜೀವಕೋಶದ ಒಳಗಡೆ ಇರ್ತಕ್ಕಂಥ ಪ್ಲಾಸ್ಮಾ ಸ್ಥಿತಿಯಲ್ಲಿನ ಪದಾರ್ಥವನ್ನ ಜೀವರಸ ಅಂತ ಕರೆದ್ರು. ಓಕೆ, ಸೊ ಇಂಗ್ಲೀಷ್ ಅದನ್ನೇ ಪ್ರೋಟೋಪ್ಲಾಸಮ್ ಅಂತ ಕರೆದ್ರು. ಪ್ರೋಟೋ ಅಂದರೆ ಫಸ್ಟ್ ಅಂತ, ಫಸ್ಟ್ ಲೈಫ್. ಓಕೆ, ಫಸ್ಟ್ ಲೈಫ್ನ ಸಬ್ಸ್ಟೆನ್ಸ್ ಅನ್ನೋ ಅರ್ಥದಲ್ಲಿ ಸೊ ಅದಕ್ಕೆ ಪದ ಬಳಸಿದ್ರು. ಓಕೆ, ಸೊ ಇದೀಗ ಈ ಪ್ಲಾಸ್ಮಾ ಮೆಟೀರಿಯಲ್ನ ಕವರ್ ಮಾಡಿರೋ ಮೆಂಬ್ರೇನ್ ಇದು. ಸೊ ಹಂಗಾಗಿ ಅದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್. ಓಕೆ, ಸೊ ಕೋಶ ಪೊರೆಯನ್ನ ಪ್ಲಾಸ್ಮಾ ಪೊರೆ ಅಂತ ಹೇಳ್ತಾರೆ. ಅರ್ಥ, ಜೀವಕೋಶದ ಅತ್ಯಂತ ಹೊರಗೆ ಇರತಕ್ಕಂಥ ಪೊರೆ, ಸೊ ಹಂಗಾಗಿ ಅದು ಕೋಶ ಪೊರೆ ಅಂತ ಆಯಿತು. ಸೊ ಪ್ಲಾಸ್ಮಾವನ್ನು ಆವರಿಸಿರ್ತಕ್ಕಂಥ ಪೊರೆ, ಹಾಗಾಗಿ ಪ್ಲಾಸ್ಮಾ ಪೊರೆ. ಓಕೆ, ಇಂಗ್ಲೀಷಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೆದು. ಓಕೆ, ಸೊ ಇನ್ನು ಈ ಒಳಗಡೆ ಎಲ್ಲ ಕಡೆಗೂ ಸೆಲ್ ಒಳಗಡೆ ಎಲ್ಲ ಕಡೆಗೂ ಈ ಥರ ಇದೇ ಪ್ಲಾಸ್ಮಾ ಪೊರೆನೇ ಹಾಡ್ಕೊಂಡಿರ್ತದೆ. ಓಕೆ, ಪ್ಲಾಸ್ಮಾ ಮೆಂಬ್ರೇನ್ ಅದೇ ಥರದ ಮೆಂಬ್ರೇನೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫುಲ್ ಕಂಪ್ಲೀಟ್ ಇದು ಒಂದು ಸೆಲ್ ಅಂತ ಅನ್ಕೊಳ್ಳಿ. ಸೆಲ್ ಮಧ್ಯಭಾಗದಲ್ಲಿ ಒಂದು ಗೋಳಾಕಾರದ ರಚನೆ ಇದೆ. ಆ ಗೋಳಾಕಾರದ ರಚನೆಯಿಂದ ಎಲ್ಲ ಕಡೆಗೆ ಟ್ಯೂಬ್ಸ್ ಹಾಡ್ಕೊಂಡಿದೆ ಅಂತ ಅನ್ಕೊಳ್ಳಿ. ಓಕೆ, ಟ್ಯೂಬ್ಗಳೆಲ್ಲನೂ ಅಫ್ಕೋರ್ಸ್ ಸ್ಟ್ರೈಟ್ ಆಗಿಲ್ಲ, ಅದೆಲ್ಲ ಟ್ಯೂಬ್ಸ್ ಆರ್ ಹೈಲಿ ಬ್ರಾಂಚ್ಡ್. ಓಕೆ, ಬ್ರಾಂಚಸ್ ಆಗಿ ಎಲ್ಲ ಕಡೆಗೂ ಹಡ್ಕೊಂಡಿದೆ. ಓಕೆ, ಸೊ ಈಗ ಈ ರಚನೆಯನ್ನು ಜೀವರಸದ ಒಳಗಡೆ, ಜೀವಕೋಶದ ಒಳಗಡೆ ಇರೋದನ್ನ ಜೀವರಸ ಅಂತ ಹೇಳ್ತೀವಿ. ಆ ಜೀವರಸದ ಒಳಗಡೆ ಒಂದು ಜಾಲವನ್ನೇ ಪದರದ ಜಾಲವನ್ನೇ ಕಾಣ್ಬೋದು. ಅರ್ಥ, ಜೀವರಸದಲ್ಲಿ ಪದರದ ಜಾಲವನ್ನೇ ಕಾಣ್ಬೋದು. ಸೊ ಈಗ ಆ ಒಳಗಡೆ ಎಲ್ಲ ಕಡೆ ಹಾಡ್ಕೊಂಡಿರ್ತಕ್ಕಂಥ ಈ ಪದರಗಳನ್ನ ಸೊ ಅದೇ ರೀತಿಯೇ ಕರೆದು. ಓಕೆ, ಜೀವರಸ ಜಾಲ. ಓಕೆ, ಕನ್ನಡದಲ್ಲಿ ಸೊ ಒಳಗಡೆ ಇರ್ತಕ್ಕಂಥಲ್ಲ ಆ ಮೆಂಬ್ರೇನ್ಸ್ನ ಜೀವರಸ ಜಾಲ ಅಂತ ಕರೆದು, ಒಳ ಜೀವರಸ ಜಾಲ ಅಂತ ಕರೆದು. ಓಕೆ, ಸ್ವಲ್ಪ ಇದನ್ನ ಅದಕ್ಕೆ ಒಂದು ಗ್ರೀಕ್ ಪದ ಯೂಸ್ ಮಾಡೋಣ. ಓಕೆ, ಸೊ ಒಳಗಡೆ ಅನ್ನೋದಕ್ಕೆ, ಒಳಗೆ ಅಂತ ಅನ್ನೋದಕ್ಕೆ ಗ್ರೀಕಲ್ಲಿ ಏನು ವರ್ಡ್ ಯೂಸ್ ಮಾಡ್ತೀವಿ? ಎಂಡೋ. ಓಕೆ, ಪ್ಲಾಸ್ಮಾದಲ್ಲಿನ ಪ್ಲಾಸ್ಮಿಕ್. ಓಕೆ, ನೆಟ್ವರ್ಕ್ಗೆ ಸೊ ರೆಟಿಕ್ಯುಲಮ್ ಅಂತ ಹೇಳ್ತಾರೆ. ಓಕೆ, ರೆಟಿಕ್ಯುಲಮ್ ಅಂತ ಕರೀತಾರೆ. ಅಂದರೆ ಜೀವಕೋಶದ ಎಲ್ಲ ಕಡೆಗೆ ಹಾಡ್ಕೊಂಡಿರ್ತಕ್ಕಂಥ ಪದರದ ಜಾಲವನ್ನ ಸೊ ಅದನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕನ್ನಡದಲ್ಲಿ ಒಳಜೀವ ರಸಜಾಲ. ಓಕೆ, ಕನ್ನಡದಲ್ಲಿ ಇದನ್ನೇ ಸೊ ಒಳಜೀವ ರಸಜಾಲ ಅಂತ ಕರಿತೀವಿ. ಓಕೆ, ಈ ಮೆಂಬ್ರೇನ್ಸ್ನ ಓಕೆ ಎಲ್ಲ ಕಡೆಗೂ ಬ್ರಾಂಚಸ್ ಆಗಿ ಹಾಡ್ಕೊಂಡ್ಬಿಟ್ಟಿವೆ. ಓಕೆ, ಈಗ ಈ ಒಳಗಡೆ ಹಾಡ್ಕೊಂಡಿರ್ತಕ್ಕಂಥ ಈ ಮೆಂಬ್ರೇನ್ ಮೇಲೆ ಒಂದು ಕೆಮಿಕಲ್ ಮಾಲಿಕ್ಯೂಲ್ ಮಣಿಗಳ ಥರ ಕೂತಿರ್ತದೆ. ಓಕೆ, ಕೆಮಿಕಲ್ ಮಾಲಿಕ್ಯೂಲ್ ಒಂದು ರಾಸಾಯನಿಕ ಕಣ. ಓಕೆ, ಸೊ ರಾಸಾಯನಿಕ ಕಣ ಸೊ ಅದ್ರ ಮೇಲೆ ಕೂತಿರುತ್ತೆ. ಇದನ್ನ ಏನ್ ಹೇಳ್ತಿದ್ರಲ್ಲ, ಇದನ್ನ ರೈಬೋಸೋಮ್ ಅಂತ ಕರೆದ್ರು. ಓಕೆ, SOM ಝೋಮ್ ಅಂತ ಬಂದ್ರೆ ರಚನೆ ಅಂತ ಅರ್ಥ ಅಷ್ಟೇ. ಝೋಮ್ ಅಂದ್ರೆ ರಚನೆ ಅಂತ ಅರ್ಥ. ಓಕೆ, ಆ ರಚನೆಗೆ ರೈಬೋಸೋಮ್ ಅಂತ ಏನಕ್ಕೆ ಕರೆದ್ರು ಅಂತಂದ್ರೆ ಅದರಲ್ಲಿ ರೈಬೋನ್ಯೂಕ್ಲಿಕ್ ಆಸಿಡ್ ಇದೆ. ಸೊ ರೈಬೋನ್ಯೂಕ್ಲಿಕ್ ಆಮ್ಲವನ್ನ ಒಳಗೊಂಡಿರ್ತಕ್ಕಂಥ ಒಂದು ರಚನೆ ಆಗಿರೋದ್ರಿಂದ ಸೊ ಅದಕ್ಕೆ ರೈಬೋಸೋಮ್ ಅಂತ ಕರೆದ್ರು. ಅರ್ಥ? ಓಕೆ, ಸೊ ಇದು ಒಂದು ಪ್ರತ್ಯೇಕ ಒಂದು ರಚನೆ ಅಂತ ಹೇಳ್ಬೋದು. ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಭಾಗ ಅಲ್ಲ. ಓಕೆ, ಇಟ್ ಇಸ್ ನಾಟ್ ದ ಇಂಟೆಗ್ರಲ್ ಪಾರ್ಟ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸೊ ದಟ್ಸ್ ಎ ಸಪರೇಟ್ ಸ್ಟ್ರಕ್ಚರ್. ಇಟ್ಸ್ ಎ ಇಂಡಿಪೆಂಡೆಂಟ್ ಸ್ಟ್ರಕ್ಚರ್. ಓಕೆ, ಬಟ್ ದ ಸ್ಟ್ರಕ್ಚರ್ ಈಸ್ ಸಿಟಿಂಗ್ ಓವರ್ ದ ಮೆಂಬ್ರೇನ್. ಓಕೆ, ಈ ರಚನೆ ಮೆಂಬ್ರೇನ್ ಮೇಲೆ ಕೂತಿದೆ ಅಷ್ಟೇ. ಓಕೆ, ಅದರ ಭಾಗ ಅಲ್ಲ ಅದು. ಸೊ ಭಾಗ ಅಲ್ಲ ಅಂತ ಹೇಗೆ ಹೇಳ್ಬೋದು? ರೈಬೋಸೋಮ್ ಅನ್ನೋದು ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತಾ ಇದ್ದೀನಿ. ಸೊ ಹೌ ಐ ಆಮ್ ಏಬಲ್ ಟು ಸೇ ದಿಸ್? ನೀವು ಫುಲ್ ಕಂಪ್ಲೀಟ್ ಒಳಗಡೆ ಇರ್ತಕ್ಕಂಥ ಎಲ್ಲ ಮೆಂಬ್ರೇನ್ ನೋಡಿದ್ರೆ ಪೂರ್ತಿ ಒಳಗಡೆ ಇರ್ತಕ್ಕಂಥ ಎಲ್ಲ ಮೆಂಬ್ರೇನ್ ಮೇಲೆ ರೈಬೋಸೋಮ್ ಇಲ್ಲ. ಓಕೆ, ಸ್ವಲ್ಪ ಭಾಗದ ಮೇಲೆ ರೈಬೋಸೋಮ್ಸ್ ಇದೆ, ಸ್ವಲ್ಪ ಭಾಗದ ಮೇಲೆ ಇಲ್ಲ. ಅರ್ಥ? ಓಕೆ, ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಭಾಗ ಆಗಿದ್ರೆ ಸೊ ಜೀವಕೋಶದ ಪೂರ್ತಿ ಹಾಡ್ಕೊಂಡಿರ್ತಕ್ಕಂಥ ಎಲ್ಲ ಭಾಗದ ಮೇಲೂ ರೈಬೋಸೋಮ್ಸ್ ಇರಬೇಕಾಗಿತ್ತು. ಅರ್ಥ? ಓಕೆ, if it is a part of endoplasmic reticulum, so the structure actually it should have been present in an entire endoplasmic reticulum. But if you see the endoplasmic reticulum, so only part of endoplasmic reticulum is having ribosomes on its surface, and the remaining part is devoid of ribosomes. Okay, so ಹಾಗಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ನಾವು ಈಗ ಎರಡು ರೀತಿಯಾಗಿ ಹೇಳ್ಬೋದು. ಓಕೆ, ಎರಡು ರೀತಿಯಾಗಿ ಹೇಳ್ಬೋದು. ರೈಬೋಸೋಮ್ಸ್ ಇರ್ತಕ್ಕಂಥ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ನೋಟಕ್ಕೆ ತುಂಬ ಒರಟಾಗಿ ಕಾಣ್ತಾ ಇರ್ತದೆ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಟ್ಯೂಬ್ಗಳಿದೆ. ಸೊ ಟ್ಯೂಬ್ ಮೇಲೆ ಮಣಿಗಳು ತರ ಕೂತಿದೆ. ಸೊ ಈಗ ಟ್ಯೂಬ್ನ ಮೇಲ್ಭಾಗ ನೀವು ನೋಡಿದ್ರೆ ಹೊರಟಾಗಿ ಕಾಣ್ತಾ ಇರ್ತದೆ. ಓಕೆ, ಇನ್ನು ಮಿಕ್ಕಿದ ಟ್ಯೂಬಿನ ಮೇಲ್ಭಾಗದಲ್ಲಿ ರೈಬೋಸೋಮ್ ಇಲ್ಲ.
ಅದು ಮೇಲ್ನೋಟಕ್ಕೆ ಸ್ಮೂತ್ ಆಗಿರ್ತದೆ. ಸೊ ಹಂಗಾಗಿ ಈ ಜೀವಕೋಶದ ಒಳಗಡೆ ಜೀವರಸದಲ್ಲಿ ಹಡ್ಕೊಂಡಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಇದನ್ನು 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಓಕೆ, ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ, ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ಓಕೆ, ದಿಸ್ ಡಿವಿಷನ್ ಇಟ್ಸ್ ವೆರಿ ಸಿಂಪಲ್. ಇಟ್ಸ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್ ಆನ್ ದ ಸರ್ಫೇಸ್. ಅರ್ಥೇ? ಸೊ ಇದೊಂದು ರಚನೆ. ಸೊ ಈಗ ಜೀವಕೋಶದಲ್ಲಿ ನಾವು 3 ರಚನೆಗಳು ನೋಡಿದ್ದೀವಿ. ನ್ಯೂಕ್ಲಿಯಸ್ ಒಂದು ರಚನೆ, ಸೊ ಜೀವಕೋಶದ ಪೂರ್ತಿ ಹರಡ್ಕೊಂಡಿರ್ತಕ್ಕಂಥ ಪದರ ಜಾಲ ಅದೊಂದು ರಚನೆ, ರೈಬೋಸೋಮ್ ಒಂದು ರಚನೆ. ಓಕೆ, ಸೊ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ರಚನೆಯನ್ನು ಇವನ್ನ ಕನ್ನಡದಲ್ಲಿ ಇವನ್ನ ಕಣದಂಗಳಗಳು ಅಂತ ಹೇಳ್ತೀವಿ. ಕಣದಂಗಳ. ಓಕೆ, ಇಂಗ್ಲಿಷಲ್ಲಿ ಆರ್ಗನಲ್ ಅಂತ ಹೇಳ್ತೀವಿ, ಸೆಲ್ಯುಲಾರ್ ಆರ್ಗನಲ್. ಸೊ ಈ ಸ್ಟ್ರಕ್ಚರ್ ಇಸ್ ಸೆಡ್ ಟು ಬಿ ಆರ್ಗನಲ್. ಅರ್ಥ್ಯಾ? ನ್ಯೂಕ್ಲಿಯಸ್ನ ನಾನು ರಚನೆ ಅಂತಲೇ ಹೇಳ್ಬೋದು ಅಥವಾ ಕಣದಂಗಳ ಅಂತ ಕರಿಬೋದು. ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥ ರಚನೆ, ಹಾಗಾಗಿ ಅವನ್ನ ಕಣದಂಗಳ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಆರ್ಗನಲ್ ಅಂತ ಕರಿತೀವಿ. ಅರ್ಥ್ಯಾ? ಸೊ ನ್ಯೂಕ್ಲಿಯಸ್ ಇಸ್ ಅನ್ ಆರ್ಗನಲ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದಟ್ ಇಸ್ ಅನದರ್ ಆರ್ಗನಲ್, ದ ರೈಬೋಸೋಮ್ಸ್ ವಿಚ್ ಆರ್ ಸಿಟ್ಟಿಂಗ್ ಆನ್ ದ ಸರ್ಫೇಸ್ ಅಗೇನ್ ದಟ್ಸ್ ಅನದರ್ ಆರ್ಗನಲ್. ಓಕೆ, ಸೊ ನೆಕ್ಸ್ಟ್ ಹಾಗೆ ಸೆಲ್ ಒಳಗಡೆ ಇನ್ನೊಂದು ರಚನೆ. ಓಕೆ, ಇನ್ನೊಂದು ರಚನೆ ಇತರ ಇರ್ತದೆ. ಓಕೆ, ಎರಡು ಪದರಗಳಿರುತ್ತೆ. ಸೊ ಹೊರಗಡೆ ಇರ್ತಕ್ಕಂಥ ಪದರ ಈ ಥರ ಸ್ಟ್ರೈಟ್ ಆಗಿರುತ್ತೆ, ಒಳಗಡೆ ಇರ್ತಕ್ಕಂಥ ಪದರ ಈ ಥರ ಫೋಲ್ಡ್ ಆಗಿರ್ತದೆ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ರೂಮ್ ಒಳಗಡೆ ಒಂದು ಕೋಳಿ ಮೊಟ್ಟೆ ಥರ ಇದೆ. ಓಕೆ, ಕೋಳಿ ಮೊಟ್ಟೆ ಥರ ಒಂದು ರಚನೆ ಇದೆ. ನೀವು ಕಟ್ ಮಾಡ್ತೀರಾ, ಅರ್ಧಕ್ಕೆ ನೀವು ಕಟ್ ಮಾಡಿದ್ರೆ ಅವಾಗ ಈ ಥರ ಕಾಣ್ತದೆ. ಕೋಳಿ ಮೊಟ್ಟೆನ ಕಟ್ ಮಾಡಿದಾಗ ಸೊ 2 ಪದರಗಳಿರ್ತಕ್ಕಂಥ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಸೊ ರಚನೆ ಯಾವುದು? ಮೈಟೋಕಾಂಡ್ರಿಯಾ. ಸೊ ಇದನ್ನೇ ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಮೈಟೋಕಾಂಡ್ರಿಯಾನ್. ಓಕೆ, ಕಾಂಡ್ರಿಯಾನ್, ಮೈಟೋಕಾಂಡ್ರಿಯಾ. ನೀವು ಹೇಳಿದ್ದು ಸರಿನೇ. ಏನ್ ಡಿಫ್ರೆನ್ಸ್ ಕಾಂಡ್ರಿಯಾಗೆ? ಎಸ್, ಒಂದನ್ನ ಮೈಟೋಕಾಂಡ್ರಿಯಾನ್ ಅಂತ ಹೇಳ್ತೀವಿ. ಸೊ ಒಂದಕ್ಕಿಂತ ಹೆಚ್ಚಿದ್ದಾಗ ಅವಾಗ ಮೈಟೋಕಾಂಡ್ರಿಯಾ. ಓಕೆ, ಬಯಾಲಜಿಲಿ ಐಎ ಅಂತ ಬಂದ್ರೆ ಪ್ಲೂರಲ್ ಅದು. ಓಕೆ, ಏನು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ, ಒಂದಲ್ಲ, ಒಂದಕ್ಕಿಂತ ಹೆಚ್ಚಿಗೆ. ಒಂದನ್ನ ಬ್ಯಾಕ್ಟೀರಿಯಂ, ಒಂದೇ ಒಂದನ್ನ ಬ್ಯಾಕ್ಟೀರಿಯಂ ಅಂತ ಕರಿತೀವಿ. ಓಕೆ, ಸೊ ಇದೊಂದು ರಚನೆ, ಸೆಲ್ ಒಳಗಡೆ ಇದೊಂದು ರಚನೆ ಇರ್ತದೆ. ಓಕೆ, ಹಾಗೆ ಇನ್ನೊಂದು ರಚನೆ. ಓಕೆ, ಇದು ಒಂಥರ ಕೋಳಿ ಮೊಟ್ಟೆ ಥರನೇ ಇದೆ. ಸೊ ಈ ರಚನೆ ಒಳಗಡೆ ಪದರ, ಓಕೆ, ಒಂದು ಪದರ, ಆ ಪದರದ ಒಳಗಡೆ ಒಂದು ಫ್ಲೂಯಿಡ್ ಇದೆ. ಆ ಫ್ಲೂಯಿಡ್ ಅಲ್ಲಿ ಇಲ್ಲಿ ಕಿಣ್ವಗಳಿರುತ್ತೆ. ಸೊ ಕಿಣ್ವಗಳಿರ್ತಕ್ಕಂಥ ದ್ರವವನ್ನು ಹೊಂದಿರುವ ರಚನೆ. ಇದನ್ನೇನಂತ ಹೇಳ್ತೀವಿ? ಓಕೆ, ಲೈಸೋಸೋಮ್ ಅಂತ ಕರೆದು. ಏನಕ್ಕೆ ಲೈಸೋಸೋಮ್ ಅಂತ ಹೆಸರು ಬಂತದಕ್ಕೆ? ಇಲ್ಲ, ಹೆಸರಿಗೂ ಸೂಸೈಡಲ್ ಬಗ್ಗೆ ಸಂಬಂಧ ಇಲ್ಲ. ಓಕೆ, ಈಗ ರೈಬೋಸೋಮ್ ಏನಕ್ಕೆ ಹೆಸರು ಬಂತು ಅಂತ? 50% of water content. No, it's not related to the water. Why the word lyso is used? Okay, no. ಲೈಸಿಸ್ ಅಂದ್ರೆ ಬ್ರೇಕ್ ಡೌನ್ ಅಂತ ಅರ್ಥ. ಓಕೆ, ಅಂದ್ರೆ ಆ ರಚನೆಯಲ್ಲಿ ಇರ್ತಕ್ಕಂಥ ಪದಾರ್ಥ ಯಾವುದಾದ್ರೂ ವಸ್ತುವನ್ನು ಮುರಿಯುತ್ತೆ, ಬ್ರೇಕ್ ಮಾಡುತ್ತೆ. Okay, so the substance present in the structure, it breaks the material. Okay, lysis ಅಂದ್ರೆ ಬ್ರೇಕ್ ಡೌನ್ ಅಂತ ಅರ್ಥ. ಓಕೆ, ಸೊ ಯಾವುದೇ ವಸ್ತುವನ್ನು ಮುರಿಯುವ ಪದಾರ್ಥ, ಓಕೆ, ಆ ಪದಾರ್ಥವನ್ನು ಒಳಗೊಂಡಿರ್ತಕ್ಕಂಥ ರಚನೆ. ಸರ್, ಇದಕ್ಕೂ ಡೈಜೆಸ್ಟಿವ್ ಸಿಸ್ಟಮ್ಗೂ ಏನು ಸಂಬಂಧ ಇರುತ್ತೆ? ಲೈಸೋಸೋಮ್ಗೂ ಡೈಜೆಸ್ಟಿವ್ ಸಿಸ್ಟಮ್ಗೂ ಏನಾದರೂ ರಿಲೇಷನ್ಸ್ ಇದೆಯಾ? ಬರ್ತೀನಿ. ರಿಲೇಶನ್ಶಿಪ್ ಇದೆ, ಡಿಸ್ಕಸ್ ಮಾಡೋಣ. ಒಂದೊಂದೇ ರಚನೆ ಹೇಳ್ತಾ ಹೋಗ್ತಾ ಇರೋ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದೆ. ಎಲ್ಲಿರ್ಬೋದು ನೀವೇ ಹೇಳಿ ನೋಡೋಣ. ಹಲೋ. ಎಸ್ ಸರ್, ಬ್ರೇಕ್ ಡೌನ್ ಅಂತ ಸಬ್ಸ್ಟೆನ್ಸ್ ನ ಶುಗರ್ಸ್ ಏನಾದ್ರು ಬ್ರೇಕ್ ಡೌನ್ ಮಾಡುತ್ತಲ್ಲ, ಹಾಗಾಗಿ ಕೇಳಿದೆ. ಇಲ್ಲ, ಶುಗರ್ಸ್ ಬ್ರೇಕ್ ಡೌನ್ ಮಾಡೋದಿಲ್ಲ. ಇದು ಡೈಜೆಸ್ಟಿವ್ ಸಿಸ್ಟಮ್ ತರ ಕೆಲಸ ಮಾಡುತ್ತೆ. ಎಲ್ಲಿ, ಯಾವ ಜೀವಿಗಳಲ್ಲಿ? ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಗೂ. ಎಸ್, ಅಮೀಬಾ ಅಂತ ಜೀವಿ ಇದೆಯಲ್ಲ, ಅಮೀಬಾ ಆಹಾರ ಪದಾರ್ಥವನ್ನು ತೆಗೆದುಕೊಂಡಾಗ ಸ್ವಲ್ಪ ಜೀವಿಗಳಲ್ಲಿ ಲೈಸೋಸೋಮ್ ಹೋಗಿ ಆಹಾರ ಪದಾರ್ಥ ಜೊತೆ ಹೋಗಿ ಫ್ಯೂಸ್ ಆಗುತ್ತೆ, ಸೊ ಬ್ರೇಕ್ ಮಾಡ್ತೀವಿ. ಸೊ ಹಂಗಾಗಿದೆ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಅಮೀಬಾದಲ್ಲಿ ಅದೇ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆ,
ಸೊ ನೆಕ್ಸ್ಟ್ ಹಂಗೆ ರಚನೆಗಳು ನೋಡ್ಬೇಡ. ಓಕೆ, ಸೊ ಹಾಗೆ ಜೀವಕೋಶದಲ್ಲಿ ಇನ್ನೊಂದು ರಚನೆ ಇರ್ತದೆ. ಓಕೆ, ಇನ್ನೊಂದು ರಚನೆ. ಸೊ ಆ ರಚನೆ ಈ ಥರ ಮೆಂಬ್ರೇನ್ಸ್ ಒಂದ್ರ ಮೇಲೆ ಹತ್ರ ಒಂದು ಫೋಲ್ಡ್ ಆಗಿದೆ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಫೋಲ್ಡೆಡ್ ಬ್ಯಾಕ್ ಥರ ಇದೆ. ಈ ಕಬ್ಬಣ ಕಾಯಿಸೋ ಕುಲುಮೆ ನೋಡಿದಿರಲ್ಲ, ಹಿಂದಿನ ಕಾಲದ ಕುಲುಮೆ ನೋಡಿದಿರ ನೀವು? ಓಕೆ, ಬ್ಲೋ ಮಾಡಿ, ಏರ್ ಬ್ಲೋ ಮಾಡ್ಲಿಕ್ಕೆ ಒಂದು ಬ್ಯಾಗ್ ಇರೋದು. ಓಕೆ, ಅದು ಹಿಂಗೆ ಫುಲ್ ಮಾಡಿದ್ರೆ ಏರ್ ಫಿಲ್ ಆಗುತ್ತೆ, ಸೊ ಹಿಂಗೆ ಪುಷ್ ಮಾಡಿದ್ರೆ ಹಿಂಗೆ ಫೋಲ್ಡ್ ಆಗುತ್ತೆ, ಫೋಲ್ಡ್ ಆಗಿ ಸೊ ಏರ್ ಹೋಗ್ತಾ ಇತ್ತು. ಓಕೆ, ಸೊ ಫೋಲ್ಡೆಡ್ ಬ್ಯಾಗ್ ಥರ ಕಾಣಿಸೋದು. ಸೊ ಸೇಮ್ ಫೋಲ್ಡೆಡ್ ಬ್ಯಾಗ್ ಥರನೇ ಸೊ ಒಂದು ರಚನೆ ಜೀವಕೋಶದಲ್ಲಿ ಕೂಡ ಇರ್ತದೆ. ಓಕೆ, ರಚನೆ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಫೋಲ್ಡೆಡ್ ಬ್ಯಾಗ್ ಥರ ಸೊ ಒಂದು ರಚನೆ ಇದೆ. ಓಕೆ, ಸೊ ಈ ರಚನೆಯನ್ನ ಗಾಲ್ಗಿ ಅನ್ನೋ ವ್ಯಕ್ತಿ ಇದನ್ನ ಕಂಡುಹಿಡಿತಾನೆ. ನನ್ನ ಹೆಸರು ಕೆಮಿಲಿಯೋ ಗಾಲ್ಗಿ ಅಂತ ಹೇಳ್ಬಿಟ್ಟು. ಓಕೆ, ಕೆಮಿಲಿಯೋ ಗಾಲ್ಗಿ ಅಂತ ಒಬ್ಬ ಸೈಂಟಿಸ್ಟ್, ಸೊ ಅವನೇ ಇದನ್ನ ಕಂಡುಹಿಡಿತಾನೆ. ಸೊ ಹಾಗಾಗಿ ಅವನ ಹೆಸರೇ ಇದಕ್ಕೆ ಇಟ್ಬಿಟ್ರು. ಓಕೆ, ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು, ಗಾಲ್ಗಿ ಸಂಕೀರ್ಣ. ಓಕೆ, ಸೊ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಅವನ ಹೆಸರು ಇಟ್ಬಿಟ್ರು. ಅರ್ಥ್ಯ? ಸೊ ಹಾಗೆ ಇನ್ನೊಂದು ರಚನೆ ಈ ಜೀವಕೋಶದಲ್ಲಿ, ಇನ್ನೊಂದು ರಚನೆ. ಸೊ ಒಂದು ಕೋಳಿ ಮೊಟ್ಟೆ ಥರನೇ ಇದೆ. ಓಕೆ, ಮೆಂಬ್ರೇನ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫುಲ್ ಕಂಪ್ಲೀಟ್. ಓಕೆ, ಒಂದು ಮೆಂಬ್ರೇನ್ ಇದು. ಸೊ ಅದ್ರ ಒಳಗಡೆ ಫ್ಲೂಯಿಡ್ ಇರುತ್ತೆ. ಕೋಶರಸ ಏನಿದೆ ಅದೇ ಸ್ವಲ್ಪ ತುಂಬಿಕೊಂಡಿರ್ತದೆ. ಓಕೆ, ಕೋಶರಸ ಮತ್ತು ಸೆಲ್ಲಲ್ಲಿ ಇರ್ತಕ್ಕಂಥ ಕೆಲವು ಏನು ವೇಸ್ಟೇಜ್ ಎಲ್ಲ ಅದ್ರಲ್ಲಿ ತುಂಬಿಕೊಂಡಿರ್ತದೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇರೋದಿಲ್ಲ ಇದು. ಅಂದರೆ ಈ ರಚನೆ ಒಂಥರ ಇಡೀ ಜೀವಕೋಶದಲ್ಲಿ ಒಂದು ಖಾಲಿಯಾದ ರಚನೆ ಅಂತ ಹೇಳ್ಬೋದು. ಓಕೆ, ಸೊ ಖಾಲಿಯಾದ ರಚನೆ ಅನ್ನೋ ಅರ್ಥದಲ್ಲಿ ಅದಕ್ಕೆ ಹೆಸರಿಟ್ರು. ಅದೇ ಅರ್ಥದಲ್ಲಿ ವ್ಯಾಕ್ಯೂಲ್ ಅಂತ ಹೇಳಿ ಇದನ್ನ ವ್ಯಾಕ್ಯೂಲ್ ಅಂತ ಕರೆದ್ರು. ಕನ್ನಡದಲ್ಲಿ ಹಾಗೆ ನಿರ್ವಾತಗಳು ಅಂತ ಕರಿತೀವಿ. ಓಕೆ, ಸೊ ವೇಕೆಂಟ್ ಸ್ಟ್ರಕ್ಚರ್ ಅನ್ನೋ ಅರ್ಥದಲ್ಲಿ ಸೊ ಅದಕ್ಕೆ ನಿರ್ವಾತ ಅಂತ ಕರೆದ್ರು. ಓಕೆ, ಸೊ ಇನ್ನೊಂದು ರಚನೆ ಈ ಥರ ಎರಡು ಸಣ್ಣ ಪೈಪ್ ಥರ ಇರ್ತದೆ. ಇದೊಂದು ಪೈಪ್, ಈಗ ಮೇಲೆ ಹಿಂಗೊಂದು ಈ ಥರ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಪೈಪ್. ಓಕೆ, ಎರಡು ಪೈಪ್ ಥರ ಇರ್ತಕ್ಕಂಥ ರಚನೆಗಳು. ಇಲ್ಲಿ ಮೆಂಬ್ರೇನ್ ಇಲ್ಲ, ಪದರ ಅನ್ನೋದಿಲ್ಲ. ಓಕೆ, ಅವೆಲ್ಲ ಪ್ರೋಟೀನ್ ಫಿಲ್ಮೆಂಟ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ರಚನೆಯನ್ನ ಇದನ್ನ ಸೆಂಟ್ರಿಯೋಲ್ ಅಂತ ಕರೀತೀವಿ. ಸೆಂಟ್ರಿಯೋಲ್. ಓಕೆ, ಸೆಂಟ್ರಿಯೋಲ್ಗಳು. ಸೊ ಇಂಗ್ಲೀಷಲ್ಲೂ ಹಾಗೆ ಹೇಳ್ತೀವಿ, ಸೆಂಟ್ರಿಯೋಲ್ಸ್ ಅಂತ ಕರಿತೀವಿ. ಓಕೆ, ಸೊ ಜೀವಕೋಶದಲ್ಲಿ ಇಷ್ಟು ರಚನೆಗಳನ್ನ ಕಾಣ್ಬೋದು. ಅರ್ಥ? ಸೊ ಇದು ರಚನೆ ಅಫ್ಕೋರ್ಸ್ ಒಂದು ಜೀವಕೋಶದಲ್ಲಿ, ಪ್ರಾಣಿ ಜೀವಕೋಶದಲ್ಲಿ ಇರಬಹುದಾದ ಎಲ್ಲ ರಚನೆಗಳನ್ನ ಇಲ್ಲಿ ನಾನು ಬರೆದು ತೋರಿಸಿದೆ. ಅರ್ಥ? ಪ್ರಾಣಿ ಜೀವಕೋಶದಲ್ಲಿ ಎಲ್ಲ ರಚನೆಗಳು ಏನೇನು ಬರ್ದೇನೆ ಎಷ್ಟು ಇರುತ್ತವ, ಇಷ್ಟು ಇರಲೇಬೇಕಂತಂದ್ರೆ ಹಾಗೇನಿಲ್ಲ. There is no hard and fast rule that every cell should possess all these structures. So here I have written a model cell. ಓಕೆ, ಒಂದು ಮಾದರಿ ಜೀವಕೋಶನ ಬರೆದಿದ್ದೀನಿ. ಓಕೆ, ಎಲ್ಲ ರಚನೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಣಿ ಜೀವಕೋಶದ ಒಂದು ಚಿತ್ರನ ಬರೆದಿದ್ದೀನಿ ಅಷ್ಟೇ. ಅರ್ಥ್ಯಾ? ಪ್ರಾಣಿ ದೇಹದ ಒಂದು ಜೀವಕೋಶಗಳನ್ನೇ ತೆಗೆದುಕೊಂಡಾಗ ಸೊ ಕೆಲವು ಜೀವಕೋಶಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲ, ಕೆಲವು ಜೀವಕೋಶಗಳಲ್ಲಿ ರೈಬೋಸೋಮ್ಸ್ ಇರೋದಿಲ್ಲ. ಓಕೆ, ಕೆಲವು ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಓಕೆ, ಸೊ ಅವನ್ನೆಲ್ಲ ಸೆಲ್ ಅಂತಲೇ ಹೇಳ್ತೀವಿ. ಈಗ ನಮ್ಮ ಬಾಡಿಲೇ ತೆಗೆದುಕೊಳ್ಳಿ, RBC ಇದೆಯಲ್ಲ, RBC ಸೆಲ್, ಅದ್ರಲ್ಲಿ ನ್ಯೂಕ್ಲಿಯಸ್ ಇಲ್ಲ. ಅರ್ಥ್ಯಾ? RBC ನ್ಯೂಕ್ಲಿಯಸ್ ಇಲ್ಲ. ಓಕೆ, ಸೊ ನ್ಯೂಕ್ಲಿಯಸ್ ಇಲ್ಲ, ಹಾಗೆ ಇದು ಮೈಟೋಕಾಂಡ್ರಿಯಾ ಯಾವುದೂ ಇಲ್ಲ RBC ಒಳಗಡೆ. ಓಕೆ, ಹಾಗೆ ನೀವು ಸ್ಪರ್ಮ್ ಸೆಲ್ಸ್ ತೆಗೆದುಕೊಂಡ್ರೆ ಸೊ ಸ್ಪರ್ಮ್ ಸೆಲ್ಸಲ್ಲಿ ಸೊ ಅದರಲ್ಲಿ ಈ ನಾವು ನೋಡ್ತಕ್ಕಂಥ ಸುಮಾರು ರಚನೆಗಳು ಯಾವುದು ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್ ಯಾವುದೂ ಇಲ್ಲ. ಓಕೆ, ಸೊ ಹಾಗಾಗಿ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲೇ ಸೊ ಒಂದೊಂದು ರೀತಿಯಾದ ಅಂಗಾಂಶದ ಜೀವಕೋಶಗಳಲ್ಲಿ ಕೆಲವು ರಚನೆಗಳನ್ನ ಕಾಣ್ತೀವಿ, ಕೆಲವು ರಚನೆಗಳು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಓಕೆ, ನಾನು ಇಲ್ಲೊಂದು ಮಾಡೆಲ್ ಸೆಲ್ ಬರೆದಿದ್ದೀನಿ, ಎಲ್ಲ ರಚನೆಗಳು ಒಳಗೊಂಡಿರ್ತಕ್ಕಂಥ ಒಂದು ಮಾದರಿ ಜೀವಕೋಶವನ್ನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಸೊ ಈಗ ಎಲ್ಲ ರಚನೆಗಳನ್ನ ಇವನ್ನ ಜನರಲ್ ಆಗಿ ನಾವು ಕಣದಂಗಳಂತ ಹೇಳ್ತೀವಿ. ಓಕೆ, ಗಾಲ್ಗಿ ಕಾಂಪ್ಲೆಕ್ಸ್ ಒಂದು ಕಣದಂಗಳ, ಸೆಲ್ಯುಲರ್ ಆರ್ಗನ್. ವ್ಯಾಕ್ಯೂಲ್ ಒಂದು ಆರ್ಗನಲ್. ಓಕೆ, ರೈಬೋಸೋಮ್ ಒಂದು ಆರ್ಗನಲ್. ಈ ಥರ ಸೊ ಇವೆಲ್ಲ ಆರ್ಗನಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಈ ರಚನೆಗಳಲ್ಲಿ ಎರಡು ರಚನೆಗಳಿಗೆ ಪದರಗಳಿಲ್ಲ, ಪದರವನ್ನು ಹೊಂದಿಲ್ಲ. ಸೊ ಪದರಗಳಿಲ್ಲದೆ ಇರ್ತಕ್ಕಂಥ ರಚನೆಗಳು ನೀವೇ ಹೇಳ್ಬೋದು. ಸೆಂಟ್ರೋಲ್ಸ್ ಇಲ್ಲಿಲ್ಲ. ಓಕೆ, ಹಾಗೆ ಇನ್ನೊಂದು ರಚನೆ ಒಂದು ಕೆಮಿಕಲ್ ಮಾಲಿಕ್ಯೂಲ್. ಅದು ಕೆಮಿಕಲ್ ಮಾಲಿಕ್ಯೂಲ್ ಹಾಗೆ ಕೂತಿದೆ, ರೈಬೋಸೋಮ್. ಓಕೆ, ಸೆಂಟ್ರಿಯೋಲ್ ಮತ್ತು ರೈಬೋಸೋಮ್ ಇವೆರಡು ಪದರವನ್ನು ಹೊಂದಿಲ್ಲ. ಓಕೆ, ಸೊ ಪದರ ರಹಿತ ಕಣದಂಗಳಿಗಳಂತ ಹೇಳ್ತೀವಿ.
ಪದರ ರಹಿತ ಕಣದಂಗಳು. ಓಕೆ, ಸೊ ಇಂಗ್ಲೀಷಲ್ಲಿ ನಾನ್ ಮೆಂಬ್ರೇನಸ್ ಆರ್ಗನಲ್ಸ್. ಸೊ ದೀಸ್ ಟು ಸ್ಟ್ರಕ್ಚರ್ಸ್ ದಿ ಡೋಂಟ್ ಹ್ಯಾವ್ ಎನಿ ಮೆಂಬ್ರೇನ್. ಓಕೆ, ಸೊ ನೀವು ಸುಲಭವಾಗಿ ಜ್ಞಾಪಕ ಇಟ್ಕೋಬಹುದು, ಇವೆರಡು ಮಾತ್ರ ಪದರ ಇಲ್ಲ, ಇವೆರಡನ್ನ ಬಿಟ್ಟರೆ ಮಿಕ್ಕಿದೆಲ್ಲನೂ ಪದರವನ್ನು ಹೊಂದಿರತಕ್ಕಂಥ ರಚನೆಗಳು. ಓಕೆ, ಸೊ ಈಗ ಈ ಪದರದ ರಚನೆಗಳಿಗೆ ಬಂದಾಗ ಸುಮಾರು ರಚನೆಗಳು ಎರಡು ಪದಗಳನ್ನು ಹೊಂದಿರ್ತವೆ. ಪದರದ ರಚನೆಗಳಲ್ಲಿ ಸೊ ಎರಡು ಪದಗಳನ್ನ ಸುಮಾರು ರಚನೆಗಳು ಹೊಂದಿವೆ. ಓಕೆ, ಸೊ ಅಗೇನ್ ಸಮ್ ಆಫ್ ದಿ ಔಟ್ ಆಫ್ ದಿ ಮೆಂಬ್ರೇನಸ್ ಆರ್ಗನಲ್ಸ್, ಸೊ ಮೋಸ್ಟ್ ಆಫ್ ದ ಆರ್ಗನಲ್ಸ್ ಸೊ ದೇ ಹ್ಯಾವ್ ಟೂ ಮೆಂಬ್ರೇನ್ಸ್. ಎರಡೆರಡು ಪದರಗಳಿರ್ತಕ್ಕಂಥ ಒಂದು ರಚನೆಗಳು ಯಾವುದು ಅಂತ ಹೇಳ್ತೀರಾ? ನ್ಯೂಕ್ಲಿಯಸ್ಗಿದೆ, ಓಕೆ, ಮೈಟೋಕಾಂಡ್ರಿಗಿದೆ, ಗಾಲಿ ಕಾಂಪ್ಲೆಕ್ಸ್ಗಿದೆ, ನಾನು ಬರ್ದಿಲ್ಲ ಅಷ್ಟೇ. ಓಕೆ, ಗಾಲಿ ಕಾಂಪ್ಲೆಕ್ಸ್ ಎರಡು ಮೆಂಬ್ರೇನ್ ಇದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಅದಕ್ಕೆ ಎರಡು ಮೆಂಬ್ರೇನ್ಸ್, ನಾನು ತೋರಿಸಿಲ್ಲ ಅಲ್ಲಿ. ಓಕೆ, ಸ್ಪೇಸ್ ಇಲ್ಲ ಅಂತ ನಾನು ತೋರಿಸಿಲ್ಲ. ಅರ್ಥ್ಯಾ? ಸೊ ಎರಡು ಪದರಗಳನ್ನು ಹೊಂದಿರತಕ್ಕಂಥ ರಚನೆಗಳಂದ್ರೆ ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಒಳಜೀವ ರಸಜಾಲ ಮತ್ತು ಗಾಲ್ಗಿ ಸಂಕೀರ್ಣ. ಓಕೆ, ಸೊ ಇನ್ನು ಮಿಕ್ಕಿದ್ದು ಇನ್ಯಾವುದೋ ಎರಡು ಬಿಟ್ಟಿದ್ದೀನಿ. ಹಾಂ, ಇನ್ಯಾವ್ದು ಬಿಟ್ಟಿರೋದು ಯಾವುದು? ಹಾಂ, ಇವುಗಳಲ್ಲಿ ಇದರಲ್ಲಿ ಒಂದೇ ಪದರ ಇರ್ತದೆ. ಓಕೆ, ಲೈಸೋಸೋಮ್ ಮತ್ತು ನಿರ್ವಾತಗಳು ಇವು ಒಂದು ಪದರವನ್ನು ಹೊಂದಿರತಕ್ಕಂಥ ರಚನೆಗಳು. ಓಕೆ, ಕನ್ನಡದಲ್ಲಿ ಏಕಪದರದ ಕಣದಂಗಳಂತ ಹೇಳ್ತೀವಿ. ಏಕಪದರದ ಕಣದಂಗಳಗಳು. ಓಕೆ, ಇಂಗ್ಲಿಷಲ್ಲಿ ಯೂನಿಮೆಂಬ್ರೇನಸ್ ಆರ್ಗನಲ್ಸ್ ಅಂತ ಹೇಳ್ತೀವಿ. So lysosome and vacuole. Lysosome and vacuole. So these two are unimembranous organelles. So they have only one membrane. Okay, the other structures which are mentioned, so those are all double membranous organelles. So under double membranous organelles, you can write nucleus, endoplasmic reticulum, mitochondria, and Golgi complex. Okay. and non-membranous, sir? Non-membranous again two, ribosomes and centrioles. Okay, sir. Okay, ribosome and centriole, so those two are non-membranous organelles. Okay, so ಜೀವಕೋಶದಲ್ಲಿ ನಾವು ಇಷ್ಟು ರಚನೆಗಳನ್ನ ಕಾಣ್ತೀವಿ. ಓಕೆ, ಸರ್ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ್ಯೂಕ್ಲಿಯಸ್, ಅದು ಡಬಲ್ ಮೆಂಬ್ರೇನ್. ಅದು ನ್ಯೂಕ್ಲಿಯಸ್ ಒಳಗಡೆಯಿಂದ ಪ್ರೊಡ್ಯೂಸ್ ಆಗಿರುತ್ತಾ ಅಥವಾ ಔಟರ್ ನ್ಯೂಕ್ಲಿಯಸ್ ಮೇಲ್ಭಾಗದಿಂದ, ನ್ಯೂಕ್ಲಿಯಸ್ ಒಳಗಡೆ ಇಲ್ಲ, ನ್ಯೂಕ್ಲಿಯಸ್ ಮೇಲ್ಭಾಗದಿಂದ ಸ್ಟಾರ್ಟ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ ವರೆಗೂ ಸ್ಪ್ರೆಡ್ ಆಗಿರ್ತದೆ. ನ್ಯೂಕ್ಲಿಯಸ್ ಅದೇ ಬೇರೆ ಆರ್ಗನಲ್ ಮತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಪ್ಲೀಟ್ಲಿ ಡಿಫರೆಂಟ್ ಅಟ್ಯಾಚ್ ಆಗಿರುತ್ತೆ. ಹೌದು, ನ್ಯೂಕ್ಲಿಯಸ್ ಬೇರೆ ಆರ್ಗನಲ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೇರೆ ಆರ್ಗನಲ್. ಸೊ ಬಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ ಸ್ವಲ್ಪ ಒಂದೊಂದು ರಚನೆ ಸ್ವಲ್ಪ ನೋಡ್ತಾ ಬರೋಣ. ಓಕೆ, ಸೊ ಫಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ ತಗೊಳ್ಳೋಣ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಇದು ನಾವು ಇಡೀ ಸೆಲ್ನ ನಾವು ಈ ರೂಮ್ ಕಂಪೇರ್ ಮಾಡ್ಕೊಂಡ್ರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಯಾವ್ದಾಗತ್ತೆ? ವಾಲ್ಸ್ ಅಲ್ವಾ? ಸೊ ವಾಲ್ಸ್ ಇಟ್ಟಿಗೆ ಮತ್ತು ಸಿಮೆಂಟ್ ಇಂದ ಆಗಿದೆ. ಓಕೆ, ಸೊ ಅದೇ ರೀತಿ ನಾವು ಪ್ಲಾಸ್ಮಾ ಮೆಂಬ್ರೇನ್ ತೆಗೆದುಕೊಂಡ್ರೆ, ಸೊ ಪ್ಲಾಸ್ಮಾ ಮೆಂಬ್ರೇನ್ ಇದು ಲಿಪಿಡ್ಸ್ ಇಂದ ಆಗಿರುತ್ತೆ. ಈ ತರ ಒಂದು ಲಿಪಿಡ್ ಲೇಯರ್, ಓಕೆ, ಒಂದು ಲಿಪಿಡ್ ಲೇಯರ್ ಇದು, ಇನ್ನೊಂದು ಲಿಪಿಡ್ ಲೇಯರ್ ಈ ತರ ಇರ್ತದೆ. ಇದು ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಲಿಪಿಡ್ಸ್ ಅನ್ನ ಮಾಡ್ಬೇಕಾದಾಗ ಇದು ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ. ಓಕೆ, ಲಿಪಿಡ್ಸ್ ನಮ್ಮಲ್ಲಿ ಎಲ್ಲಿರುತ್ತೆ ಅಂತ ನಾನು ಈ ನ್ಯೂಟ್ರಿಯೆಂಟ್ಸ್ ಮಾಡಿದ್ದೀನಲ್ಲ ಆ ಟೈಮಲ್ಲಿ ನಾನು ಹೇಳಿದ್ದೀನಿ. ಓಕೆ, ಸೊ ದಟ್ ಮೀನ್ಸ್ ಆಲ್ ಮೆಂಬ್ರೇನ್ಸ್ ಆರ್ ಮೇಡ್ ಅಪ್ ಆಫ್ 2 layers ಆಫ್ ಲಿಪಿಡ್ಸ್. ಓಕೆ, ನಾನು ಪದರ ಅಂತ ಯಾವುದೇ ಪದರ ಆಗಲಿ, ಪದರ ಅಂತ ಹೇಳಿದ ತಕ್ಷಣ ಸೊ ಅದು 2 ಲಿಪಿಡ್ ಲೇಯರ್ ಆಗಿರೋ ರಚನೆ ಅಂತ ಅರ್ಥ. ಓಕೆ, ಇನ್ನು ಗೋಡೆ ಅಂದ ತಕ್ಷಣ ಏನು ಅನ್ಕೊಂತೀರಾ? ಯಾವುದೇ ಗೋಡೆ ಆಗಲಿ, ಓಕೆ, ಬಿಲ್ಡಿಂಗ್ ಗೋಡೆನೋ ಅಥವಾ ಕಾಂಪೌಂಡ್ ಗೋಡೆನೋ ಅಥವಾ ಇನ್ನೊಂದು ಗೋಡೆ ಅಂದ ತಕ್ಷಣ ಸೊ 2 ಇಟ್ಟಿಗೆ ಪದರಗಳು ಅಂತ ಅನ್ಕೊಂತೀವಿ. ಓಕೆ, 2 ಬ್ರಿಕ್ ಲೇಯರ್ ಸೇರಿದ್ರೆ ಅದು ಗೋಡೆ. ಓಕೆ, ಅದು ಕಾಂಪೌಂಡ್ ಆದರೂ ಕಟ್ಟಿರ್ಬೋದು ಅಥವಾ ಗೋಡೆಗಾದರೂ ಆಗಿರ್ಬೋದು. ಸೊ ಸೇಮ್ ಇಲ್ಲೂ ಅಷ್ಟೇ, ಬಾಲ್ಸಿಲಿ ನಾವು ಮೆಂಬ್ರೇನ್ ಅಂತಂದ್ರೆ ಯಾವುದೇ ಮೆಂಬ್ರೇನ್ ಆಗಿರಲಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಆಗಿರ್ಬೋದು, ಸೊ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಆಗಿರ್ಬೋದು, ಅಥವಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೆಂಬ್ರೇನ್ ಆಗಿರ್ಬೋದು. ಓಕೆ, ಮೆಂಬ್ರೇನ್ ಅಂದ ತಕ್ಷಣ 2 ಲಿಪಿಡ್ಸ್ ಇಂದ 2 ಲಿಪಿಡ್ ಪದರಗಳಿಂದ ಆಗಿರ್ತದೆ. ಓಕೆ, ಆಲ್ ಮೆಂಬ್ರೇನ್ಸ್ ಆರ್ ಮೇಡ್ ಅಪ್ ಆಫ್ 2 ಲಿಪಿಡ್ ಲೇಯರ್ಸ್. ಸೊ ಮೆಂಬ್ರೇನ್ ಇಸ್ ಅ ಬೈಲಿಪಿಡ್ ಲೇಯರ್. ಓಕೆ, 2 ಲಿಪಿಡ್ ಲೇಯರ್ಸ್ ಇಂದ ಆಗಿರ್ತದೆ. ಓಕೆ, ಸೊ ಈಗ ನೋಡಿ, ನಾನು ಈಗ ಈ ಪ್ಲಾಸ್ಮಾ ಮೆಂಬ್ರೇನ್ನ ಸ್ವಲ್ಪ ಪ್ಲಾಸ್ಮಾ ಮೆಂಬ್ರೇನ್ನ ಮ್ಯಾಗ್ನಿಫೈ ಮಾಡಿದ್ವಿ. ಅಲ್ಟ್ರಾ ಮೈಕ್ರೋಸ್ಕೋಪಲ್ಲಿ ನಾವು ಸೆಲ್ನ ನೋಡಿದಾಗ ಅಥವಾ ಮೆಂಬ್ರೇನ್ ನೋಡಿದಾಗ ಸೊ ಮೆಂಬ್ರೇನ್ ಈ ಥರ ಸೊ ಲಿಪಿಡ್ ಮಾಲಿಕ್ಯೂಲ್ಸು ಈ ರೀತಿ ಅರೇಂಜ್ ಆಗಿರುತ್ತೆ ನಾವು ನೋಡ್ಬೋದು. ಓಕೆ, ಲಿಪಿಡ್ ಮಾಲಿಕ್ಯೂಲ್ಸ್ ಅರೇಂಜ್ ಜಕ್ಸ್ಟಾ ಪೊಸಿಷನ್, ಆಪೋಸಿಟ್ ಪೊಸಿಷನಲ್ಲಿ ಇದೆ.
ಓಕೆ, ಇದು ಲಿಪಿಡ್ ಆಯಿತು. ಓಕೆ, ಸೊ ಈಗ ಇದ್ರ ಮೇಲೆ ಲಿಪಿಡ್ಸ್ನ ಮೇಲೆ ಅಲ್ಲೆಲ್ಲೂ ಕೆಲವು ಲಿಪಿಡ್ಸ್ಗೆ ಪ್ರೋಟೀನ್ಸ್ ಅದ್ರ ಮೇಲೆ ಕೂತಿರ್ತದೆ. ಇದು ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ. ಓಕೆ, ಅಲ್ಲೆಲ್ಲೂ ಕೆಲವು ಲಿಪಿಡ್ಸ್ಗೆ ಪ್ರೋಟೀನ್ಸ್ ಅಟ್ಯಾಚ್ ಆಗಿರುತ್ತೆ. ಎಲ್ಲ ಲಿಪಿಡ್ಸ್ ಮೇಲೆ ಪ್ರೋಟೀನ್ಸ್ ಇರೋದಿಲ್ಲ. ಸೊ ಪದರದಲ್ಲಿರ್ತಕ್ಕಂಥ ಕೆಲವು ಲಿಪಿಡ್ಸ್ಗೆ ಒಳಗಡೆ ಇರ್ತಕ್ಕಂಥ ಒಂದು ಲಿಪಿಡ್ ಲೇಯರ್ಗೂ ಕೆಲವು ಲಿಪಿಡ್ಸ್ಗೆ ಅಟ್ಯಾಚ್ ಆಗಿರುತ್ತೆ. ಹೊರಗಡೆ ಇರ್ತಕ್ಕಂಥ ಲಿಪಿಡ್ ಲೇಯರ್ಗೂ ಕೆಲವು ಲಿಪಿಡ್ಸ್ಗೆ ಪ್ರೋಟೀನ್ಸ್ ಅಟ್ಯಾಚ್ ಆಗಿರ್ತದೆ. ಅರ್ಥ್ಯಾ? ಸೊ ಪ್ರೋಟೀನ್ ಕೆಲಸ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ರಿಸೆಪ್ಟರ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಿ. ಅರ್ಥ್ಯಾ? ಸೊ ಪ್ರೋಟೀನ್ ರಿಸೆಪ್ಟರ್ಸ್ ಅಂತ ಹೇಳಿದ್ವಿ. ಓಕೆ, ಹಾಗೆ ನೆಕ್ಸ್ಟು ಈ ಮೆಂಬ್ರೇನ್ ಹೊರಗಡೆ ಇರ್ತಕ್ಕಂಥ ಒಂದು ಲಿಪಿಡ್ ಲೇಯರ್ ಇದಿಲ್ಲ, ಈ ಹೊರಗಿನ ಲಿಪಿಡ್ ಲೇಯರ್ನ ಕೆಲವು ಲಿಪಿಡ್ಸ್ಗೆ ಅಥವಾ ಪ್ರೋಟೀನ್ ಮಾಲಿಕ್ಯೂಲ್ಸ್ಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಅಟ್ಯಾಚ್ ಆಗಿರ್ತದೆ. ಕಾರ್ಬೋಹೈಡ್ರೇಟ್ಸ್ ಅಟ್ಯಾಚ್ ಆಗಿರುತ್ತೆ. ಇದು ಪ್ರೋಟೀನ್ ಆಯಿತು. ಓಕೆ, ಸೊ ಇದು ಲಿಪಿಡ್ ಆಯಿತು. ಓಕೆ, ಅಂದರೆ ನಮ್ಮ ಸೆಲ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಮೆಂಬ್ರೇನ್ಸು ಯಾವ ಕೆಮಿಕಲ್ಸ್ ಇಂದ ಆಗಿದೆ? ಲಿಪಿಡ್ಸ್, ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್. ಅರ್ಥ್ಯಾ? ಈ ಮೂರು ಸಾವಯವ ಸಂಯುಕ್ತಗಳಿಂದ ಆಗಿರ್ತದೆ. ಓಕೆ, ಬರೀ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಂತಲ್ಲ, ಎಲ್ಲ ಮೆಂಬ್ರೇನ್ಸ್ನು. ಓಕೆ, ನ್ಯೂಕ್ಲಿಯರ್ ಮೆಂಬ್ರೇನ್ ತಗೊಳ್ಳಿ ಅಥವಾ ಬೇರೆ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ತಗೊಳ್ಳಿ. ಸೊ ಬೇಸಿಕ್ ಅಂದರೆ ಲಿಪಿಡ್ ಲೇಯರ್ ಇರ್ತದೆ, ಸೊ ಆಮೇಲೆ ಪ್ರೋಟೀನ್ಸ್ ಅಟ್ಯಾಚ್ ಆಗಿರ್ತದೆ. ಓಕೆ, ಸೊ ಪ್ಲಾಸ್ಮಾ ಮೆಂಬ್ರೇನ್ಲಿ ಕಾರ್ಬೋಹೈಡ್ರೇಟ್ಸು ಹೊರಗಡೆ ಇರ್ತಕ್ಕಂಥ ಒಂದು ಲಿಪಿಡ್ ಲೇಯರ್ಗೆ ಕಾರ್ಬೋಹೈಡ್ರೇಟ್ಸ್ ಅಟ್ಯಾಚ್ ಆಗಿರುತ್ತೆ, ಒಳಗಡೆಗೆ ಅಟ್ಯಾಚ್ ಆಗಿರಲ್ಲ. ಓಕೆ, ನಾನು ಲಾಸ್ಟ್ ಇದನ್ನು ಹೇಳ್ತಾ ಹಾಗೆ ಈ ಬ್ಲಡ್ ಕ್ಲಾಸಿಫಿಕೇಶನ್ ಹೇಳಿದ್ದೆ. ಓಕೆ, ಬ್ಲಡ್ನೆಸ್ ಈ ಬೇಸಿಸ್ ಮೇಲೇ ನಾವು ಕ್ಲಾಸಿಫೈ ಮಾಡ್ಕೊತೀವಿ, ಬಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ಈ ಪ್ಲಾಸ್ಮಾ ಪೊರೆಯ ಒಂದು ನೇಚರ್ ಹೇಗಿದೆಪ್ಪ ಅಂದರೆ, ಇಟ್ಸ್ ಎ ಪರ್ಮಿಬಲ್ ಮೆಂಬ್ರೇನ್. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದನ್ನು ಕ್ಲಾಸ್ ರೂಮ್ ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ. ಸೊ ಇದಕ್ಕೆ ಕಿಟಕಿ ಇಲ್ಲ, ಡೋರ್ ಇಲ್ಲ ಅಂತ ಅನ್ಕೊಳ್ಳಿ. ಓಕೆ, ಕಿಟಕಿ ಇಲ್ಲ, ಡೋರ್ ಇಲ್ಲ. ಸೊ ನಾವೆಲ್ಲ ಗೋಡೆ ಮೂಲಕ ತೋರ್ಕೊಂಡು ಒಳಗಡೆ ಬರ್ತಾ ಇದ್ವಿ. ಅರ್ಥ? ಸೊ ಮೆಂಬ್ರೇನ್ ಇದೇ ಥರನೇ. ಈಗ ಮೆಂಬ್ರೇನ್ ಮೂಲಕ ಕೆಲವು ಗ್ಯಾಸಸ್ಸು ಅದ್ರ ಮೂಲಕ ತೂರ್ಕೊಂಡು ಒಳಗಡೆ ಹೋಗುತ್ತೆ. ಓಕೆ, ಪದರದ ಮೂಲಕನೇ ಸೊ ಈ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಒಳಗೆ ಹೋಗೋದು, ಹೊರಗೆ ಬರೋದು ಎಲ್ಲ ಮಾಡ್ತಾ ಇರ್ತದೆ. ಎಲ್ಲ ಜೀವಕೋಶಗಳಿಗೂ ಆಮ್ಲಜನಕ ಹೋಗ್ಬೇಕಲ್ಲ. ಆಮ್ಲಜನಕ ಹೇಗೆ ಹೋಗುತ್ತೆ? ಆಮ್ಲಜನಕ ಹೋಗ್ಲಿಕ್ಕೆ ಸೊ ಅದಕ್ಕೇನು ಕಿಟಕಿ ಇದೆ ಅಂದರೆ ಇಲ್ಲ. ಓಕೆ, ವಿಂಡೋ ಅಂತದ್ದು ಏನಿಲ್ಲ. ಓಕೆ, ಮೆಂಬ್ರೇನ್ ಮೂಲಕನೇ ಪಾಸ್ ಆಗುತ್ತೆ. ಬಟ್ ಆಕ್ಸಿಜನ್ ಸಹ ಮೆಂಬ್ರೇನ್ ಮೂಲಕ ಪಾಸ್ ಆಗಬೇಕಾದ್ರೆ ಒಂದೇ ಒಂದು ಕಂಡೀಷನ್ ಇರಬೇಕಷ್ಟೇ. ಒಂದು ಕಂಡೀಷನ್ ಏನಪ್ಪ ಅಂದರೆ, ಮೆಂಬ್ರೇನ್ಗೆ ಒಂದು ಕಡೆಗೆ ಆಕ್ಸಿಜನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು, ಆಕ್ಸಿಜನ್ ಸಾಂದ್ರತೆ ಹೆಚ್ಚಿಗಿರಬೇಕು. ಸೊ ಗೋಡೆ ಇನ್ನೊಂದು ಕಡೆಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಇರಬೇಕು. ಈ ಕಂಡೀಷನ್ ಇದ್ರೆ ಸಾಕು. ಓಕೆ, ದ ಓನ್ಲಿ ಕಂಡೀಷನ್ ಫಾರ್ ದಿ ಗ್ಯಾಸ್ ಟು ಪಾಸ್ ಟು ದ membrane is so this concentration difference. Okay, at one side, so the concentration should be high, the other side concentration should be low. In this situation, so the oxygen, it passes from higher concentration region to lower concentration region. ಅರ್ಥ್ಯಾ? ಓಕೆ, ಸೊ ರೂಮ್ ಫುಲ್ ಕಂಪ್ಲೀಟ್ ಖಾಲಿ ಇದೆ, ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಇದ್ದಾರೆ. ಸೊ ಈಗ ಸ್ಟೂಡೆಂಟ್ಸು ಈಗ ಖಾಲಿ ಇದೆಯಲ್ಲ, ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೀಟ್ಸ್ ಕಮ್ಮಿ ಇದೆ, ಹೊರಗಡೆ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆಗೇನು ಮಾಡ್ತೀರಿ ನೀವು? ಗೋಡೆ ಮೂಲಕ ತೂರ್ಕೊಂಡು ಬಂದು ಒಳಗಡೆ ಕೂತ್ಕೊಳ್ತೀರ. ಸೇಮ್ ಅಲ್ಲಿ ಇಲ್ಲೂ ಹಂಗೆ ಆಗ್ತಾರೆ. ಓಕೆ, ಸೊ ಆಕ್ಸಿಜನ್ ಕಾನ್ಸಂಟ್ರೇಷನ್ ಹೊರಗಡೆ ಬ್ಲಡ್ಡಲ್ಲಿ ಜಾಸ್ತಿ ಇದೆ. ಓಕೆ, ಬ್ಲಡ್ ಕ್ಯಾರಿ ತೊಗೊಂಬಂದಿದೆ. ಸೊ ಸೆಲ್ ಒಳಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಈಗ ಆಕ್ಸಿಜನ್ ಏನು ಮಾಡುತ್ತೆ? ಸೊ ಗೋಡೆ ಮೂಲಕ ತೂರ್ಕೊಂಡು ಸೊ ಸೆಲ್ ಒಳಗೆ ಹೋಗುತ್ತೆ. ಓಕೆ, ಈ ಥರ ಮೆಂಬ್ರೇನ್ ಮೂಲಕ ಸೊ ಗ್ಯಾಸಸ್ ಪಾಸ್ ಆಗುತ್ತಲ್ಲ, ಇದನ್ನೇ ಡಿಫ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಕನ್ನಡದಲ್ಲಿ ವಿಸರಣೆ ಅಂತ ಹೇಳ್ತೀವಿ. ಆಮ್ಲಜನಕ ಜೀವಕೋಶದ ಒಳಗಡೆ ವಿಸರಣೆ ಹೊಂದಿತು ಅಂತ ಹೇಳ್ತೀವಿ. ಓಕೆ, ಆಮ್ಲಜನಕ ಹೋಗ್ಲಿಕ್ಕೆ ಏನಾದ್ರು ಡೋರ್ಗೇರಿ ಇದ್ದಿದ್ರೆ ಆಮ್ಲಜನಕ ಪ್ರವೇಶ ಮಾಡ್ತು ಅಂತ ಹೇಳ್ತೀವಿ ಅವಾಗ. ಓಕೆ, ಪ್ರವೇಶ ಮಾಡ್ತಾ ಇಲ್ಲ, ವಿಸರಣೆ ಹೊಂದ್ತಾ ಇದೆ. ಈಗ ನಾವು ಅಷ್ಟೇ ಗೋಡೆ ಮೂಲಕ ಬಂದ್ವಿ ಒಳಗಡೆ ಅಂತಂದ್ರೆ, ಓಕೆ, NCHನ ಸ್ಟೂಡೆಂಟ್ಸು ಕ್ಲಾಸ್ ರೂಮ್ ಒಳಗಡೆ ವಿಸರಣೆ ಹೊಂದಿದರು. ಅರ್ಥ? ಕ್ಲಾಸ್ ಮುಗಿದ ನಂತರ ಹೊರಗಡೆ ವಿಸರಣೆ ಆದರು. ಡೋರ್ ಇಲ್ಲ. ಅರ್ಥದ್ಯಾ? ಸೊ ಇಲ್ಲೂ ಅಷ್ಟೇ. ಅರ್ಥದ್ಯಾ? ಆಕ್ಸಿಜನ್ ಒಳಗಡೆ ಎಂಟ್ರ್ ಆಗ್ತದೆ. ಸೊ ಹೇಗೆ ಎಂಟ್ರ್ ಆಗುತ್ತೆ? ಹೊರಗಡೆ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು, ಒಳಗಡೆ ಕಾನ್ಸಂಟ್ರೇಷನ್ ಕಡಿಮೆ ಇರಬೇಕು. ಈಗ ವಿಸರಣೆ ಹೊಂದ. ಎಲ್ಲಿ ತನಕ ವಿಸರಣೆ ಆಗುತ್ತೆ? ಗೋಡೆಗೆ ಆ ಕಡೆ ಈ ಕಡೆ ಕಾನ್ಸಂಟ್ರೇಷನ್ ಈಕ್ವಲ್ ಆಗೋವರೆಗೂ ಸೊ ವಿಸರಣೆ ಹೊಂದುತ್ತೆ. ಎರಡು ಕಡೆ ಕಾನ್ಸಂಟ್ರೇಷನ್ ಈಕ್ವಲ್ ಆಗ್ಬಿಡ್ತಂದ್ರೆ ಈಗ ಹೊರಗಡೆ ಬರೋದಿಲ್ಲ. ಈ ಕಡೆ ಆ ಕಡೆ ಹೋಗಲ್ಲ, ಆ ಕಡೆ ಈ ಕಡೆ ಹೋಗೋದಿಲ್ಲ, ಸ್ಟಾಪ್ ಆಗ್ಬಿಡ್ತದೆ. ಅರ್ಥ? ಸೊ ಎಲ್ಲ ಸೆಲ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗಿರ್ತದೆ. ಓಕೆ, ಗ್ಲೂಕೋಸ್ ವಿಭಜನೆ ಆಗಿ ಸೊ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗಿದೆ. ಕಾರ್ಬನ್ ಡೈಆಕ್ಸೈಡ್ ಸೆಲ್ ಒಳಗಡೆ ಬೇಡ. ಸೊ ಬ್ಲಡ್ಡಲ್ಲಿ ಕಾನ್ಸಂಟ್ರೇಷನ್, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಸೀದೆ ಆಯಿತು ಹೊರಗಡೆ ವಿಸರಣೆ ಹೊಂದುತ್ತೆ. ಓಕೆ, ಇದು ಡಿಫ್ಯೂಷನ್ ಅಂತಲೇ ಹೇಳ್ತೀವಿ.
ಇಂಗ್ಲೀಷಲ್ಲಿ ಡಿಫ್ಯೂಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ವಿಸರಣೆ ಅಂತ ಕರಿತೀವಿ. ಓಕೆ, ಈಗ ವಿಸರಣಿಗೆ ಡೆಫಿನೇಷನ್ ಯಾವ ರೀತಿ ಕೊಡ್ಬೋದು ಈಗ? ಹಾಂ, ಒಂದು ಇಂಪಾರ್ಟೆಂಟ್ ಇದೆ ಬಿಟ್ಬಿಟ್ಟಿದ್ರಿ. ಎಸ್. Okay, so gas is passing through the membrane from higher to lower is said to be diffusion. ಅರ್ಕದಿಯಾ? ಓಕೆ, ಥ್ರೂ ಮೆಂಬ್ರೇನ್ ಅಂತ ಹೇಳ್ಬೇಕು. ಓಕೆ, ಈ ಗ್ಯಾಸಸ್ ಆಯ್ತು, ಗ್ಯಾಸಸ್ ಇದು ಪಾಸ್ ಆಗೋದನ್ನ ಸರ್ ಡಿಫ್ಯೂಷನ್ ಅಂತ ಕರೆದ್ವಿ. ಓಕೆ, ಅದೇ ಮೆಂಬ್ರೇನ್ ಮೂಲಕ ಫ್ಲೂಯಿಡ್ಸ್ ಪಾಸ್ ಆಗುತ್ತೆ. ಟ್ರಾನ್ಸ್ಪಿರೇಷನ್. ನೋ, ಆಸ್ಮೋಸಿಸ್. ಎಸ್, ಆಸ್ಮಾಸಿಸ್ ಅಂತ ಹೇಳ್ತೀವಿ. ಓಕೆ, ಅದೇ ಮೆಂಬ್ರೇನ್ ಮೂಲಕ ಸೊ ಫ್ಲೂಯಿಡ್ಸ್ ಪಾಸ್ ಆದಾಗ, ಓಕೆ, ಇಲ್ಲೂ ಅಷ್ಟೇ ಫ್ಲೂಯಿಡ್ಸ್ ಪಾಸ್ ಆಗಬೇಕು ಅಂದರೆ ಒಂದು ಕಡೆಗೆ ಗೋಡೆ, ಒಂದು ಕಡೆಗೆ ಒಂದು ಸಾಲ್ವೆಂಟ್ ಕಾನ್ಸಂಟ್ರೇಷನ್. ಸಾಲ್ವೆಂಟ್ ಅಂದರೆ ಕರಗಿಸ್ಕೊಳ್ತಕ್ಕಂಥ ಮಾಧ್ಯಮ. ಓಕೆ, ನೀರಿಗೆ ಕರಗಿಸ್ಕೊಳ್ತಕ್ಕಂಥ ಮಾಧ್ಯಮ. ಓಕೆ, ಸೊ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಸೊ ಒಂದು ಕಡೆ ಜಾಸ್ತಿ ಇರಬೇಕು, ಇನ್ನೊಂದು ಕಡೆ ಕಡಿಮೆ ಇರಬೇಕು. ಓಕೆ, ಸೊ ಈಗ ಸೊ ಜಾಸ್ತಿ ಕಡೆಯಿಂದ ಕಡಿಮೆ ಕಡೆಗೆ ಸೊ ಸಾಲ್ವೆಂಟ್ಸು ಪಾಸ್ ಆಗ್ತಾ ಹೋಗ್ತಾರೆ. ಸೇಮ್ ಇದು ಕೂಡ. See, osmosis again, it's a type of diffusion. It's a type of diffusion where the liquids are passing through the membrane. Okay, ನಾವು ಡಿಫ್ಯೂಷನ್ ಆಗಲಿ ಆಸ್ಮಾಸಿಸ್ ಆಗಲಿ ಎರಡನ್ನೂ ಹೇಳಬೇಕಾಗ ಥ್ರೂ ಮೆಂಬ್ರೇನ್ ಅಂತಲೇ ಹೇಳಬೇಕಾಗುತ್ತೆ. ಗ್ಯಾಸಸ್ ಆರ್ ಲಿಕ್ವಿಡ್ಸ್ ಪಾಸಿಂಗ್ ಥ್ರೂ ಮೆಂಬ್ರೇನ್. ಓಕೆ, ಹೈಯರ್ ಟು ಲೋಯರ್ ಲೆವೆಲ್. ಓಕೆ, ಸೊ ದಿಸ್ ಟು ಬಿ ಡಿಫ್ಯೂಷನ್ ಇನ್ ಆಸ್ಮಾಸಿಸ್. ಅರ್ಥ್ಯಾ? ಸೊ ಆಸ್ಮಾಸಿಸ್ ಅಫ್ಕೋರ್ಸ್ ಇದನ್ನ ಇದು ನೋಡ್ಬೋದು ನಾವು. ಓಕೆ, ಒಂದು ಬ್ಲಡ್ ಸೆಲ್ ತೆಗೆದುಕೊಂಡು, ಸೊ ಆರ್ ಬಿ ಸೆಲ್ ತೆಗೆದುಕೊಂಡು, ಸೊ ಇದನ್ನ ನೀವು ನೀರೊಳಗೆ ಹಾಕ್ಬಿಟ್ರಿ ಅಂತ ಅನ್ಕೊಳ್ಳಿ. ಓಕೆ, ನೀರೊಳಗೆ ಹಾಕ್ಬಿಟ್ರಿ. ಸೊ ಇಲ್ಲಿ ಸೆಲ್ನ ಒಳಗಡೆ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಸೊ ಹೊರಗಡೆ ನೀರಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಓಕೆ, ಈಗ ಹೇಳಿ, ಸೊ ನೀರು ಹೊರಗಡೆಯಿಂದ ಸೆಲ್ ಒಳಗಡೆ ಹೋಗುತ್ತಾ ಅಥವಾ ಹೊರಗಡೆಯಿಂದ ಇಲ್ಲಿಗೆ ಹೊರಗಡೆ ಬರ್ತದೆ? ಈಗ ನೀರು ಸೆಲ್ ಒಳಗಡೆ ಹೋಗುತ್ತಾ ಅಥವಾ ಒಳಗಡೆ ಸೆಲ್ ಒಳಗಡೆ ಇರ್ತಕ್ಕಂಥ ನೀರು ಹೊರಗಡೆ ಬರುತ್ತಾ? ಸೆಲ್ ಒಳಗಡೆ ಹೋಗ್ತದೆ. ಓಕೆ, ನಾನು ಅದಕ್ಕೆ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಅಂತ ಹೇಳಿ, ಸಾಲ್ಟ್ ಕಾನ್ಸಂಟ್ರೇಷನ್ ಅಲ್ಲ, ಕರಗಿಸ್ಕೊಳ್ಳುವ ಒಂದು ಮಾಧ್ಯಮ. ಓಕೆ, ಇಲ್ಲಿ ನೋಡಿ, ಸೊ ಈಗ ಹೊರಗಡೆ ನೀರು ಮತ್ತೆ ಈ ಸೆಲ್ ಒಳಗಡೆ ಇರ್ತಕ್ಕಂಥ ಒಂದು ವಾಟರ್ ಕಾನ್ಸಂಟ್ರೇಷನ್ ತೆಗೆದುಕೊಂಡಾಗ, ಸೊ ಇಲ್ಲಿ ಸಾಲ್ಟ್ ಇದೆ, ಈ ಕಡೆ ಸಾಲ್ಟ್ ಕಡಿಮೆ ಇದೆ. ಅಂದ್ರೆ ಹೊರಗಡೆ ನೀರಿನಲ್ಲಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಸೊ ಸೆಲ್ ಒಳಗಡೆ ಇರ್ತಕ್ಕಂಥ ಒಂದು ಇದರಲ್ಲಿ ಸೊಲ್ಯೂಷನ್ ಅಲ್ಲಿ ಅಲ್ಲಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಸಾಲ್ವೆಂಟ್ ಕಾನ್ಸಂಟ್ರೇಷನ್, ಸಾಲ್ಟ್ ಕಾನ್ಸಂಟ್ರೇಷನ್ ಏನಿಲ್ಲ. ಅರ್ಥ? ಸೊ ಹಾಗಾಗಿ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಇರೋದ್ರಿಂದ ಈಗ ಸಾಲ್ವೆಂಟ್ ಯಾವುದು? ವಾಟರ್ ಮಾಲಿಕ್ಯೂಲ್ಸ್ ಮೆಂಬ್ರೇನ್ ಮೂಲಕ ಪಾಸ್ ಆಗುತ್ತೆ. ಎಲ್ಲಿ ತನಕ ಪಾಸ್ ಆಗುತ್ತೆ? ಆ ಒಳಗಡೆ ಇರ್ತಕ್ಕಂಥ ಒಂದು ಸೊಲ್ಯೂಷನ್, ಹೊರಗಡೆ ಇರ್ತಕ್ಕಂಥ ಇದು ವಾತಾವರಣ ಎರಡೂ ಕಡೆ ಸಾಲ್ಟ್ ಕಾನ್ಸಂಟ್ರೇಷನ್ ಸೇಮ್ ಆಗೋವರೆಗೂ ಪಾಸ್ ಆಗ್ತಾ ಇರ್ತದೆ. ಓಕೆ, ಸೊ ಈಗ ನೀರಲ್ಲಿ ಹಾಕಿರ್ತಕ್ಕಂಥ ಒಂದು ಸೆಲ್ ಏನಾಗ್ಬೋದು ಈಗ? ಸೆಲ್ ಒಳಗಡೆ ನೀರು ನುಗ್ಗಿ ಸೊ ಸೆಲ್ ಬಲ್ಜ್ ಆಗತ್ತೆ. ಓಕೆ, ಸೆಲ್ ಬಲ್ಜ್ ಆಗಿ ಅಫ್ಕೋರ್ಸ್ ಜಾಸ್ತಿ ನೀರು ಹೋಯ್ತು ಅಂದ್ರೆ ಬರ್ಸ್ಟ್ ಆಗ್ಬಿಡುದು, ಸೆಲ್ ಬರ್ಸ್ಟ್ನೂ ಆಗ್ಬಿಡುತ್ತೆ. ಕರೆಕ್ಟೇ? ಓಕೆ, ಈಗ ಇದೇ ಸೆಲ್ನ ಸೊ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ಒಂದು ಸೊಲ್ಯೂಷನ್ ಹಾಕ್ಬಿಡೋಣ. ಓಕೆ, ಅಂದ್ರೆ ಹೊರಗಡೆ ಸಾಲ್ಟ್ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಇದೆ, ಒಳಗಡೆ ಸಾಲ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಈಗ ಏನಾಗ್ಬೋದು? ಈ ಸೆಲ್ ಒಳಗಡೆ ಇರ್ತಕ್ಕಂಥ ನೀರೆಲ್ಲ ಹೊರಗಡೆ ಬಂದ್ಬಿಡ್ತದೆ. ಓಕೆ, ಸೆಲ್ ಒಳಗಡೆ ಇರ್ತಕ್ಕಂಥ ನೀರೆಲ್ಲ ಫುಲ್ ಹೊರಗೆ ಬಂದ್ಬಿಟ್ಟು ಸೊ ಸೆಲ್ ಫುಲ್ ಕಂಪ್ಲೀಟ್ ಶ್ರಿಂಕ್ ಆಗ್ಬಿಡುತ್ತೆ. ಕರೆಕ್ಟೇ? ಓಕೆ, ಸೆಲ್ ಶ್ರಿಂಕ್ ಆಗ್ಬಿಡುತ್ತೆ. ಸೊ ಇದನ್ನ ಈಗ ನಾವು ಫಸ್ಟ್ ಕೇಸಲ್ಲಿ ಸೊ ನೀರು ಸೆಲ್ ಒಳಗಡೆ ಹೋಗ್ತಾ ಇದೆಯಲ್ಲ, ಓಕೆ, ನೀರು ಸೆಲ್ ಒಳಗಡೆ ಹೋಗೋದನ್ನ ಅದನ್ನ ಎಂಡೋಸ್ಮಾಸಿಸ್ ಅಂತ ಹೇಳ್ತೀವಿ. ಎಂಡೋ ಅಂದ್ರೆ ಒಳಗಡೆ ಅಂತ ಅರ್ಥ. ಓಕೆ, ಎಂಡೋಸ್ಮಾಸಿಸ್. ಓಕೆ, ಸೆಲ್ಲಿಂದ ಹೊರಗಡೆ ಬರೋದನ್ನ ಇದನ್ನ ಎಕ್ಸೋಸ್ಮಾಸಿಸ್ ಅಂತ ಹೇಳ್ತೀವಿ. ಎಕ್ಸೋ ಅಂದ್ರೆ ಹೊರಗಡೆ, ಎಂಡೋ ಅಂದ್ರೆ ಇನ್ಸೈಡ್. ಅರ್ಥ್ಯಾ? ಓಕೆ, ಇದೆಲ್ಲ ಈ ಎಂಡೋಸ್ಮಾಸಿಸ್ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೇಳಿ? ನೀವು ಮನೆಗೆ ಹೋದ್ರೆ ಮುಖ ತಿಳ್ಕೊಳ್ಳೋದು ಹೆಂಗೆ ಮಾಡ್ತೀವಿ ಅಂತ ಏನು ಮಾಡ್ತೀರಾ? ಕಣ್ಣು ನಿದ್ದೆ ಬಂದಾಗ ಏನು ಮಾಡ್ತಿರ್ತಾರೆ? ಹಿಂಗೆ ಬಾಕ್ಸಲ್ಲಿ ನೀರು ತೊಗೊಂಡ್ಬಿಟ್ಟು ಸೊ ಕಣ್ಣು ಅದ್ರೊಳಗಡೆ ಇಟ್ಟು ಡಿಪ್ ಮಾಡ್ತಿರ್ತಾರೆ ನೋಡಿ. ಮಾಡಿದ್ರೆ ಈ ಕೆಲಸ ಎಲ್ಲ ಕಣ್ಣು ಕ್ಲೀನ್ ಮಾಡಬೇಕು ಅಂದರೆ ನೀರು ಬಾಕ್ಸಲ್ಲಿ ತೊಗೊಂಡ್ಬಿಟ್ಟು ಫುಲ್ ಬಾಕ್ಸಲ್ಲಿ ತೊಗೊಂಡ್ಬಿಟ್ಟು ಸೊ ಕಣ್ಣದ್ರಲ್ಲಿ ನೀವು ಡಿಪ್ ಮಾಡ್ತಿರ್ತೀರಲ್ಲ. ಓಕೆ, ಹಂಗೆ ಡಿಪ್ ಮಾಡಿದಾಗ ಸೊ ನಮ್ಮ ಕಾರ್ನಿಯಲ್ ಸೆಲ್ಸ್ ಇದೆಯಲ್ಲ, ಸೊ ಕಾರ್ನಿಯಲ್ ಸೆಲ್ಸಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಇದೆ, ಈ ನೀರಲ್ಲಿ ಸಾಲ್ಟ್ ಕಡಿಮೆ ಇದೆ. ಓಕೆ, ಯಾವಾಗ ನೀವು ಡಿಪ್ ಮಾಡ್ತೀರ ಸೊ ಈ ನೀರು ಸೆಲ್ಸ್ ಒಳಗಡೆ ಎಂಟರ್ ಆಗುತ್ತೆ, ಸೊ ಕಾರ್ನಿಯಲ್ ಸೆಲ್ಸ್ ಬಲ್ಜ್ ಆಗುತ್ತೆ. ಓಕೆ, ಹಿಂಗೆ ಬಾಕ್ಸಲ್ಲಿ ನೀರಲ್ಲಿ ಅದ್ಬಾರ್ದು ಕಣ್ಣು, ಇಟ್ಸ್ ವೆರಿ ಡೇಂಜರಸ್.
ಓಕೆ, ಈವನ್ ನೀವು ಕಾಂಟ್ಯಾಕ್ಟ್ ಲೆನ್ಸ್ ಇಟ್ಕೋಬೇಕಾದ್ರೆ ನೋಡಿ, ಕಾಂಟ್ಯಾಕ್ಟ್ ಲೆನ್ಸ್ ನೀರಲ್ಲಿ ತೊಳ್ಬಿಟ್ಟು ಯಾರು ಇಟ್ಕೊಳಕ್ಕೆ ಹೋಗ್ಬಾರ್ದು. ಓಕೆ, ಕಾಂಟ್ಯಾಕ್ಟ್ ಲೆನ್ಸ್ನ ತೊಳಿಯಕ್ಕಂತಲೇ ಸಪ್ರೇಟ್ ಒಂದು ಸೊಲ್ಯೂಷನ್ ಕೊಡ್ತಾರೆ. ಓಕೆ, ಆ ಸೊಲ್ಯೂಷನ್ ಸಾಲ್ಟ್ ಕಾನ್ಸಂಟ್ರೇಷನ್, ನಮ್ಮ ಕಣ್ಣಿನ ನೀರಿನ ಸಾಲ್ಟ್ ಕಾನ್ಸಂಟ್ರೇಷನ್ ಎರಡೂ ಒಂದೇ ಇರ್ತದೆ. ಸೊ ಹಂಗಾಗಿ ಅದ್ರಲ್ಲಿ ತೊಳೆದೇ ಲೆನ್ಸ್ನ ಇಟ್ಕೋಬೇಕಾಗತ್ತೆ. ಅದಕ್ಕಿದೆಯಾ? ಓಕೆ, ಸೊ ಈ ಥರ ಮೆಂಬ್ರೇನ್ ಮೂಲಕ ಗ್ಯಾಸಸ್ ಹೋಗಿ ಬರೋದಾಗತ್ತೆ. ಓಕೆ, ಸೊ ಫ್ಲೂಯಿಡ್ಸು ಹೋಗಿ ಬರೋದು ಇದು ಕೂಡ ನಡೀತಾ ಇರ್ತದೆ. ಓಕೆ, ಸೊ ದಟ್ ಮೆಂಬ್ರೇನ್ ಆ್ಯಂಡ್ ಅಫ್ಕೋರ್ಸ್ ಮೆಂಬ್ರೇನ್ ಅದರೊಳಗಡೆ ಎಲ್ಲ ವಸ್ತುಗಳು ಅದು ಬಿಟ್ಕೊಡೋದಿಲ್ಲ. ಓಕೆ, ಪ್ಲಾಸ್ಮಾ ಮೆಂಬ್ರೇನ್ ಇಟ್ ಇಸ್ ನಾಟ್ ಪರ್ಮಿಬಲ್ ಟು ಆಲ್ ಸಬ್ಸ್ಟೆನ್ಸಸ್. ಓಕೆ, ಒಳಗಡೆಗೆ ಯಾವ ಸಬ್ಸ್ಟೆನ್ಸ್ ಬೇಕೋ ಅಂಥದ್ದು ಮಾತ್ರ ಬಿಟ್ಕೊಡುತ್ತೆ. ಸೊ ಹಿಂಗೆ ಕೆಲವು ಯಾವ್ದು ಬೇಕಾಗಿಲ್ಲ ಅಂತ ಸಬ್ಸ್ಟೆನ್ಸ್ ಬಿಟ್ಕೊಡೋದಿಲ್ಲ, ಅದಕ್ಕೆ ಗೋಡೆ ಥರ ತಡೆ ಆಗಿರ್ತದೆ. ಓಕೆ, ನಾನು ಈ ಕ್ಲಾಸ್ ರೂಮ್ನ ನಾನು ಸೆಲ್ ಅಂತ ಹೇಳ್ತಿದ್ದೀನಲ್ಲ. ಸೊ ದಿಸ್ ಕ್ಲಾಸ್ ರೂಮ್ ಇಸ್ ವೆರಿ ಸೆಲೆಕ್ಟಿವ್. ಓಕೆ, ಕ್ಲಾಸ್ ರೂಮ್ ಅಲೋಸ್ ಓನ್ಲಿ ಸ್ಟೂಡೆಂಟ್ಸ್ ಅಂಡ್ ಲೆಕ್ಚರರ್ಸ್. ರೌಡೀಸ್ ಅಂಡ್ ಪೊಲಿಟಿಷಿಯನ್ಸ್ ಆರ್ ನಾಟ್ ಅಲೋಡ್. In the same way, so the cell is also, so cell's plasma membrane is very selective, so it allows only the substances which are required to the internal atmosphere, and it serves as a barrier to the substances which are not required to the internal atmosphere. So ಹಾಗಾಗಿ ಮೆಂಬ್ರೇನ್ ಹೇಗೆ ಹೇಳ್ಬೋದು, ಈ ಗೋಡೆನಿಗೆ ಏನಂತ ಹೇಳ್ಬೋದು, ಗೋಡೆ is allowing only students and lecturer, so that means ಗೋಡೆ is very selective ಅಲ್ವಾ? ಓಕೆ, ಹಾಗೆ ಇದೇ ವರ್ಡ್ನೇ ಪ್ಲಾಸ್ಮಾ ಮೆಂಬ್ರೇನ್ಗೂ ಯೂಸ್ ಮಾಡ್ತೀವಿ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಎ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಲ್ವಾ? ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಓಕೆ, ಅಂದರೆ ಆಯ್ದ ವಸ್ತುಗಳನ್ನು ಮಾತ್ರ ಹಾದು ಬಿಡ್ತಾ ಇದೆ, ಆಯ್ದ ವಸ್ತುಗಳನ್ನು ಮಾತ್ರ ತನ್ನ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡ್ತಾ ಇದೆ. ಹಾಗಾಗಿ ಸೊ ಪ್ಲಾಸ್ಮಾ ಪೊರೆಯನ್ನ ಇದನ್ನ ನಾವು ವ್ಯತ್ಯಸ್ತ ಪಾರದರ್ಶಕ ಪೊರೆ ಅಂತಲೇ ಹೇಳ್ತೀವಿ. ವ್ಯತ್ಯಸ್ತ ಅಂದರೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೆ. ಓಕೆ, ವ್ಯತ್ಯಸ್ತ ಪಾರದರ್ಶಕ ಪೊರೆ. ಓಕೆ, ಇಂಗ್ಲೀಷಲ್ಲಿ ನಾವು ಡಿಫ್ರೆನ್ಶಿಯೇಟಿಂಗ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಓಕೆ, ಮೆಂಬ್ರೇನ್ ಇಸ್ ಡಿಫ್ರೆನ್ಶಿಯೇಟಿಂಗ್. Okay, which is required, which is not required. So it is selecting the substance, and so only the required substance are allowed into the cell. For the remaining substances, it is serving as a barrier. Okay, so that membrane is a selectively permeable membrane. Simple question ಇದ್ರ ಮೇಲೆ ಹಾಕ್ಬಿಡ್ಬೋದು. ಪ್ಲಾಸ್ಮಾ ಪೊರೆಯ ಒಂದು ಗುಣಧರ್ಮ ಎಂಥದ್ದು? ಓಕೆ, ಪಾರದರ್ಶಕ ಪೊರೆ, ಅರೆ ಪಾರದರ್ಶಕ ಪೊರೆ. ಓಕೆ, ಆಯ್ದ ವಸ್ತುಗಳನ್ನ ಹಾದು ಬಿಡುವ ಪೊರೆ. ಓಕೆ, ಸೊ ಇದು ಪಾರದರ್ಶಕವಲ್ಲ. ಯಾವ ಸರಿ ಇದೆ ಇದರಲ್ಲಿ? ಅರೆ ಪಾರದರ್ಶಕ ಅಲ್ಲ, ಅರೆ ಪಾರದರ್ಶಕ ಸೆಮಿ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಇದು ಇಟ್ಸ್ ಅ ಡಿಫ್ರೆನ್ಶಿಯೇಟಿಂಗ್ ಮೆಂಬ್ರೇನ್. ಲಾಸ್ಟ್ ಆಯ್ದ ವಸ್ತುಗಳನ್ನ ಹಾದು ಬಿಡುವ ಪೊರೆ ಅಂತ ಹೇಳಿದಲ್ಲ ಸರಿ. ಓಕೆ, ಸೊ ಇಂಗ್ಲೀಷಲ್ಲಿ ಡಿಫ್ರೆನ್ಶಿಯೇಟಿಂಗ್ ಮೆಂಬ್ರೇನ್ ಅಂತ ಹೇಳ್ಬೋದು, ಅಥವಾ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ವ್ಯತ್ಯಸ್ತ ಪಾರದರ್ಶಕ ಪೊರೆ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ ಪ್ಲಾಸ್ಮಾ ಪೊರೆ ಮೂಲಕನೇ ಸೊ ಜೀವಕೋಶದ ಒಳಗಡೆ ಬೇಕಾಗ್ತಕ್ಕಂಥ ಎಲ್ಲ ಪದಾರ್ಥಗಳು ಒಳಗಡೆ ಹೋಗ್ತಾ ಇರ್ತದೆ. ಆಕ್ಸಿಜನ್ ಒಳಗಡೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಓಕೆ, ನೀರು ಒಳಗಡೆ ಹೋಗುತ್ತೆ. ಅದಕ್ಕೆ ಸೊ ಹಾಗೆ ಪ್ಲಾಸ್ಮಾ ಪೊರೆಯೇ ಒಂದು ಜೀವಿಯ ಮೇಲೆ ಇರ್ತಕ್ಕಂಥ ಪ್ಲಾಸ್ಮಾ ಪೊರೆ ಮೇಲೆ ಇರ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಆ ಜೀವಿಯ ಒಂದು ಜೀವಕೋಶಗಳಿಗೆ ಒಂದು ಗುರುತನ್ನು ಕೊಡ್ತಾ ಇರ್ತದೆ. ಓಕೆ, ದ ಬಯೋಮಾಲಿಕ್ಯೂಲ್ ಇಸ್ ಪ್ರೆಸೆಂಟ್ ಇನ್ ದ ಪ್ಲಾಸ್ಮಾ ಮೆಂಬ್ರೇನ್, ಸೊ ದಟ್ ಗಿವ್ಸ್ ಐಡೆಂಟಿಟಿ ಟು ದ ಬಾಡಿ. ಸೊ ಇಟ್ಸ್ ಆಲ್ಸೋ ಅ ಸಿಗ್ನೇಚರ್ ಮಾಲಿಕ್ಯೂಲ್. ಓಕೆ, ಅಂದರೆ ನನ್ನ ಬಾಡಿ ಸೆಲ್ಸ್ ಮೇಲೆ ಸೊ ಒಂದು ರೀತಿಯ ಮಾಲಿಕ್ಯೂಲ್ ಇದೆ, ರಾಸಾಯನಿಕ ವಸ್ತು ಇದೆ. ಸೊ ಇನ್ನೊಬ್ಬರ ಬಾಡಿ ಸೆಲ್ಸ್ ಮೇಲೆ ಬೇರೆ ಥರದ ಒಂದು ರಾಸಾಯನಿಕ ವಸ್ತು ಇದೆ. ಓಕೆ, ಹಾಗಾಗಿ ಸೊ ನನಗೇನಾದರೂ ಬಾಡಿ ಆರ್ಗನ್ಸ್ ಬೇಕು ಅಂತಂದರೆ, ಓಕೆ, ಹಾರ್ಟು ಕಿಡ್ನಿ ಏನೋ ಬೇಕಂತಂದರೆ ಯಾರನ್ನಾರು ಕೊಡ್ಲಿಕ್ಕಾಗಲ್ಲ. ಓಕೆ, ಯಾಕೆ ಯಾರು ಕಿಡ್ನಿನೇ ತಾನೇ ಹಾರ್ಟ್ ತಾನೇ ಯಾರು ಬೇಕಾದ್ರೂ ಕೊಡ್ಬೋದಿತ್ತಲ್ಲ, ಮನುಷ್ಯನಿಗೆ ಕೊಡ್ಬೋದಾಗಿತ್ತಲ್ಲ. ಯಾಕೆ ಎಲ್ಲರದ್ದು ಹಾರ್ಟ್ ನಾವು ಗ್ರಾಫ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಇದಿಲ್ಲ. ಸೊ ನನ್ನ ಮೆಂಬ್ರೇನ್ ಮೇಲೇ ಒಂದು ರೀತಿ ಮಾಲಿಕ್ಯೂಲ್ಸ್ ಇದೆ. ಸೊ ನನಗೆ ಡೊನೇಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಒಂದು ಮೆಂಬ್ರೇನ್ಸ್ ಮೇಲೆ ಬೇರೆ ಥರದ ಮಾಲಿಕ್ಯೂಲ್ಸ್ ಇದೆ. ಯಾವಾಗ ಸೆಲ್ಸ್ನ ಮೇಲೆ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಮ್ಯಾಚ್ ಆಗಲ್ವೋ, ಸೊ ಆಗ ಅವರು ಗ್ರಾಫ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಟಿಶ್ಯೂಸ್ ಮ್ಯಾಚ್ ಆಗಬೇಕು. ಓಕೆ, ಡೋನರ್ ಟಿಶ್ಯೂ ಮತ್ತು ಸೊ ತೆಗೆದುಕೊಳ್ತಕ್ಕಂಥ ರಿಸೀವರ್ ಟಿಶ್ಯೂ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗೋದಂದ್ರೆ ಸೊ ಮೆಂಬ್ರೇನ್ ಮೇಲೆ ಇರ್ತಕ್ಕಂಥ ಕೆಮಿಕಲ್ ಮಾಲಿಕ್ಯೂಲ್ಸು ಇಬ್ಬರಲ್ಲೂ ಸೇಮ್ ಇರಬೇಕು. ಆಗ ಮಾತ್ರ ಸೊ ನಾವು ಗ್ರಾಫ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಅರ್ಥ? ಈಗ ನನ್ನ ಸೆಲ್ ಮೇಲೆ ಇರ್ತಕ್ಕಂಥ ಒಂದು ಕೆಮಿಕಲ್ ಮಾಲಿಕ್ಯೂಲ್ ಏನಿದೆಯೋ, ಸೊ ಆ ಥರದ ಕೆಮಿಕಲ್ ಮಾಲಿಕ್ಯೂಲ್ ಅಲ್ಲದ ಪರ್ಸನಿಂದ ಸೊ ನಾನು ಕಿಡ್ನಿನೋ ಹಾರ್ಟ್ನ ತೆಗೆದುಕೊಂಡೆ ಅಂತ ಅನ್ಕೊಳ್ಳಿ, ಏನಾಗ್ಬೋದು ಹೇಳಿ? ನನ್ನ ಬಾಡಿಯಲ್ಲಿ ಅದ್ರ ವಿರುದ್ಧ ಸೆಲ್ ಮೇಲೆ ಇರ್ತಕ್ಕಂಥ ಒಂದು ಬೇರೆ ಥರದ ಮಾಲಿಕ್ಯೂಲ್ ಇದೆಯಲ್ಲ, ಅದು ನನ್ನ ಇಮ್ಯೂನ್ ಸಿಸ್ಟಮ್ ಅಂತ ಗುರುತಿಸುತ್ತೆ. ಓಕೆ, ಗುರುತಿಸಿದ್ದು ಏನು ಮಾಡುತ್ತೆ, ಸೊ ಇದು ಯಾವುದೋ ಹೊರಗಿಂದ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಫುಲ್ ಅದನ್ನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಕಂಪ್ಲೀಟಾಗಿ ನಷ್ಟ ಮಾಡ್ಬಿಡ್ತು. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ವರ್ಕ್ ಆಗೋದೇ ಹಾಗೆ. ಓಕೆ, ನಮ್ಮ ಜೀವಕೋಶಗಳ ಮೇಲೆ ಇರ್ತಕ್ಕಂಥ ಒಂದು ರಾಸಾಯನಿಕ ವಸ್ತುಗಳೇನಿದೆಯೋ
ಅದಿಲ್ಲದೆ ಇರ್ತಕ್ಕಂಥ ಯಾವುದೇ ವಸ್ತು ದೇಹಕ್ಕೆ ಎಂಟರ್ ಆಗಲಿ, ನಮ್ಮ ದೇಹ ಈಗ ಅದರ ವಿರುದ್ಧ ಪ್ರತಿವಿಷ ವಸ್ತುಗಳು ಉತ್ಪತ್ತಿ ಮಾಡುತ್ತೆ. ಓಕೆ, ಇಂಗ್ಲೀಷ್ನಲ್ಲಿ ಆಂಟಿಬಾಡೀಸ್ ಅಂತ ಹೇಳ್ತಾರೆ. ಓಕೆ, ಸೊ ನಮ್ಮಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದು ಇಸ್ ವೆರಿ ಸಿಂಪಲ್ ಮೆಕ್ಯಾನಿಸಮ್. ಓಕೆ, our immune system recognize the foreign substance by the molecule present on it, chemical molecule present on it. ಅದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಬರೀ ಯಾವುದೇ ಸೂಕ್ಷ್ಮಜೀವಿ ಇರ್ಬೋದು. ಓಕೆ, ನಮ್ಮ ಜೀವಕೋಶದ ಮೇಲೆ ಇಲ್ಲದೆ ಇರ್ತಕ್ಕಂಥ ವಸ್ತುವನ್ನು ಹೊತ್ಕೊಂಡ್ಬರ್ತಾ ಇದೆ. ಹಾಗಾಗಿ ಆಂಟಿಬಾಡೀಸ್ ಅದರ ವಿರುದ್ಧ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಓಕೆ, ಸೊ ಮೆಂಬ್ರೇನ್ ನೋಡಿ, ಇದೆಲ್ಲಕ್ಕೂ ಮೆಂಬ್ರೇನೇ ಕಾರಣ. ಆಂಟಿಬಾಡಿ ಜನ್ರೇಷನ್ಗೆ ಸೊ ಪ್ಲಾಸ್ಮಾ ಮೆಂಬ್ರೇನೇ ಕಾರಣ. ಯಾಕಂದ್ರೆ ಮೇಲೆ ಇರ್ತಕ್ಕಂಥ ಕೆಮಿಕಲ್ ಮಾಲಿಕ್ಯೂಲ್ ಗೊತ್ತಾಗ್ತಿದೆಯಾ? ಓಕೆ, ಹಾಗೆ ಪ್ಲಾಸ್ಮಾ ಮೆಂಬ್ರೇನ್ ಮೂಲಕ ಇನ್ನೊಂದು ರೀತಿಯ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರ್ತದೆ. ಓಕೆ, ಇನ್ನೊಂದು ರೀತಿಯ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಈಗ ಯಾವುದೊಂದು ಕಾನ್ಸಂಟ್ರೇಷನ್, ಗ್ಲೂಕೋಸ್ ಕಾನ್ಸಂಟ್ರೇಷನ್. ಸೊ ಗ್ಲೂಕೋಸ್ ಕಾನ್ಸಂಟ್ರೇಷನ್ ಸೆಲ್ ಹೊರಗಡೆ ಕಡಿಮೆ ಇದೆ, ಒಳಗಡೆ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಒಳಗಡೆ ಜಾಸ್ತಿ ಇದೆ. ಓಕೆ, ಈಗ ಈ ಸಂದರ್ಭದಲ್ಲಿ ನಾವು ಈ ಗ್ಲೂಕೋಸ್ ಮಾಲಿಕ್ಯೂಲ್ ಎಲ್ಲಿಂದ ಎಲ್ಲಿ ಹೋಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಳಗಡೆಯಿಂದ ಹೊರಗಡೆ ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಹೊರಗಡೆ ಕಡಿಮೆ ಇದೆ. ಓಕೆ, ಬಟ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ನಾವು ತೆಗೆದುಕೊಂಡಾಗ ಸೊ ಇದು ಕಡಿಮೆ ಕಾನ್ಸಂಟ್ರೇಷನಿಂದ ಹೆಚ್ಚಿನ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ. ಓಕೆ, ಸೊ ಮೆಂಬ್ರೇನ್ ಮೂಲಕ ಅದು ಪಾಸ್ ಆಗುತ್ತೆ. ಈ ಥರದ ಟ್ರಾನ್ಸ್ಪೋರ್ಟೇಷನ್ ಇದನ್ನು ನಾವು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಓಕೆ, ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಸೊ ಹಿಯರ್ ಸಮ್ ಆಫ್ ದಿ ಮಾಲಿಕ್ಯೂಲ್ಸ್ ದೇ ಆರ್ ಮೂವಿಂಗ್ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಓಕೆ, ಸೊ ಅಫ್ಕೋರ್ಸ್ ಈ ಥರ ಮೂವ್ಮೆಂಟ್ ಆಗಬೇಕು ಅಂದರೆ, ಈ ಥರದ ಮೂವ್ಮೆಂಟ್ ಆಗಬೇಕು ಅಂತಂದರೆ ಕಡಿಮೆ ಕಾನ್ಸಂಟ್ರೇಷನ್ದ ಲೋಯರ್ ಕಾನ್ಸಂಟ್ರೇಷನ್ಗೆ ಬರಬೇಕು ಅಂತಂದರೆ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಎಲ್ಲ ನೀವು ಪಕ್ಕದ ಟೌನ್ ಹೋಗಿರ್ತೀರ, ನಿಮ್ಮ ಫ್ರೆಂಡ್ ಮನೆಗೆ ಹೋಗಿರ್ತೀರ, ನೈಟ್ ವಾಪಸ್ ಆಗ್ತಿದ್ರೆ ಲಾಸ್ಟ್ ಬಸ್ ಇದು. ಸೊ ಲಾಸ್ಟ್ ಬಸ್ಸಿಗೆ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಫುಲ್ ಪ್ಯಾಕ್ ಆಗ್ಬಿಟ್ಟಿರ್ತಾರೆ, ಬಸ್ ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದಾರೆ. ನೀವು ಹೊರಗಡೆ ನೀವು ಒಬ್ಬರೇ ಉಳ್ಕೊಂಡಿದ್ದೀರ. ಓಕೆ, ಹೇಗಾರ ಮಾಡಿ ಆ ಬಸ್ಗೆ ಹತ್ಬೇಕು, ಇಲ್ಲಾಂದ್ರೆ ಮನೆ ಸರಕ್ಕೆ ಆಗಿರಲ್ಲ. ನಿಮ್ಮ ಫ್ರೆಂಡು ನಿಮ್ಮನ್ನು ಬಿಡಕ್ಕೆ ಜೊತೆಗೆ ಬಂದಿರ್ತಾನೆ. ಓಕೆ, ಈಗ ನಿಮ್ಮನ್ನ ಹೆಂಗೆ ಒಳಗಡೆ ಕಳಿಸೋದು, ಅವ್ನಿಗೆ ಹೇಳ್ತೀರ ನಾನು ಒಂದು ಕಾಲು ಇಟ್ಕೊಳ್ತೀನಿ, ಹಂಗೆ ಹಿಂಗೆ ಮಾಡಿ ನೀನು ನನ್ನ ಪುಷ್ ಮಾಡ್ಬಿಡು. ಸೇಮ್ ಇಲ್ಲೂ ಅದೇ ಥರನೇ ಆಗುತ್ತೆ. ಓಕೆ, ಇಲ್ಲೂ ಹಾಗೇನೆ. ಸೊ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನಲ್ಲಿ ಸೊ ಲೋವರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ಮೆಟೀರಿಯಲ್ ಪಾಸ್ ಆಗಬೇಕಂದ್ರೆ ಇಲ್ಲಿ ಎನರ್ಜಿ ಯುಟಿಲೈಸ್ ಆಗ್ತದೆ. ಓಕೆ, ಎನರ್ಜಿ ಇಸ್ ಬೀನ್ ಯೂಸ್ಡ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಮೆಟೀರಿಯಲ್ ಫ್ರಮ್ ಲೋಯರ್ ಟು ಹೈಯರ್ ರೀಜನ್. ಓಕೆ, ಬೇರೆ ನಾನು ಆಗಲೇ ಹೇಳಿದ್ನಲ್ಲ ಟ್ರಾನ್ಸ್ಪೋರ್ಟೇಷನ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಮೂಲಕ ಆಗ್ತಕ್ಕಂಥ ಬೇರೆ ಸಾಗಾಣಿಕೆ, ಆಗಲೇ ಡಿಫ್ಯೂಷನ್, ಆಸ್ಮಾಸಿಸ್ ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲೂ ಎನರ್ಜಿ ಯೂಸ್ ಆಗಲ್ಲ. ಓಕೆ, ವಿಸರಣೆ ಕ್ರಿಯೆ ಆಗಬೇಕಾದಾಗ ಶಕ್ತಿ ಬಳಕೆ ಆಗೋದಿಲ್ಲ, ಶಕ್ತಿ ಅವಶ್ಯಕತೆನೇ ಬರಲ್ಲ. ಯಾಕೆ ಹೈಯರ್ ರೀಜನ್ ಟು ಲೋಯರ್ ರೀಜನ್ ಪಾಸ್ ಆಗ್ತದೆ. ಹಾಗೆ ಆಸ್ಮಾಸಿಸ್ ಆಗಬೇಕಾದ್ರೆ ಕೂಡ ಶಕ್ತಿ ಬಳಕೆ ಆಗೋದಿಲ್ಲ. ಆದರೆ ಕಡಿಮೆ ಸಾಂದ್ರತೆ ಕಡೆಯಿಂದ ಹೆಚ್ಚಿನ ಸಾಂದ್ರತೆ ಕಡೆಗೆ ಪ್ಲಾಸ್ಮಾ ಪೊರೆ ಮೂಲಕ ಹೋಗಬೇಕಾದಾಗ ಈಗ ಶಕ್ತಿ ಬಳಕೆ ಆಗ್ತಾ ಇರ್ತದೆ. ಟ್ರಾನ್ಸ್ಪೋರ್ಟೇಷನ್ ರಿವರ್ಸ್ ಆಸ್ಮಾಸಿಸ್ ಅಂತ ಕರಿಬಹುದು ಸರ್? ಇಲ್ಲ, ಇಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ ಆಗ್ತಾ ಇರೋದು. ಓಕೆ, ವಾಟರ್ ಅಲ್ಲ. ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಆದಾಗ ದೆನ್ ಯು ಕ್ಯಾನ್ ಕಾಲ್ ಇಟ್ as ರಿವರ್ಸ್ ಆಸ್ಮಾಸಿಸ್. ಅದು ಆಕ್ಚುಲಿ ಎಕ್ಸಾಸ್ಮಾಸಿಸ್ ನ ರಿವರ್ಸ್ ಆಸ್ಮಾಸಿಸ್ ಅಂತ ಜನರಲ್ ಕರೀತಾರೆ ಈ ವಾಟರ್ ಪ್ಯೂರಿಫಿಕೇಶನ್ ಇದರಲ್ಲಿ. ಓಕೆ ಸರ್, ಆಯ್ತಾ? ಓಕೆ, ಆಸ್ಮಾಸಿಸ್ ಅಂದ್ರೆ ಅದು ಯಾವಾಗಲೂ ಲಿಕ್ವಿಡ್. ಓಕೆ, ಫೈನ್. ಸೊ ಡಿಫ್ಯೂಷನ್ ಅಂದ್ರೆ ದ ಗ್ಯಾಸಸ್ಗೆ ಹೇಳ್ತೀವಿ. ಓಕೆ, ಆಕ್ಸಿಜನ್ ಡಿಫ್ಯೂಸ್ ಆಗೋದು, ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಸ್ ಆಗೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಪ್ಲಾಸ್ಮಾ ಪೊರೆ ಮೂಲಕ ಇಷ್ಟು ರೀತಿಯಾದ ಸಾಗಾಣಿಕೆ ಆಗ್ತಾ ಇರ್ತದೆ. ಹಂಗಾಗಿ ಇದನ್ನ ನಾವು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ ಮಾತ್ರ ಪಾಸ್ ಮಾಡ್ತಾ ಇರ್ತದೆ. ಸೊ ಹಾಗೆ ಮೆಂಬ್ರೇನ್ ಅಲ್ಲಿ ಕೆಲವೊಂದು ಕಡೆಗೆ ಸೊ ಒಂದು ಗ್ಯಾಪ್ ಇರುತ್ತೆ. ಓಕೆ, ಇಲ್ಲೊಂದು ದೊಡ್ಡ ಇದೊಂದು ಪ್ರೋಟೀನ್ ಮಾಲಿಕ್ಯೂಲ್, ಸೊ ಇಲ್ಲೊಂದು ಪ್ರೋಟೀನ್ ಮಾಲಿಕ್ಯೂಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಮೆಂಬ್ರೇನ್ ಮತ್ತೆ ಈ ಥರ ಕಂಟಿನ್ಯೂ ಆಗಿದೆ. ಓಕೆ, ಸೊ ಇಲ್ಲಿ ದೊಡ್ಡ ಪ್ರೋಟೀನ್ಗಳು ಈ ಮೆಂಬ್ರೇನ್ನ ಅದು ಸಪ್ರೇಟ್ ಮಾಡ್ತಾರೆ. ಈಗ ಈ ಕ್ಲಾಸ್ ರೂಮ್ ಅಲ್ಲಿ ಅಟ್ ಒನ್ ಪಾಯಿಂಟ್ ದಿ ವಾಲ್ ಈಸ್ ಡಿಸ್ಕಂಟಿನ್ಯೂಡ್ ಅಂತ ಹೇಳ್ತೀವಿ. ವೇರ್ ದ ವಾಲ್ ಈಸ್ ಡಿಸ್ಕಂಟಿನ್ಯೂಡ್? ಡೋರ್. ಓಕೆ, ಡೋರಲ್ಲಿ ವಾಲ್ ಕಂಟಿನ್ಯೂಟಿ ಅಲ್ಲಿ ಹೋಗ್ಬಿಡಿದೆ. ಸೇಮ್ ಅದೇ ಥರ ಇಲ್ಲೂ ಅಷ್ಟೇ. ಪ್ಲಾಸ್ಮಾ ಮೆಂಬ್ರೇನ್ನ ಗೋಡೆಯಲ್ಲಿ ಅಲ್ಲೆಲ್ಲೂ ಗೋಡೆಗೆ ನಾವು ಹೀಗೆ ಡೋರ್ದು ಹೆಂಗೆ ಒಂದು ಫ್ರೇಮ್ ಇರುತ್ತೋ, ಓಕೆ, ವುಡ್ ಫ್ರೇಮ್ ಇದೆಯೋ ಅದೇ ರೀತಿ ಸೊ ಪ್ಲಾಸ್ಮಾ ಮೆಂಬ್ರೇನ್ನಲ್ಲಿ ಎರಡು ಪ್ರೋಟೀನ್ ಮಾಲಿಕ್ಯೂಲ್ಸ್ ಒಂದು ಫ್ರೇಮ್ ಥರ ಇರ್ತದೆ. ಓಕೆ, ಆ ಪ್ರೋಟೀನ್ ಫ್ರೇಮ್ ಇರೋ ಕಡೆಗೆ ಸೊ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರ್ತದೆ. ಓಕೆ, ಸೊ ಈಗ ಇದನ್ನೇ ನಾವು ಪ್ರೋಟೀನ್ ಚಾನಲ್ ಅಂತಲೇ ಹೇಳ್ತೀವಿ. ಚಾನಲ್ ಜಾಗ. ಓಕೆ, ಈಗ ಪ್ರೋಟೀನ್ ಚಾನಲ್ ಮೂಲಕ ಕೂಡ ಸೊ ಮೆಟೀರಿಯಲ್ ಪಾಸ್ ಆಗುತ್ತೆ. ಓಕೆ, ಈಗ ಇದನ್ನ ಪ್ರೋಟೀನ್ ಚಾನಲ್ ಮೂಲಕ ಇದ್ರ ಮೂಲಕ ಯಾವ್ದಾದ್ರು ಮೆಟೀರಿಯಲ್ಸ್ ಪಾಸ್ ಆಗೋದನ್ನ ಇದನ್ನ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿಬಹುದು? ಓಕೆ, ನೀವು ಇದೇ ರೂಮ್ನೇ ತೆಗೆದುಕೊಳ್ಳಿ, ಗೋಡೆ ಮೂಲಕ ತುರ್ಕೊಂಡ್ ಬಂದ್ರೆ ಅದನ್ನ ಡಿಫ್ಯೂಷನ್ ಅಂತ ಹೇಳ್ತಾರೆ, ಆಸ್ಮಾಸಿಸ್ ಅಂತ ಹೇಳ್ತಾರೆ.
ಡೋರ್ ಮೂಲಕ ಬಂದರೆ, ರೂಮ್ ನೀವು ಒಳಗಡೆ ಬರಲಿಕ್ಕೆ ಒಂದು ಫೆಸಿಲಿಟಿ ಕೊಡ್ತಾ ಇದೆ. ಫೆಸಿಲಿಟೇಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಫೆಸಿಲಿಟೇಟಿವ್ membrane is facilitating at certain points for the transportation of material. Okay, so when a material passes through protein channels, so they are said to be facilitative transportation. ಕನ್ನಡದಲ್ಲಿ ಸೌಲಭ್ಯಿತ ಸಾಗಾಣಿಕೆ ಅಂತಲೇ ಹೇಳ್ತೀವಿ. ಓಕೆ, ಪ್ಲಾಸ್ಮಾ ಪೊರೆಯೇ ಕೆಲವೊಂದು ಕಡೆಗೆ ಸೌಲಭ್ಯನ ಒದಗಿಸ್ತಾ ಇದೆ. ಓಕೆ, ವಸ್ತುಗಳು ಒಳಗಡೆ ಹೋಗಲಿಕ್ಕೆ ಸೊ ಕೆಲವೊಂದು ಕಡೆ ಖಾಲಿಯಾಗಿದ್ದು, ಸೊ ಒಂದು ಡೋರ್ ಥರ ಇದ್ದು, ಸೊ ಸೌಲಭ್ಯನ ಒದಗಿಸ್ತಾ ಇದೆ. ಹಾಗಾಗಿ ಇದನ್ನು ಸೌಲಭ್ಯಿತ ಸಾಗಾಣಿಕೆ ಅಂತ ಕರಿತೀವಿ. ಸೊ ಮೆಂಬ್ರೇನ್ ಮೂಲಕ ಎಷ್ಟು ಥರ ಟ್ರಾನ್ಸ್ಪೋರ್ಟೇಷನ್ಸ್ ಆಗುತ್ತೆ. Okay, diffusion, osmosis, facilitative transportation, and then active transportation. Okay, these two transportations ಅಲ್ಲಿ active transportation ಒಂದರಲ್ಲೇ ಎನರ್ಜಿ ಯೂಸ್ ಆಗುತ್ತೆ. ಅರ್ಥ? ಅಲ್ಲಿ ಒಂದು ಕಡೆ ಎನರ್ಜಿ ಯಾಕೆ ಯೂಸ್ ಆಗ್ತಿದೆ? ಸೊ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಮೆಟೀರಿಯಲ್ ಪಾಸ್ ಆಗ್ತಾರಿಂದ ಸೊ ಇಲ್ಲಿ ಒಂದು ಕಡೆ ಎನರ್ಜಿ ಯೂಸ್ ಆಗುತ್ತೆ ಅಷ್ಟೇ. ಓಕೆ, ಸೊ ಈಗ ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರೋಣ. ಓಕೆ, ಸೊ ಸೆಲ್ ಒಳಗಡೆ ಎಲ್ಲ ಕಡೆಗೂ ಒಂದು ಪದರದ ಜಾಲ ಹಾಡ್ಕೊಂಡಿರುತ್ತೆ, ಈ ಥರ ಪೈಪ್ ಥರ. ಓಕೆ, ಪೈಪ್ಸ್ ಥರ, ಸೊ ಈ ಥರ, ಅಥವಾ ಮೆಂಬ್ರೇನ್ ಈ ಥರನೇ ಇರ್ತದೆ. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಈ ಥರನೇ ಇರ್ತದೆ. ಓಕೆ, ಈ ಥರನೇ ಇರ್ತದೆ. ಓಕೆ, ಇದನ್ನ ನಾವು ಸಿಸ್ಟರ್ನಿ ಅಂತ ಹೇಳ್ತೀವಿ. ಸೊ ಇದನ್ನ ಲ್ಯೂಮನ್ ಅಂತ ಕರಿತೀವಿ. ಓಕೆ, ಈ ಥರ ಸ್ಯಾಕ್ಸ್ ಥರನೂ ಇರ್ತದೆ, ಸೊ ಪೈಪ್ಸ್ ಥರನೂ ಇರ್ತದೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಈ ಪೈಪ್ ಥರ ಇರ್ತಕ್ಕಂಥ ಒಳಜೀವ ರಸ ಆದ್ಮೇಲೆ ರೈಬೋಸೋಮ್ಗಳು ಕೂತಿರ್ತದೆ. ಓಕೆ, ಸ್ವಲ್ಪ ಭಾಗದ ಮೇಲೆ ರೈಬೋಸೋಮ್ಸ್ ಕೂತಿರುತ್ತೆ. ಸೊ ಇನ್ನು ಮಿಕ್ಕಿದ ಭಾಗದಲ್ಲಿ ರೈಬೋಸೋಮ್ಸ್ ಇರೋದಿಲ್ಲ. ಓಕೆ, ರೈಬೋಸೋಮ್ಸ್ ಇರ್ತಕ್ಕಂಥ ಒಂದು ಒಳಜೀವ ರಸಜಾಲವನ್ನು ಒರಟು ಒಳಜೀವ ರಸಜಾಲ ಅಂತ ಹೇಳ್ತೀವಿ. ಓಕೆ, ಸೊ ರೈಬೋಸೋಮ್ಸ್ ಇಲ್ಲದೆ ಇರ್ತಕ್ಕಂಥ ಒಳಜೀವ ರಸಜಾಲವನ್ನು ಅದನ್ನು ನಯ ಒಳಜೀವ ರಸಜಾಲ ಅಂತ ಹೇಳ್ತೀವಿ. ನಯ ಒಳಜೀವ ರಸಜಾಲ, ಇಂಗ್ಲೀಷಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದರಲ್ಲಿ ಸ್ಕೂಲ್ ಬುಕ್ಸಲ್ಲಿ ಓದಿರ್ತೀರ, ಹಾಗಾಗಿ ಸ್ವಲ್ಪ ನಾನು ಫಾಸ್ಟಾಗಿ ಹೋಗ್ತಿದ್ದೀನಿ. ಓಕೆ, ಸೊ ಈ ಇಡೀ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಓಕೆ, ಪೂರ್ತಿ ಸೆಲ್ ಒಳಗಡೆ ಸ್ಪ್ರೆಡ್ ಆಗಿರ್ತಕ್ಕಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೊ ನ್ಯೂಕ್ಲಿಯಸ್ ಇಂದ ಪ್ಲಾಸ್ಮಾ ಮೆಂಬ್ರೇನ್ ವರೆಗೂ ಹಾಡ್ಕೊಂಡಿರುತ್ತೆ. ಓಕೆ, ಸೊ ನ್ಯೂಕ್ಲಿಯಸ್ ಇಂದ ಸರ್ ಅದು ರೈಬೋಸೋಮ್ಸ್ ಇರೋದು ಇಲ್ಲದೆ ಇರೋದು ಇಂಗ್ಲಿಷ್ ಅಲ್ಲಿ ಏನು ಹೇಳ್ತೀವಿ ಸರ್? ರೈಬೋಸೋಮ್ಸ್ ವಿತ್ ರೈಬೋಸೋಮ್ಸ್ ಅಂಡ್ ಸಮ್ ಆರ್ ವಿತೌಟ್ ರೈಬೋಸೋಮ್ಸ್. English the part 1 which is having ribosomes is said to be rough endoplasmic reticulum. Rough. Okay, the presence of ribosomes on the surface, it makes the surface rough. So that part is said to be rough endoplasmic reticulum. The other part which is devoid of ribosomes, that appears to be smooth in nature, so that part is said to be smooth endoplasmic reticulum. Okay, so rough endoplasmic reticulum, so even it can be written as RER. The other part, so it is smooth, so that can be shortly can be written as SCR. ಓಕೆ, RER ರಫ್ ಅಂತ, SCR ಅಂತ ಸ್ಮೂತ್ ಅಂತ ಹೇಳಿ. ಓಕೆ, ಇಡೀ ಜೀವಕೋಶಕ್ಕೆ ಇದು ಹೇಗಿದೆ ಅಂತಂದರೆ ಒಂದು ಆಧಾರ ಸ್ತಂಭವಾಗಿ ಈ ರಸಜಾಲ ಕೆಲಸ ಮಾಡ್ತಾ ಇರ್ತದೆ. ಆಧಾರ ಸ್ತಂಭ ಅಂದರೆ ಸೊ ಈಗ ನಮಗೆ ಒಂದು ಶೇಪ್ ಬರಲಿಕ್ಕೆ ಏನು ಕಾರಣ ಅಂತ ಹೇಳ್ಬೋದು? ಸ್ಕೆಲಿಟನ್. ಓಕೆ, ಸೊ ನಮ್ಮ ಒಳಗಡೆ ಸ್ಕೆಲಿಟನ್ ತೆಗೆದಾಕ್ಬಿಟ್ರೆ ನಮ್ಮ ಇಮ್ಯಾಜಿನ್ ಮಾಡ್ಕೊಂಡು ಹೆಂಗಿರ್ತೀವಿ ಅಂತ, ತೊಗಲ್ಬೊಂಬೆ ಥರ ಇರ್ತೀವಿ ಅಲ್ವಾ? ತೊಗಲ್ಬೊಂಬೆ ಥರ ಇರ್ತೀವಿ. ಓಕೆ, ಸೊ ಸೇಮ್ ಸೆಲ್ಗೂ ಅಷ್ಟೇ. ಸೆಲ್ಗೆ ಆ ಒಳಗಡೆ ಎಲ್ಲ ಕಡೆ ಹಾಡ್ಕೊಂಡಿರ್ತಕ್ಕಂಥ ಪದರ ಜಾಲ ಇದೆಯಲ್ಲ, ಅದು ಸ್ಕೆಲಿಟನ್ ಥರ ಕೆಲಸ ಮಾಡ್ತಾರೆ. ಓಕೆ, ನ್ಯೂಕ್ಲಿಯಸ್ ಇಂದ ಪ್ಲಾಸ್ಮಾ ಮೆಂಬ್ರೇನ್ವರೆಗೂ ಹಾಡ್ಕೊಂಡಿರೋದ್ರಿಂದ ಸೊ ಅದಕ್ಕೊಂದು ಶೇಪ್ ಅನ್ನೋದು ಸಿಗ್ತಾ ಇದೆ. ಸೆಲ್ಗೆ ಒಂದು 3 ಡೈಮೆನ್ಷನಲ್ ಶೇಪ್ ಅನ್ನೋದು ಬರ್ತಾ ಇದೆ. ಓಕೆ, ಹಾಗಾಗಿ ಕೋಶ ರಸದಲ್ಲಿ ಇರ್ತಕ್ಕಂಥ ಆ ಪದರದ ಜಾಲವನ್ನು ಇದನ್ನ ಕೋಶದ ಅಸ್ಥಿಪಂಜರ ಅಂತ ಹೇಳ್ತೀವಿ. ಓಕೆ, ಕೋಶದ ಅಸ್ಥಿಪಂಜರ. ಓಕೆ, so the whole endoplasmic reticulum which is spreading throughout the cytoplasm, so it supports the cell, it gives a definite shape to the cell, so that's why the entire endoplasmic reticulum is said to be cytoskeleton. Okay, so this is said to be cytoskeleton. ಇಲ್ಲಿ ನೋಡಿ, ಸೈಟೋ ಅಂತಂದ್ರೆ ಗ್ರೀಕ್ ವರ್ಡ್, ಇದು ಸೆಲ್ ಅಂತ ಅರ್ಥ. ಸ್ಕೆಲಿಟನ್ ಮೀನ್ಸ್ ಸಪೋರ್ಟಿಂಗ್ ಸ್ಟ್ರಕ್ಚರ್. ಓಕೆ, ಸೊ ಜೀವಕೋಶವನ್ನು ಅಧ್ಯಯನ ಮಾಡ್ತಕ್ಕಂಥ ಅಧ್ಯಯನ ಶಾಸ್ತ್ರವನ್ನ ಅದನ್ನ ಸೈಟಾಲಜಿ ಅಂತಾನೆ ಹೇಳ್ತೀವಿ. Cytology. So the branch of biology which deals with cell is said to be cytology. Okay, Greek cyto ಅಂದ್ರೆ ಸೆಲ್ ಅಂತ ಅರ್ಥ. ಸೊ ಇದನ್ನ ಸೈಟೋಸ್ಕೆಲಿಟನ್ ಅಂತ ಕರಿತೀವಿ. ಕನ್ನಡದಲ್ಲಿ ಕೋಶದ ಅಸ್ಥಿಪಂಜರ ಅಂತ ಹೇಳ್ಬೋದು. ಓಕೆ, ಸೊ ಈಗ ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಅದಕ್ಕೆ ಏನಕ್ಕೆ ರಫ್ ಅಂತ ಕರೀತಾರೆ? ಇದು ರೈಬೋಸೋಮ್ಸ್ ಇದೆ. ಇದು ಬೇರೆ, ಇದೇ ಪ್ರತ್ಯೇಕ ಕಣದಂಗಳ.
Okay, ribosome, again, that's a separate structure. It's not a part of endoplasmic reticulum. So, ಈ ರೈಬೋಸೋಮ್ಸ್ ಹತ್ರ ಒಂದು ಕೆಲಸ ನಡೀತಾ ಇರ್ತದೆ. ಓಕೆ, ಈ ರೈಬೋಸೋಮ್ಸ್ ಹತ್ರನೇ ಆ ಕೋಶ ರಸದಲ್ಲಿರ್ತಕ್ಕಂಥ ಅಮೈನೋ ಆಮ್ಲ ಸೊ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಓಕೆ, ರೈಬೋಸೋಮ್ಗಳ ಕೂಡಿಕೆ ಅಮೈನೋ ಆಮ್ಲಗಳ ಕೂಡಿಕೆ ರೈಬೋಸೋಮ್ಸ್ ಹತ್ರ ಆಗ್ತಾ ಇರ್ತದೆ. ಓಕೆ, the amino acids which are present in the cytoplasm, so they are stitched up at ribosome. Okay, so amino acids are stitched up, so there will be a long chain of amino acids are synthesized at ribosomes. ಸೊ ಹಂಗಾಗಿ ಈಗ ರೈಬೋಸೋಮ್ ಹತ್ರ ಏನು ಕೆಲಸ ನಡೆಯುತ್ತೆ ಅಂತ ಕೇಳಿದ್ರೆ ಸೊ ರೈಬೋಸೋಮ್ಸ್ ಹತ್ರ ಪ್ರೋಟೀನ್ಗಳು ತಯಾರಾಗುತ್ತೆ. ಓಕೆ, ಅಮೈನೋ ಆಮ್ಲಗಳು ಯಾವಾಗ ಒಂದಕ್ಕೊಂದು ಕೂಡಿಕೊಂಡು ಒಂದು ಉದ್ದದ ಅಮೈನೋ ಆಮ್ಲದ ಸರ್ಪಳಿ ಉಂಟಾಯ್ತು ಅಲ್ಲಿ, ಅದನ್ನ ಪ್ರೋಟೀನ್ ಅಂತ ಹೇಳ್ತಾರೆ. ಓಕೆ, ಸೊ ಪ್ರೋಟೀನ್ಸ್ ಆರ್ ಸಿಂಥಸೈಸ್ಡ್ ಅಟ್ ರೈಬೋಸೋಮ್ಸ್. ಓಕೆ, ಸೊ ಪ್ರೋಟೀನ್ ತಯಾರಿಕೆ ಈ ರೈಬೋಸೋಮ್ಸ್ ಹತ್ರನೇ ಆಗೋದು. ಓಕೆ, ಅಮೈನೋ ಆಮ್ಲಗಳ ತಯಾರಿಕೆ ಇಲ್ಲ, ಇಲ್ಲಿ ಅಲ್ಲಿರೋ ಅಮೈನೋ ಆಸಿಡ್ಸ್ನ ಇದು ಕೂಡ್ಸುತ್ತಷ್ಟೇ. ಓಕೆ, ಒಂದಕ್ಕೊಂದು ಕನೆಕ್ಟ್ ಮಾಡಿಸುತ್ತಷ್ಟೇ. ಓಕೆ, ಸ್ವಲ್ಪ ಪ್ರೋಟೀನ್ ತಯಾರಿಕೆ ಎಲ್ಲ ಆಗ್ತಾ ಇರ್ತದೆ. ಸೊ ಹಂಗಾಗಿ ಈ ರೈಬೋಸೋಮ್ಸ್ನ ನಾವು ಪ್ರೋಟೀನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತಲೇ ಹೇಳ್ತೀವಿ, ಪ್ರೋಟೀನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ. ಓಕೆ, ಸೊ ಸೆಲ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಪ್ರೋಟೀನ್ಸ್ ಅಲ್ಲೇ ತಯಾರಾಗ್ತಾ ಇರ್ತದೆ. ಅರ್ಥ್ಯಾ, ಎಲ್ಲ ರೀತಿ ಪ್ರೋಟೀನ್ಸು ಅಲ್ಲೇ ತಯಾರಾಗ್ತಾ ಇರ್ತದೆ. ಓಕೆ, ಸೊ ನೆಕ್ಸ್ಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಂದರೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಸ್ ಏನಿಲ್ಲ. ಓಕೆ, ರೈಬೋಸೋಮ್ಸ್ ಏನಿಲ್ಲ, ಬಟ್ ಇದರ ಸರ್ಫೇಸ್ ಅಲ್ಲಿ ಮೆಂಬ್ರೇನ್ ಮೇಲೆ ಕೆಲವು ಎನ್ಸೈಮ್ಸ್ ಇರುತ್ತೆ, ಪ್ರೋಟೀನ್ ಮಾಲಿಕ್ಯೂಲ್ಸ್. ಮೆಂಬ್ರೇನ್ ಅಂದ್ರೆ ಈ ಥರ ಹೇಳಿದ್ದೀನಿ, ಲಿಪಿಡ್ ಲೇಯರ್ ಇರುತ್ತೆ, ಸೊ ಅದ್ರ ಮೇಲೆ ಕೆಲವು ಪ್ರೋಟೀನ್ಸ್ ಇರುತ್ತೆ. ಆ ಪ್ರೋಟೀನ್ಸ್ ಕೆಲವೊಂದು ಸೊ ಅದಕ್ಕೆ ಕ್ಯಾಟಲಿಟಿಕ್ ಫಂಕ್ಷನ್ ಇರುತ್ತೆ. ಕ್ಯಾಟಲಿಟಿಕ್ ಫಂಕ್ಷನ್ ಅಂದ್ರೆ ಎನ್ಸೈಮ್ಸ್ ಥರ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಸೊ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರ್ತಕ್ಕಂಥ ಎನ್ಸೈಮ್ಸ್ ಇಂದಾನೆ ಲಿಪಿಡ್ನ ತಯಾರಿಕೆ ಆಗ್ತಾ ಇರ್ತದೆ. Okay, lipid synthesis takes place at smooth endoplasmic reticulum. This is one of the function of SER. Okay, RER hatra protein ತಯಾರಿಕೆ ಆಗ್ತದೆ. ಓಕೆ, SER ಹತ್ರ ಸಲ್ಲಿ ಲಿಪಿಡ್ಸ್ನ ತಯಾರಿಕೆ ಆಗ್ತಾ ಇರ್ತದೆ. ಅಂದರೆ ನಮ್ಮ ಸೆಲ್ಸ್ಗೆ ಏನೇನು ಲಿಪಿಡ್ಸ್ ಬೇಕಾಗಿದೆಯೋ ಸೊ ಲಿಪಿಡ್ಸು ಸೊ ಅಲ್ಲಿ ಆಗ್ತಾ ಇರುತ್ತೆ. ಓಕೆ, ಹಾಗೆ ಈ ಮೆಂಬ್ರೇನ್ ಮೇಲೆ ಇನ್ನು ಕೆಲವು ಎನ್ಸೈಮ್ಸ್ ಇದಾವೆ. ಓಕೆ, ಆ ಎನ್ಸೈಮ್ಸು ಸೊ ನಮ್ಮ ಸೆಲ್ಸ್ಗೆ ಯಾವುದಾದ್ರೂ ಒಂದು ವಿಷ ಪದಾರ್ಥ ಎಂಟರ್ ಆದಾಗ, ಓಕೆ, ಆ ಎನ್ಸೈಮ್ಸ್ ಏನು ಮಾಡ್ತವೆ, ಆ ವಿಷ ಪದಾರ್ಥವನ್ನು ಡೆಸ್ಟ್ರಾಯ್ ಮಾಡುತ್ತೆ. ಓಕೆ, ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್. ಈಗ ನೀವು ಯಾವುದೋ ಫೀವರ್ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀರ. ಓಕೆ, ಫೀವರ್ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಎಷ್ಟೊತ್ತು ನಮ್ಮ ಬಾಡಿಲಿ ಅದು ವರ್ಕ್ ಮಾಡುತ್ತೆ? 2 to 3 hours ಅಷ್ಟೇ. ಅದಕ್ಕೆ ಡಾಕ್ಟ್ರು 3 ತೊಗೊಳಕ್ಕೆ ಹೇಳ್ತಾರೆ. ಬೆಳಗ್ಗೆ ಒಂದು ಮಾತ್ರೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ಮಾತ್ರೆ ಎಫೆಕ್ಟ್ ಹೋಗ್ಬಿಟ್ಟಿರ್ತದೆ. ಮಧ್ಯಾಹ್ನದ ಮಾತು ತಿಂದ ಮೇಲೆ ಮತ್ತೆ ಸಂಜೆ ಅಷ್ಟೊತ್ತಿಗೆ ಎಫೆಕ್ಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಪ್ರತಿ 3 ಗಂಟೆಗೆ ತೊಗೊಳಕ್ಕೆ ಹೇಳಿರ್ತಾರೆ. ಅಂದರೆ 3 ಗಂಟೆಲಿ ಏನಾಯ್ತದು ತೊಗೊಂಡಿರೋ ನಾವು ಮಾತ್ರೆಯಲ್ಲಿ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಹೋಗಿದೆ. ಸೊ ಅದು ಹೋಗಿದ್ದು 3 ಗಂಟೆಲಿ ಏನಾಯಿತು, ಬ್ಲಡ್ಗೆ ಸೇರ್ಕೊಂಡಿತ್ತು. ಸೊ ಅದು ಟೆಂಪ್ರೇಚರ್ ರೆಡ್ಯೂಸ್ ಮಾಡಿತು. ಸೊ ಹಾಗೆ ಅದೇ ಕೆಮಿಕಲ್ ಮಾಲಿಕ್ಯೂಲ್ ಹಾಗೆ ಬ್ಲಡ್ ಮೂಲಕ ಲಿವರ್ಗೆ ಹೋಗುತ್ತೆ. ಲಿವರಲ್ಲಿ ಇರ್ತಕ್ಕಂಥ ಲಿವರ್ ಸೆಲ್ಸ್ ಎಂಟರ್ ಆದಾಗ ಲಿವರ್ ಸೆಲ್ಸಲ್ಲಿ ಇರ್ತಕ್ಕಂಥ ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎನ್ಸೈಮ್ಸು ಆ ಕೆಮಿಕಲ್ ಮಾಲಿಕ್ಯೂಲ್ ಬ್ರೇಕ್ ಮಾಡ್ಬಿಡ್ತಾರೆ. ಓಕೆ, ಸೊ ಯಾವಾಗ ಫೀವರ್ ಕಂಟ್ರೋಲ್ ಮಾಡ್ತಕ್ಕಂಥ ಕೆಮಿಕಲ್ ಮಾಲಿಕ್ಯೂಲ್ ಸೊ ಅದು ಬ್ರೇಕ್ ಡೌನ್ ಆಯಿತು, ಸೊ ಅಲ್ಲಿಗೆ ಅದರ ಎಫೆಕ್ಟ್ ಹೋಯಿತು. ಓಕೆ, ಈ ಥರ ಯಾವುದೇ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರಲಿ, ಯಾವುದೇ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಲ್ಲಿ ಸೊ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಲ್ಲ ಸೊ ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಎನ್ಸೈಮ್ಸಿಂದ ಅದು ಫುಲ್ ಕಂಪ್ಲೀಟಾಗಿ ನ್ಯೂಟ್ರಲೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಈ ಪ್ರೋಸೆಸ್ನ ಇದನ್ನು ಡಿಟಾಕ್ಸಿಫಿಕೇಶನ್ ಅಂತಲೇ ಹೇಳ್ಬೋದು. ಡಿಟಾಕ್ಸಿಫಿಕೇಶನ್. Okay, the enzymes present on smooth endoplasmic reticulum, it neutralizes the toxic content. So the process is said to be detoxification. Okay, so ವಿಷ ಪದಾರ್ಥ ನಿರ್ಮೂಲನೆ. ಡೆಫಿನಿಷನ್ ಹೇಳಿ ಸರ್, ಡಿಟಾಕ್ಸಿಫಿಕೇಶನ್ ಡೆಫಿನಿಷನ್. ಡಿಟಾಕ್ಸಿಫಿಕೇಶನ್ ಡೆಫಿನಿಷನ್ ವಿಷ ಪದಾರ್ಥ ನಿರ್ಮೂಲನೆ ಆಗೋದು. ಅಂದ್ರೆ ಜೀವಕೋಶವನ್ನ ಪ್ರವೇಶಿಸತಕ್ಕಂಥ ಒಂದು ವಿಷ ಪದಾರ್ಥ ನಿರ್ಮೂಲನೆ ಇದೆಯಾ, ಅದನ್ನೇ ಆ ಪ್ರೋಸೆಸ್ನ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಈ ಡೆಫಿನೇಷನ್ ಏನು ಬರ್ಕೊಳಕ್ಕೆ ಹೋಗ್ಬಿಡಿ, ಜಸ್ಟ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂತ ಬನ್ನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನೀವಂತಲ್ಲ ಬೇರೆಯವರು. ಓಕೆ, ಆಲ್ಕೋಹಾಲ್ ತಗೊಂಡ್ರೆ ಆಲ್ಕೋಹಾಲ್ ಎಫೆಕ್ಟ್ ಎಷ್ಟೊತ್ತಿರ್ಬೋದು? 2 hours ಅಷ್ಟೇ? 24 hours ಇರುತ್ತಾ? ಓಕೆ, ನಮ್ಗೆ ಗೊತ್ತಿಲ್ಲ ಅದು.
ಬ್ರೀತ್ ಅನಲೈಸರ್. ಓಕೆ, ನಿಮಗೆ ಗೊತ್ತಿದೆ. ಫೈನ್ ಫೈನ್ ಫೈನ್. ಓಕೆ, ಸೊ 24 ಗಂಟೆಲಿ ಏನಾಗುತ್ತೆ ಆಲ್ಕೋಹಾಲ್? ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ಸಲಿ ಆಲ್ಕೋಹಾಲ್ ಕೊಟ್ಬಿಟ್ರೆ ಲೈಫ್ ಲಾಂಗ್ ಕಿಕ್ಕಿ ರಾಂಗ್ ಇದ್ದಿದ್ರೆ, ಒಂದ್ಸಲಿ ಆಲ್ಕೋಹಾಲ್ ತಗೊಂಡ್ಬಿಟ್ರೆ ಲೈಫ್ ಲಾಂಗ್ ಕಿಕ್ಕಿ ರಾಂಗ್ ಇದ್ದಿದ್ರೆ, ಓಕೆ, ಇರೋಂಗ್ ಇದ್ದಿದ್ರೆ ವೈನ್ ಶಾಪ್ಸ್ ಎಲ್ಲ ಮುಚ್ಕೋಬೇಕಾಗಿತ್ತು ಅಲ್ವಾ? ಬಟ್ ತಗೊಂಡು 24 ಗಂಟೆಗೆ ಅದು ಕಿಕ್ ಹೋಗ್ಬಿಡ್ತಾ ಇದೆ. ಮತ್ತೆ ಸೇಮ್ ಕಿಕ್ ಬರ್ಬೇಕಂದ್ರೆ ಮತ್ತೆ ತಗೋಬೇಕಾಗತ್ತೆ. ಎಲ್ಲಿ ಹೋಗ್ತದೆ ಅದೆಲ್ಲ? ಓಕೆ, ಸೊ ಆಲ್ಕೋಹಾಲ್ನ ತಗೊಂಡಿದ್ದು ಸೊ ಡೈಜೆಸ್ಟ್ ಸಿಸ್ಟಮ್ ಇಂದ ಬ್ಲಡ್ಗೆ ಆಡ್ ಆಗುತ್ತೆ. ಬ್ಲಡ್ ಮೂಲಕ ಓಕೆ ನಮ್ಮ ಬ್ರೈನ್ ಮೇಲೆ ಅದರ ಪರಿಣಾಮ ಬೀರುತ್ತೆ. ಅದೇ ಬ್ಲಡ್ ಮೂಲಕ ಹಾಗೆ ಲಿವರ್ಗೆ ಹೋಗುತ್ತೆ. ಲಿವರ್ ಸೆಲ್ಸ್ ಅಲ್ಲಿ ಎಂಟರ್ ಆದಾಗ ಲಿವರ್ ಸೆಲ್ಸ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಲ್ಕೋಹಾಲ್ನ ಬ್ರೇಕ್ ಮಾಡ್ತದೆ. Okay, the enzymes which are present on smooth endoplasmic reticulum, so they break the alcoholic content, and this process is said to be dealcoholization. Okay, alcohol content so break down ಆಗೋದನ್ನ ಅದನ್ನ dealcoholization ಅಂತ ಹೇಳ್ತೀವಿ. ಓಕೆ, ಇದೆಲ್ಲ ಆಲ್ಕೋಹಾಲ್ ಕಂಟೆಂಟ್ ಅದು ಕಂಪ್ಲೀಟ್ ಬ್ರೇಕ್ ಡೌನ್ ಆಗೋದು ಲಿವರ್ ಎಲ್ಲ ಆಗ್ತಾ ಇರ್ತದೆ. ಡೈಲಿ ಕುಡಿತಾ ಇದ್ರೆ ಏನಾಗುತ್ತೆ? ಲಿವರ್ ಸೆಲ್ಸ್ ಅದನ್ನ ಡಿಆಲ್ಕಲೈಸ್ ಮಾಡಿ 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 ಸೆಲ್ಸೇ ಫುಲ್ ರಪ್ಚರ್ ಆಗುತ್ತದೆ. ಓಕೆ, ಲಿವರ್ ಹಾಳಾಗ್ತದೆ. ಓಕೆ, ಆಲ್ಕೋಹಾಲ್ ಜಾಸ್ತಿ ಕುಡಿತಾ ಇದ್ರೆ ಏನಾಗುತ್ತೆ? ಲಿವರೇ ಹಾಳಾಗುತ್ತೆ. ಡೈಲಿ ಸೆಲ್ಸ್ ಅದು ಡಿಆಲ್ಕಲೈಸ್ ಮಾಡಬೇಕಲ್ಲ. ಓಕೆ, ಸೊ ಒಂದು ಹಂತಕ್ಕೆ ಸೊ ಫುಲ್ ಕಂಪ್ಲೀಟ್ ಸೆಲ್ಸ್ ಡ್ಯಾಮೇಜ್ ಆಗಿ ಸೊ ಅದಕ್ಕೆ ಇನ್ಫೆಕ್ಷನ್ಸ್ ಆಗೋಕ್ಕೆ ಶುರು ಆಗ್ಬಿಡ್ತದೆ. ಓಕೆ, ಯಾವಾಗ ಎಕ್ಸೆಸಿವ್ ಕಂಟಿನ್ಯೂಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಸೊ ಡ್ಯಾಮೇಜ್ ಆಗಿ ಲಿವರ್ ಡ್ಯಾಮೇಜ್ ಆಗಿ ಇನ್ಫೆಕ್ಷನ್ಸ್ ಬಂದ್ಬಿಡುತ್ತೋ, ಸೊ ಇದನ್ನ ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ಲಿವರ್ ಸಿರೋಸಿಸ್. ಓಕೆ, Cirrhosis of the liver. HOIS, cirrhosis, liver cirrhosis. Okay, so alcoholic people, so generally you can see this kind of infections. ಅರ್ಥ? ಸೊ ಅಂದರೆ ಈಗ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕೆಲಸಗಳಂತಂದರೆ 3 ಕೆಲಸ ಇರ್ಬೋದು. ಓಕೆ, ಒಂದು ಲಿಪಿಡ್ ಸಿಂಥಸಿಸ್, ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ಕೊಬ್ಬಿನಾಂಶವನ್ನು ತಯಾರು ಮಾಡ್ತದೆ. ಸೊ ದಿಸ್ ಇಸ್ ಒನ್ ಫಂಕ್ಷನ್ ಆಫ್ ದ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. The second function is it neutralizes the toxic metal that enters into the cell. So this is to be detoxification. And the third third function is, so it removes the alcoholic content. Okay, dealcoholization. Okay, so ಈ ಮೂರು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಈ ಮೂರು ಕೆಲಸಗಳು ನಡೀತಾ ಇರ್ತದೆ. ಓಕೆ, ಸೊ RER ಮತ್ತು SER ಎರಡೂ ಇದು ಪೂರ್ತಿ ಒಟ್ಟಾಗಿ ಕಲೆಕ್ಟಿವ್ ಆಗಿ ನೀವು ಅದರ ಕೆಲಸ ತೆಗೆದುಕೊಂಡಾಗ RER and SER, so collectively it supports the cell. Okay, it serves as a skeleton to the cell. Okay, the entire endoplasmic reticulum present in the cell is said to be cytoskeleton. ಅರ್ಥ್ಯ? ಸೊ ಜೀವಕೋಶಕ್ಕೆ ಒಂದು ಆಧಾರ ಸ್ತಂಭವಾಗಿ ಸೊ ಪೂರ್ತಿ ಪದರ ಜಾಲ ಕೆಲಸ ಮಾಡೋದ್ರಿಂದ ಸೊ ಇದನ್ನು ಕೋಶದ ಅಸ್ಥಿಪಂಜರ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ. ಓಕೆ, ಸೊ ನೆಕ್ಸ್ಟು ಮೈಟೋಕಾಂಡ್ರಿಯಾಗೆ ಬರೋಣ. ಸೊ ಮೈಟೋಕಾಂಡ್ರಿಯಾ ಈ ಥರ ಒಂದೆರಡು ಕೋಳಿಮಟ್ಟ ಥರ ಇದೆ. ಸೊ ಮೇಲ್ಗಡೆ ಮೆಂಬ್ರೇನ್ ಸ್ಟ್ರೈಟ್ ಆಗಿರುತ್ತೆ, ಒಳಗಡೆ ಇರ್ತಕ್ಕಂಥ ಮೆಂಬ್ರೇನ್ ಈ ಥರ ಫೋಲ್ಡ್ ಆಗಿರ್ತದೆ. ಓಕೆ, ಈ ಥರ ಫೋಲ್ಡ್ ಆಗಿರುತ್ತೆ. ಸೊ ಇಲ್ಲಿ ನಾವು ಯು ಹ್ಯಾವ್ ಟೇಕನ್ ಎ ಕ್ರಾಸ್ ಸೆಕ್ಷನ್ ಆಫ್ ದ ಮೈಟೋಕಾಂಡ್ರಿಯಾ. ಕ್ರಾಸ್ ಸೆಕ್ಷನ್ ಕಟ್ ಮಾಡಿರೋ ಒಂದು ಮೈಟೋಕಾಂಡ್ರಿಯಾ ಇಲ್ಲಿ ತೋರಿಸ್ತಾ ಇದ್ದೀವಿ. ಓಕೆ, ಸೊ ಈಗ ಇದ್ರೊಳಗಡೆ ಎರಡು ಮೆಂಬ್ರೇನ್ಸ್ ಆಯ್ತು, ಇದ್ರೊಳಗಡೆ ಫ್ಲೂಯಿಡ್ ಇದೆ. ಓಕೆ, ಸೊ ದ 2 membranes are actually they are enclosing a substance. ಓಕೆ, ಆ ಒಳಗಡೆ ಇರ್ತಕ್ಕಂಥ ಸಬ್ಸ್ಟೆನ್ಸ್ನ ಇದನ್ನ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ, ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್. ಓಕೆ, ಸೊ ದ ಕಂಟೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಮೈಟೋಕಾಂಡ್ರಿಯಾ ಸೆಟ್ ಬಿ ಮ್ಯಾಟ್ರಿಕ್ಸ್. ಕರೆಕ್ಟಾ? ಸೊ ಇದರೊಳಗಡೆ ಅಫ್ಕೋರ್ಸ್ ಈ ಮ್ಯಾಟ್ರಿಕ್ಸ್ ಅಲ್ಲಿ ಸಿ ನೀವು ಇಲ್ಲಿ ಈ ಥರ ಸರ್ಕ್ಯುಲರ್ ಒಂದು ಮಾಲಿಕ್ಯೂಲ್ಸ್ ನೋಡ್ಬೋದು. ಓಕೆ, ಸರ್ಕ್ಯುಲರ್ ಓಕೆ ಕೆಮಿಕಲ್ ಮಾಲಿಕ್ಯೂಲ್ಸ್, ದುಂಡಾಕಾರದಲ್ಲಿರ್ತಕ್ಕಂಥ ಕೆಮಿಕಲ್ ಮಾಲಿಕ್ಯೂಲ್ಸ್. ಅಫ್ಕೋರ್ಸ್ ಇವನ್ನ ಸರ್ಕ್ಯುಲರ್ DNA ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಸಿ ಸರ್ಕ್ಯುಲರ್ DNA ಮಾಲಿಕ್ಯೂಲ್ಸ್ ಇನ್ ದ ಮ್ಯಾಟ್ರಿಕ್ಸ್. ಓಕೆ, ಹಾಗೆ ಮೈಟೋಕಾಂಡ್ರಿಯಾದ ಒಳಗಡೆ ಸೊ ರೈಬೋಸೋಮ್ಸ್ ಇರ್ತದೆ. ಸೊ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ರೈಬೋಸೋಮ್ಸ್ ಇದೆ. ಸೊ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ರೈಬೋಸೋಮ್ಸ್ ಇದೆ ಅಂದ್ರೆ ಏನು ಕೆಲಸ ನಡೀಬಹುದು? ರೈಬೋಸೋಮ್ಸ್ ಇರೋ ಕಡೆ ಏನು ಕೆಲಸ ನಡೆಯುತ್ತೆ? Protein synthesis. ಎಸ್. ಓಕೆ, ಅಂದ್ರೆ ಈಗ ಸೆಲ್ ಅಲ್ಲಿ ಪ್ರೋಟೀನ್ ತಯಾರಿಕೆ ಎಲ್ಲೆಲ್ಲಿ ನಡೆಯುತ್ತೆ? ಎಲ್ಲೆಲ್ಲ RNA ಇರ್ತಾವೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಸೊ ಅಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಅದು ಬಿಟ್ರೆ
ಮೈಟೋಕಾಂಡ್ರಿಯಾದೊಳಗಡೆ ಪ್ರೋಟೀನ್ ಸಿಂಥಸಿಸ್ ನಡೆಯುತ್ತೆ. ಓಕೆ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೈಬೋಸೋಮ್ಸ್ ಇದೆಯಲ್ಲ, ಸಲ್ಲಿ ಪ್ರೋಟೀನ್ ತಯಾರಿಕೆ ಆಗುತ್ತೆ. ಹಾಗೆ ಮೈಟೋಕಾಂಡ್ರಿಯಾದಲ್ಲಿ ಇಲ್ಲೂ ಕೂಡ ರೈಬೋಸೋಮ್ಸ್ ಇರೋದ್ರಿಂದ ಇಲ್ಲೂ ಕೂಡ ಪ್ರೋಟೀನ್ ತಯಾರಿಕೆ ಆಗ್ತಾ ಇರ್ತದೆ. ಓಕೆ, ಸೊ ಮೈಟೋಕಾಂಡ್ರಿಯಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅದೇ ತಯಾರು ಮಾಡ್ಕೊಳ್ತಾ ಇರ್ತದೆ. ಅರ್ಥದೆಯಾ? ಸೇರಿ ಬೇರೆ ಎಲ್ಲ ರಚನೆಗಳಿಗೆ, ಜೀವಕೋಶದಲ್ಲಿರ್ತಕ್ಕಂಥ ಎಲ್ಲ ರಚನೆಗಳಿಗೂ ಪ್ರೋಟೀನ್ಗಳು ಬೇಕಾಗಿದೆ. ಆ ಎಲ್ಲ ರಚನೆಗಳಿಗೂ ಬೇಕಾಗ್ತಕ್ಕಂಥ ಪ್ರೋಟೀನ್ಗಳೆಲ್ಲ ಅದೆಲ್ಲ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹತ್ರ ತಯಾರಾಗ್ತಾ ಇರ್ತದೆ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಎಸ್ ಸರ್ ಅಂದ್ರೆ ಇಲ್ಲಿ ಅದಕ್ಕೆ ಬೇಕಾಗಿರೋ ಅಮೈನೋ ಆಸಿಡ್ಸ್ ನ ಅದೇ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ ಅಂತನಾ? ಅದರ ಅಮೈನೋ ಆಸಿಡ್ಸ್ನ ಅದೇ ಅಫ್ಕೋರ್ಸ್ ನಮ್ಮಲ್ಲಿ ಅಮೈನೋ ಆಸಿಡ್ಸ್ ಕೆಲವು ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಅವನ್ನ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದರಲ್ಲಿ ಎಂಡೋಪ್ಲಾಸ್ಮಿಕ್ ಅಲ್ಲ. ಹೌದು, ಸೆಲ್ ಒಳಗಡೆ ಅಮೈನೋ ಆಸಿಡ್ಸ್ ಎಲ್ಲ ಪೂರ್ತಿ ಫುಲ್ ಕಂಪ್ಲೀಟ್ ನಮ್ಮ ಬಾಡಿ ಸೆಲ್ಸ್ ಪ್ರೊಡ್ಯೂಸ್ ಮಾಡ್ಕೊಳಕ್ ಹೋಗೋದಿಲ್ಲ. ಸೊ ಕೆಲವು ನಮ್ಮ ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಅವನ್ನ ನಾವು ನಾನ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಯು ನೀಡ್ ನಾಟ್ ಟು ಟೇಕ್ ದೋಸ್ ಅಮೈನೋ ಆಸಿಡ್ಸ್ ಥ್ರೂ ಫುಡ್ ಮೆಟೀರಿಯಲ್. ಸಮ್ ಆಫ್ ದ ಅಮೈನೋ ಆಸಿಡ್ಸ್ ದೇ ಆರ್ ನಾಟ್ ಸಿಂಥಸೈಸ್ಡ್ ಇನ್ ದ ಬಾಡಿ, ಸೊ ದಟ್ ಯು ಹ್ಯಾವ್ ಟು ಟೇಕ್ ಫ್ರಮ್ ಫುಡ್. ಸೊ ಅವನ್ನ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಅಮೈನೋ ಆಸಿಡ್ಸ್ ನ ಅದು ಚೈನ್ ಲಿಂಕ್ ಮಾಡಿ ಪ್ರೋಟೀನ್ ಕರೆಕ್ಟ್. ಇದು ಇದೇ ಅಮೈನೋ ಆಸಿಡ್ಸ್ ನ ಇದೇ ಪ್ರೊಡ್ಯೂಸ್ ಮಾಡ್ಕೊಂಡು ಚೈನ್ ಲಿಂಕ್ ಫಾರ್ಮೇಶನ್ ಮಾಡಿ ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಎಲ್ಲಾನು ಇದೇ ಸಿಂಥಸೈಸ್ ಮಾಡ್ಕೊಳ್ಳುತ್ತಂತಲ್ಲ. ಅಫ್ಕೋರ್ಸ್ ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಇಟ್ ನೀಡ್ಸ್ ಫ್ಯೂ ಅಮೈನೋ ಆಸಿಡ್ಸ್ ಓನ್ಲಿ. ಮೈಟೋಕಾಂಡ್ರಿಯಾದ ಪ್ರೋಟೀನ್ ಮಾಲಿಕ್ಯೂಲ್ಸ್ ಬೇರೆ ಸೆಲ್ಲರ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಡಿಫರೆಂಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಸಮ್ ಆಫ್ ದ ಅಮೈನೋ ಆಸಿಡ್ಸ್ ವಿಚ್ ಆರ್ ರಿಕ್ವೈರ್ಡ್ ಇನ್ ಟು ದ ಮ್ಯಾಟ್ರಿಕ್ಸ್ ದೇ ಎಂಟರ್ ಇನ್ ಥ್ರೂ ದ ಮೆಂಬ್ರೇನ್ಸ್. ಓಕೆ, ಮೆಂಬ್ರೇನ್ ಮೂಲಕ ಪಾಸ್ ಆಗುತ್ತೆ. ಪಾಸ್ ಆಗಿ ಸೊ ಒಳಗಡೆ ಮ್ಯಾಟ್ರಿಕ್ಸ್ ಒಳಗೆ ಎಂಟರ್ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಸೊ ಪ್ರೋಟೀನ್ ಮಾಲಿಕ್ಯೂಲ್ ತಯಾರು ಮಾಡ್ತಾ ಹೋಗುತ್ತೆ. ಓಕೆ, ಫೈನ್. ಸೊ ಮೈಟೋಕಾಂಡ್ರಿಯಾ ತನಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಗಳನ್ನ ಅದೇ ತಯಾರು ಮಾಡ್ಕೊಳ್ಳೋದ್ರಿಂದ ಸೊ ಇದನ್ನ ನಾವು ಅಟಾನಮಸ್ ಆರ್ಗನಲ್ ಅಂತ ಹೇಳ್ತೀವಿ, ಸೆಮಿ ಅಟಾನಮಸ್. ಓಕೆ, ಅಟಾನಮಸ್ ಅಂದ್ರೆ ಸೊ ಇಟ್ ಇಸ್ ಫ್ರೀ ಫ್ರಮ್ ದಿ ಅದರ್ ಪ್ರೋಟೀನ್ ಸಿಂಥಸಿಸ್ ಮೆಕ್ಯಾನಿಸಮ್. ಓಕೆ, ಸೆಲ್ಲಲ್ಲಿ ಸೊ ಪ್ರೋಟೀನ್ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ರಫ್ ಆರ್ ಇದೆಯಲ್ಲ, ಆರ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅದು ತಾನೇ ಮಾಡ್ಕೊಳ್ತಾ ಇದೆ. ಸೊ ಹಂಗಾಗಿ ಇದನ್ನೇ ಸೆಮಿ ಅಟಾನಮಸ್ ಆರ್ಗನಲ್ ಅಂತ ಹೇಳ್ತೀವಿ. ಓನ್ಲಿ ಟು ಸಮ್ ಎಕ್ಸ್ಟೆಂಟ್ ಇಟ್ ಡಿಪೆಂಡ್ಸ್ ಅಪಾನ್ ದ ನ್ಯೂಕ್ಲಿಯರ್ DNA. And for rest of the protein molecules, so it has its own DNA material. So that's why it is said to be semi-autonomous structure. Okay, ಕನ್ನಡದಲ್ಲಿ ಅರೆ ಸ್ವಾಯತ್ತತೆಯನ್ನು ಹೊಂದಿರತಕ್ಕಂಥ ಕಣಗಳು ಅಂತ ಹೇಳ್ತೀವಿ. ಓಕೆ, ಸೊ ನಾವು ಮೈಟೋಕಾಂಡ್ರಿಯಾನ ಒಂದು ಬ್ಯಾಕ್ಟೀರಿಯಾ ಕಂಪೇರ್ ಮಾಡ್ಬೋದು. ಓಕೆ, ಹೊರಗಡೆ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಇದೆಯಲ್ಲ, ಸೊ ಆ ಬ್ಯಾಕ್ಟೀರಿಯಾ ಕಂಪೇರ್ ಮಾಡ್ಕೋಬೋದು. ಓಕೆ, ಬ್ಯಾಕ್ಟೀರಿಯಾದಲ್ಲಿ ಈ ಸರ್ಕ್ಯುಲರ್ DNA ಮಾಲಿಕ್ಯೂಲ್ಸ್ ಅಂತ ತೋರಿಸಿದ್ನಲ್ಲ, ಸೊ ಬ್ಯಾಕ್ಟೀರಿಯಾದಲ್ಲೇ ಇರ್ತದೆ. ಓಕೆ, ಬ್ಯಾಕ್ಟೀರಿಯಾದಲ್ಲಿ ಇರ್ತಕ್ಕಂಥ ಸರ್ಕ್ಯುಲರ್ DNA ಮಾಲಿಕ್ಯೂಲ್ಸ್ ಅವನಲ್ಲಿ ಪ್ಲಾಸ್ಮಿಡ್ಸ್ ಅಂತ ಹೇಳ್ತೀವಿ. ಅರ್ಥಿಯಾ? ಸೊ ಅದೇ ಥರ ರಚನೆಗಳು ಇಲ್ಲಿ ಕಾಣ್ತಾ ಇದ್ವಿ. ಬ್ಯಾಕ್ಟೀರಿಯಾದಲ್ಲೂ ಸೇಮ್ ಇದೇ ಥರನೇ. ಬ್ಯಾಕ್ಟೀರಿಯಾದ ನೀವು ತೆಗೆದುಕೊಂಡ್ರೆ ಸೊ ಅಲ್ಲಿ ರೈಬೋಸೋಮ್ಸ್ ಹಾಗೆ ಕೋಶ ರಸದಲ್ಲಿ ತೇಲ್ತಾ ಇರ್ತದೆ. ಓಕೆ, ಸೊ ಬ್ಯಾಕ್ಟೀರಿಯಾ ಒಳಗಡೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇಲ್ಲ, ಕೋಶ ರಸದಲ್ಲಿ ಹಾಗೆ ರೈಬೋಸೋಮ್ಸ್ ತೇಲ್ತಾ ಇರುತ್ತೆ. ಮೈಟೋಕಾಂಡ್ರಿಯಾದ ಒಳಗೂ ಅಷ್ಟೇ. ಸೊ ಕೋಶ ರಸದಲ್ಲಿ ಹಾಗೆ ರೈಬೋಸೋಮ್ಸ್ ತೇಲ್ತಾ ಇರುತ್ತೆ. ಸರ್ಕ್ಯುಲರ್ DNA ಮಾಲಿಕ್ಯೂಲ್ಸ್ ಇದೆ. ಸೊ ಎರಡು DNA ರೈಬೋಸೋಮ್ಸ್ ಇದ್ರೆ ಸಾಕು, ಅಲ್ಲಿ ಪ್ರೋಟೀನ್ ತಯಾರಿಕೆ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಮೈಟೋಕಾಂಡ್ರಿಯಾದ ರಚನೆ ಬಗ್ಗೆ ಆಯ್ತು. ಓಕೆ, ಈ ಮೈಟೋಕಾಂಡ್ರಿಯಾದ ಒಳಗಡೆ ಇರ್ತಕ್ಕಂಥ ಮೆಂಬ್ರೇನ್ ಈ ಥರ ಫೋಲ್ಡ್ ಆಗಿದ್ದಿಲ್ಲ, ಈ ಫೋಲ್ಡೆಡ್ ಸ್ಟ್ರಕ್ಚರ್ಸ್ನ ಇದನ್ನ ಈ ಪ್ರೊಜೆಕ್ಷನ್ಸ್ನ ಇದನ್ನ ಕ್ರಿಸ್ಟೆ ಅಂತ ಹೇಳ್ತೀವಿ. ಓಕೆ, ದ ಇಂಟರ್ನಲ್ ಪ್ರೊಜೆಕ್ಷನ್ಸ್ ಇಸ್ ಸಚ್ ಟು ಬಿ ಕ್ರಿಸ್ಟೆ. ಓಕೆ, ಒಳಗಡೆ ಇರ್ತಕ್ಕಂಥ ಮೆಂಬ್ರೇನ್ಸ್ ಪ್ರೊಜೆಕ್ಷನ್ಸ್ ಆಗಿದ್ದಿಲ್ಲ, ಸೊ ಅದನ್ನ ಕ್ರಿಸ್ಟೆ ಅಂತ ಕರಿತೀವಿ. ಓಕೆ, ಸೊ ಈಗ ಮೈಟೋಕಾಂಡ್ರಿಯಾ ಕೆಲ್ಸಕ್ಕೆ ಬರೋಣ. ಸೊ ಎಲ್ಲ ಸೆಲ್ಸ್ಗೂ ಆಮ್ಲಜನಕ ಹೋಗ್ತದೆ. ಓಕೆ, ಬ್ಲಡ್ ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ಸೊ ಆಕ್ಸಿಜನ್ ಕ್ಯಾರಿ ಮಾಡಿದಾಗ ಈ ಆಕ್ಸಿಜನ್ ಸೆಲ್ ಒಳಗಡೆ ಡಿಫ್ಯೂಸ್ ಆಗುತ್ತೆ. ಓಕೆ, ಈ ಸೆಲ್ ಒಳಗಡೆ ಎಂಟರ್ ಆಗಿರ್ತಕ್ಕಂಥ ಆಮ್ಲಜನಕ ಅದು ಎಲ್ಲಿ ಹೋಗಬೇಕು? ಯಾರದನ್ನ ಉಪಯೋಗಿಸ್ಕೋಬೇಕು? ಆಮ್ಲಜನಕ ಇಲ್ಲಿ ಉಪಯೋಗ ಆಗ್ತಾ ಇರ್ತದೆ. ಸೊ ಸೆಲ್ ಒಳಗಡೆ ಹೋಗಿರ್ತಕ್ಕಂಥ ಒಂದು ಆಕ್ಸಿಜನ್ನ ಈಗ ಅದು ಮೈಟೋಕಾಂಡ್ರಿಯಾ ಯೂಸ್ ಮಾಡ್ಕೊಳ್ತದೆ. ಓಕೆ, ಬೇರೆ ಯಾವ ರಚನೆನೂ ಆಕ್ಸಿಜನ್ ಯೂಸ್ ಮಾಡ್ಕೊಳಕ್ಕೆ ಹೋಗೋದು. ಓಕೆ, ನ್ಯೂಕ್ಲಿಯಸ್ ಆಗಲಿ ಬೇರೆ ಏನಾವುದು ಲೈಸೋಸೋಮ್ ಆಗಲಿ ಈ ಯಾವ ಸ್ಟ್ರಕ್ಚರ್ಸು ಆಕ್ಸಿಜನ್ ಯೂಟಿಲೈಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಸೊ ಆಕ್ಸಿಜನ್ ದಟ್ ಎಂಟರ್ಸ್ ಇನ್ ದ ಸೆಲ್, ಸೊ ದಟ್ ಇಸ್ ಕಂಪ್ಲೀಟ್ ಯೂಟಿಲೈಸ್ಡ್ ಬೈ ಮೈಟೋಕಾಂಡ್ರಿಯಾ. ಓಕೆ, ಅಂದರೆ ಆಕ್ಸಿಜನ್ ಬಳಕೆ ಆಗ್ತಕ್ಕಂಥ ಒಂದು ರಾಸಾಯನಿಕ ಕ್ರಿಯೆ ಈ ಮೈಟೋಕಾಂಡ್ರಿಯಾದಲ್ಲಿ ಆಗ್ತಾ ಇದೆ. ಓಕೆ, ಈಗ ಆ ಕ್ರಿಯೆನ ಏನಂತ ಕರಿಬೋದು ನಾವು?
ಆಮ್ಲಜನಕದ ಇದರಿಂದ ಆಗ್ತಾ ಇರ್ತಕ್ಕಂಥ ಒಂದು ಕ್ರಿಯೆಯನ್ನು ಕೆಮಿಸ್ಟ್ರಿಯಲ್ಲಿ ಆಕ್ಸಿಡೇಷನ್ ಅಂತ ಹೇಳ್ತೀವಿ, ಬಯಾಲಜಿಲಿ ರೆಸ್ಪಿರೇಷನ್. ಓಕೆ, ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ರೆಸ್ಪಿರೇಷನ್ ನಡೀತಕ್ಕಂಥದ್ದು. ಜೀವಕೋಶದಲ್ಲಿ, ಪ್ರತಿ ಜೀವಕೋಶದಲ್ಲೂ ಉಸಿರಾಟ ನಡೆಯುತ್ತೆ ಅಂತ ಹೇಳ್ತಿದ್ದೀವಲ್ಲ, ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ಒಂದು ಕ್ರಿಯೆ ನಡೆಯುತ್ತೆ ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲ ಆಗ್ತಿದೆ ಮೈಟೋಕಾಂಡ್ರಿಯಾದ ಒಳಗಡೆ ಆಗ್ತಾ ಇದೆ. ಓಕೆ, ಸೊ ಮೈಟೋಕಾಂಡ್ರಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ರೆಸ್ಪಿರೇಷನ್ ಪ್ರೋಸೆಸ್ನ ಅದನ್ನ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತಾನೆ ಹೇಳ್ತೀವಿ. ಸೆಲ್ಯುಲಾರ್ ಕನ್ನಡದಲ್ಲಿ ಕೋಶೀಯ ಉಸಿರಾಟ. Okay, oxygen is taken by mitochondria and uses that oxygen. So, so the process is said to be cellular respiration. Okay. So, of course, respiration process nadre alli ಏನು ಬಿಡುಗಡೆ ಆಗಬೇಕು? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಮಿಕ್ಕ ಮೇನ್ ನಾವು ರೆಸ್ಪಿರೇಷನ್ ಅನ್ನೋದನ್ನ ಯಾವ ಇದನ್ನ ತೆಗೆದುಕೊಂಡು ಸೊ ರೆಸ್ಪಿರೇಷನ್ ಅಂತ ಕರಿತಾ ಇದ್ದೀವಿ. See, release of carbon dioxide, water, so that becomes the part of chemistry. ಅದು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಓಕೆ, ಬಟ್ ಬೇರೆ ಆ ಪ್ರೋಸೆಸ್ ರಿಲೀಸ್ ಆಗ್ತಕ್ಕಂಥ ಇನ್ನೊಂದನ್ನ ಅದನ್ನ ನಾವು ರೆಸ್ಪಿರೇಷನ್ ಅಂತ ತಗೊಳ್ತಿದ್ದೀವಿ, ರಿಲೀಸ್ ಆಫ್ ಎನರ್ಜಿ. ಓಕೆ, ಈಗ ಮೈಟೋಕಾಂಡ್ರಿಯಲ್ಲಿ ಎನರ್ಜಿ ಯಾವ ಥರ ರಿಲೀಸ್ ಆಗ್ತಾ ಇದೆ? ಹೀಟ್ ಫಾರ್ಮ್ ಅಲ್ಲ? ಎನರ್ಜಿ ಅಂದ್ರೆ ಯಾವುದೋ ಒಂದು ಫಾರ್ಮಲ್ಲಿ ಇರಬೇಕಲ್ವಾ? ಹೀಟ್ ಫಾರ್ಮಲ್ಲಿ ರಿಲೀಸ್ ಆಗ್ತಿದ್ಯಾ? ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಪ್ರೋಟೀನ್ ಸಿಂಥಸಿಸ್ ಅದಕ್ಕೆ ಸಂಬಂಧ ಇಲ್ಲ. ಎನರ್ಜಿ ಈಗ ಮೈಟೋಕಾಂಡ್ರಿಯಲ್ ಎನರ್ಜಿ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ವಿ, ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ನಡೀತಾ ಇದೆ, ಆಕ್ಸಿಜನ್ ನ್ಯೂಟ್ರಲೈಸ್ ಮಾಡ್ಕೊಳ್ತಾ ಇದೆ, ಸೊ ಅಲ್ಲಿ ಎನರ್ಜಿ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ವಿ. ಎನರ್ಜಿ ಯಾವ ರೂಪದಲ್ಲಿ ಬಿಡುಗಡೆ ಆಗ್ತಿದೆ? ಶಾಖದ ರೂಪದಲ್ಲ? ಓಕೆ, ಶಾಖದ ರೂಪದಲ್ಲಿ ಬಿಡುಗಡೆ ಆದ್ರೆ ಏನಾಗುತ್ತೆ? ಸೊ ಶಾಖ ಬೇಗ ಹರಿದು ಹೋಗ್ಬಿಡುತ್ತೆ. ಓಕೆ, ಇಫ್ ಎನರ್ಜಿ ಇಸ್ ರಿಲೀಸ್ ಇನ್ ದ ಹೀಟ್ ಫಾರ್ಮ್ ಮೀನ್ಸ್ ದಟ್ ಹೀಟ್ ಇಟ್ ಡೆಸಿಪೇಟ್ಸ್. ಓಕೆ, ಡೆಸಿಪೇಟ್ಸ್ ಇಮಿಡಿಯೇಟ್ಲಿ. ಸೊ ಯು ಕೆನಾಟ್ ಸ್ಟೋರ್ ಹೀಟ್ ಫಾರ್ ಲಾಂಗರ್ ಪೀರಿಯಡ್. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಬಾಡಿ ನಾವು ಊಟ ಮಾಡಿದ್ವಿ, ಸೊ ಊಟ ಮಾಡಿದ್ಮೇಲೆ ಎಲ್ಲ ಗ್ಲೂಕೋಸ್ ಟ್ಯೂಬ್ಲೈಟ್ಗಳು ಸೊ ನಡ್ಕೊಂಡು ಹೋಗ್ತಾ ಇದ್ರೆ ಸೊ ಫುಲ್ ಕಂಪ್ಲೀಟ್ 4 ಲೈಟ್ ನಡ್ಕೊಂಡು ಹೋದಂಗೆ ಇರ್ತದೆ. ಓಕೆ, ಈ ಲೈಟ್ ಎನರ್ಜಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ. ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಲೈಟ್ ಎನರ್ಜಿ ಡಿಮಿಶ್ ಆಗ್ತಾ ಹೋಗ್ತಾ ಇರುತ್ತೆ, ಡಿಮ್ ಆಗುತ್ತೆ, ಎಲ್ಲ ಬಲ್ಬ್ಗಳು ಡಿಮ್ ಆಗಿ ಸೊ ಒಂದಷ್ಟೊತ್ತಿಗೆ ಎಲ್ಲ ಫುಲ್ ಸ್ವಿಚ್ ಆಫ್ ಆಗ್ಬಿಡ್ತವೆ. ಮತ್ತೆ ತಿನ್ಬೇಕು, ಅರ್ಧ ಗಂಟೆ ಆದ್ಮೇಲೆ ಮತ್ತೆ ನಡ್ಕೋಬೋದು. ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ರಿಲೀಸ್ ಆಗ್ತಕ್ಕಂಥ ಎನರ್ಜಿ ಹೀಟ್ ಫಾರ್ಮಲ್ಲೂ ಇಲ್ಲ, ಸೊ ಲೈಟ್ ಫಾರ್ಮಲ್ಲೂ ಇಲ್ಲ. ಓಕೆ, ಮತ್ತೆ ಹೇಗೆ ರಿಲೀಸ್ ಆಗ್ತದೆ? ಎನರ್ಜಿ ಒಂದು ಸ್ಟೋರ್ ಮಾಡ್ಕೊಳ್ಳೋ ರೂಪದಲ್ಲಿ ಎನರ್ಜಿ ರಿಲೀಸ್ ಆಗ್ತದೆ. ಎನರ್ಜಿ ಹಾಗೆ ಹರಿದು ಹೋಗ್ಬಿಡ್ಬಾರ್ದು. ಓಕೆ, ಒಂದು ಸ್ಟೋರಬಲ್ ಫಾರ್ಮಲ್ಲಿ ಇರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೊ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ, ನಮಗೆ ನೀವು ರಿಟರ್ನ್ ಆಗಿ ಕೊಡಬೇಕು. ಓಕೆ, ಇನ್ ರಿಟರ್ನ್ ಕೊಡಬೇಕು, ಸೊ ಮನಿ ಇಲ್ಲ ಅಂತ ಅನ್ಕೊಳ್ಳಿ, ದುಡ್ಡಿಲ್ಲ ಅಂತ ಅನ್ಕೊಳ್ಳಿ, ಹೆಂಗೆ ಕೊಡ್ತಾ ಇದ್ರಿ? ನನ್ನ ಸರ್ವಿಸ್ಗೆ ನೀವು ರಿಟರ್ನ್, ಸೊ ನನಗೆ ಸೊ ದುಡ್ಡಿಲ್ಲ, ಬೇರೆ ಯಾವ ರೀತಿ ನನಗೆ ವಾಪಸ್ ಮಾಡ್ತಾ ಇದ್ರಿ? ಅಕ್ಕಿ ಬೇಳೆಕಾಳು ಕೊಡಬೇಕಾಗಿತ್ತು. ಓಕೆ, ಪ್ರತಿ ದಿವಸ ಒಬ್ಬೊಬ್ರು ಒಂದೊಂದು ದಿವಸ ಅಕ್ಕಿ ಬೇಳೆಕಾಳು ಕೊಡ್ಬೇಕು ನನಗೆ ಊಟಕ್ಕೆ. ಎಷ್ಟು ಜನ ಇದ್ರೆ ಅಷ್ಟು ದಿವಸ ಊಟ ಮಾಡ್ಬೋದು ಅಷ್ಟೇ. ಆಮೇಲೆ ಏನು ಸೊ ಊಟ ಇಲ್ದೇನೆ ಇರಬೇಕಾಗತ್ತೆ. ಓಕೆ, ಸೊ ಆ ರೀತಿ ಇಲ್ದೇನೆ ಸೊ ನೀವು ನನ್ನ ಸರ್ವಿಸ್ಗೆ ನೀವು ಕೊಡ್ತಕ್ಕಂಥದ್ದು ಅದನ್ನು ಸ್ಟೋರ್ ಮಾಡ್ಕೊಂಡ ರೀತಿಲಿ ಇದೆ. ದುಡ್ಡು ಸ್ಟೋರ್ ಮಾಡ್ಕೋಬಹುದು. ಓಕೆ, ನೀವು ಕೊಡೋದು ನಾನು ಸ್ಟೋರ್ ಮಾಡ್ಕೊಳ್ತೀನಿ, ಸ್ಟೋರ್ ಮಾಡಿಕೊಂಡು ಸೊ ನಾನು ಬಳಸ್ಕೊಂಡು ಹೋಗ್ತಾ ಇರ್ತೀನಿ. ಸೇಮ್ ಮೈಟೋಕಾಂಡ್ರಿಯಲ್ ಕೂಡ ಎನರ್ಜಿ ಅದೇ ಥರ ಸ್ಟೋರಬಲ್ ಫಾರ್ಮಲ್ಲಿ ರಿಲೀಸ್ ಆಗ್ತದೆ. ಓಕೆ, ಹೀಟ್ ಆದರೆ ಬೇಗ ಡೆಸಿಪೇಟ್ ಆಗ್ಬಿಡುತ್ತೆ, ಸೊ ಲೈಟ್ ಆದರೆ ಡಿಮಿನಿಷ್ ಆಗ್ಬಿಡುತ್ತೆ. ಸೊ ದ ಎನರ್ಜಿ ವಿಚ್ ಇಸ್ ರಿಲೀಸ್ ಇನ್ ದ ಮೈಟೋಕಾಂಡ್ರಿಯಾ, ಸೊ ಇಟ್ ಇಸ್ ರಿಲೀಸ್ ಇನ್ ಅ ಸ್ಟೋರಬಲ್ ಫಾರ್ಮ್. ಸೊ ಸ್ಟೋರಬಲ್ ಫಾರ್ಮ್ ಅಂದ್ರೆ ಯಾವುದು? ಸೊ ದ ಎನರ್ಜಿ ಇಸ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಮಾಲಿಕ್ಯೂಲ್. ಒಂದು ಕೆಮಿಕಲ್ ಮಾಲಿಕ್ಯೂಲ್ ರೂಪದಲ್ಲಿ ಸೊ ಈ ಶಕ್ತಿ ಬಿಡುಗಡೆ ಆಗ್ತದೆ. ಓಕೆ, ಸೊ ಆ ಕೆಮಿಕಲ್ ಮಾಲಿಕ್ಯೂಲ್ನೇ ಇದನ್ನೇ ನಾವು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಓಕೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಶಾರ್ಟ್ ಫಾರ್ಮಲ್ಲಿ ಇದನ್ನೇ ATP ಅಂತ ಹೇಳ್ತೀವಿ. ಓಕೆ, ಸೊ ಎನರ್ಜಿ ಈಗ ಇದನ್ನೇ ಎನರ್ಜಿ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಓಕೆ, ಮೈಟೋಕಾಂಡ್ರಿಯಾದಲ್ಲಿ ಆಮ್ಲಜನಕದ ಬಳಕೆ ಆಗಿ ಸೊ ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ನಡೆದು ಸೊ ಎನರ್ಜಿ ATP ಕಣಗಳ ಮೂಲಕ ATP ರಾಸಾಯನಿಕ ಕಣಗಳ ರೂಪದಲ್ಲಿ ಸೊ ಎನರ್ಜಿ ರಿಲೀಸ್ ಆಗ್ತದೆ ಅಥವಾ ಎನರ್ಜಿ ಬಿಡುಗಡೆ ಆಗ್ತದೆ. ಓಕೆ, ಸೊ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಫುಲ್ ಫಾರ್ಮ್. ಓಕೆ, ಇಲ್ಲಿ 3 ಫಾಸ್ಫೇಟ್ ಇದೆ. ಅಡಿನೋಸಿನ್ಗೆ 3 ಫಾಸ್ಫೇಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಓಕೆ, ಸೊ ಈಗ ಇಲ್ಲಿ ಈ ಮಾಲಿಕ್ಯೂಲ್ ಎನರ್ಜಿ ಎಲ್ಲಿದೆ ಅಂತಂದ್ರೆ ಈ ಫಾಸ್ಫರಸ್ ಬಾಂಡ್ ಇದಿಲ್ಲ, ಫಾಸ್ಫೇಟ್ ಬಾಂಡ್. ಈ ಫಾಸ್ಫೇಟ್ ಬಾಂಡ್ ಅಲ್ಲಿ ಎನರ್ಜಿ ಇರ್ತದೆ. ಓಕೆ, ಎನರ್ಜಿ ಬೇಕು ಅಂದಾಗ ಒಂದು ಫಾಸ್ಫೇಟ್ ಬಾಂಡ್ ಬ್ರೇಕ್ ಆದಾಗ ಅದನ್ನು ಸುಮಾರು 7.3 ಕ್ಯಾಲರಿ ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಎನರ್ಜಿ ಇಸ್ ಟ್ರಾಪ್ಡ್ ಇನ್ ಫಾಸ್ಫೇಟ್ ಬಾಂಡ್ಸ್. ಸೊ a single phosphate bond is broken, so nearly 7.3 calories of energy is released. ಓಕೆ, ಹೀಗೆ ಒಂದು ಗ್ಲೂಕೋಸ್ ಇಂದ
ಒಂದು ಗ್ಲೂಕೋಸಿಂದ 38 ATPಗಳು ಪ್ರೊಡ್ಯೂಸ್ ಆಗುತ್ತದೆ. ಓಕೆ, ಸಿಂಗಲ್ ಗ್ಲೂಕೋಸ್ ಮಾಲಿಕ್ಯೂಲ್, ಸೊ ಇಟ್ ಪ್ರೊಡ್ಯೂಸಸ್ 38 ATP ಮಾಲಿಕ್ಯೂಲ್ಸ್. ಅರ್ಥ? ಓಕೆ, ಸೊ ಮೈಟೋಕಾಂಡ್ರಿಯದ ಒಳಗಡೆ ATP ಕಣಗಳು ಉತ್ಪತ್ತಿ ಆಗ್ತವೆ. ಓಕೆ, ಎನರ್ಜಿ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗ್ತದೆ. ಓಕೆ, ಯಾವಾಗ ಸೆಲ್ಗೆ ಎನರ್ಜಿ ಬೇಕಾಗುತ್ತೋ ATP ಇಲ್ಲಿ ಒಂದು ಫಾಸ್ಫೇಟ್ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಒಂದು ಫಾಸ್ಫೇಟ್ ಬಾಂಡ್ ಬ್ರೇಕ್ ಆದಾಗ ಇನ್ನೆಷ್ಟು ATP, ಇನ್ನೆಷ್ಟು ಫಾಸ್ಫೇಟ್ ಗ್ರೂಪ್ಸ್ ಇದೆ? ಎರಡಿದೆ. ಸಿಗೋದು ಅಡಿನೋಸಿನ್ ಡೈಫಾಸ್ಫೇಟ್ ಅಂತ ಹೇಳ್ತೀವಿ. ಒಂದು ಬ್ರೇಕ್ ಆಯಿತು, ಸೊ ಅಡಿನೋಸಿನ್ ಡೈಫಾಸ್ಫೇಟ್ ಇದೆ. ಸೊ ಒಂದು ಫಾಸ್ಫೇಟ್ ಬ್ರೇಕ್ ಡೌನಿಂದ ಸೊ 7.3 ಕ್ಯಾಲರೀಸ್ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಇನ್ನು ಎನರ್ಜಿ ಬೇಕು, ಸೊ ಇನ್ನೊಂದು ಫಾಸ್ಫೇಟ್ ಬಾಂಡ್ ಬ್ರೇಕ್ ಆಯಿತು, ಮತ್ತೆ 7.2 ಕ್ಯಾಲರೀಸ್ ಅಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ಎನರ್ಜಿ ಸ್ಟೋರ್ಡ್ ಇನ್ ಫಾಸ್ಫೇಟ್ ಬಾಂಡ್ಸ್. ಓಕೆ, ಸೊ ದಟ್ಸ್ ATP ಮಾಲಿಕ್ಯೂಲ್ ಸೆಟ್ ಟು ಬಿ ಎನರ್ಜಿ ಮಾಲಿಕ್ಯೂಲ್. ಇದನ್ನ ಎನರ್ಜಿ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ದ ಸೋರ್ಸ್ ಫಾರ್ ATP? ಸೊ ಗ್ಲೂಕೋಸ್ ಇಸ್ ದ ಸೋರ್ಸ್. ಸೊ ಅದಕ್ಕೆ ಗ್ಲೂಕೋಸ್ನ ಸೊ ಅದನ್ನ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಗ್ಲೂಕೋಸ್ ಇಸ್ ಸೆಟ್ ಟು ಬಿ ಸೋರ್ಸ್ ಆಫ್ ಎನರ್ಜಿ ಅಂಡ್ ATP ಇಸ್ ದ ಎನರ್ಜಿ ಮಾಲಿಕ್ಯೂಲ್. ಅರ್ಥ್ಯಾ? ಓಕೆ, ಮೈಟೋಕಾಂಡ್ರಿನ ನಾವು ಒಂದು ಬ್ಯಾಂಕ್ ಕಂಪೇರ್ ಮಾಡ್ಬೋದು. ಓಕೆ, ಮೈಟೋಕಾಂಡ್ರಿಯ ಬ್ಯಾಂಕ್ ಆದರೆ ಕರೆನ್ಸಿ ಯಾವುದು? ATP ಇಸ್ ದ ಕರೆನ್ಸಿ. ಓಕೆ, ATP ಇಸ್ ದ ಎನರ್ಜಿ ಕರೆನ್ಸಿ. ಅರ್ಥ್ಯಾ? ಸೊ ಉತ್ಪತ್ತಿ ಆಗಿರ್ತಕ್ಕಂಥ ATP ಕಣಗಳು ಸೊ ಮೈಟೋಕಾಂಡ್ರಿಯಲ್ಲ ಸ್ಟೋರ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನು ನಾನು ಬ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ. ಸೊ ATP ಕರೆನ್ಸಿ ಆಯಿತು. ಓಕೆ, ಸೊ ಎನರ್ಜಿ ಮಾಲಿಕ್ಯೂಲ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ಸೊ ಇಡೀ ಸೆಲ್ಗೆ ಏನಿಲ್ಲ ಎಲ್ಲೆಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ಗೆ ಎನರ್ಜಿ ಬೇಕಾಗುತ್ತೋ ಸೊ ಈ ಹೌಸಿಂದನೇ ಸೊ ಎನರ್ಜಿ ಸಪ್ಲೈ ಆಗ್ತಾ ಇರ್ತದೆ. ಸೊ ಹಂಗಾಗಿ ಇದನ್ನ ಪವರ್ ಹೌಸ್ ಅಂತ ಹೇಳ್ತೀವಿ. ಓಕೆ, ಮೈಟೋಕಾಂಡ್ರಿಯನ ಪವರ್ ಹೌಸ್ ಅಂತ ಹೇಳ್ತೀವಿ. ಅದೇ ಮೈಟೋಕಾಂಡ್ರಿಯದ ಬಗ್ಗೆ 4 ಪಾಯಿಂಟ್ ಜ್ಞಾಪಕ ಇಟ್ಕೊಂಡು ಸಾಕು. 2 ಪದರದ ರಚನೆ, ಈ ಪದರದ ರಚನೆ. ಸೊ ಅದ್ರ ಒಳಗಡೆ ಓಕೆ DNA ಮಾಲಿಕ್ಯೂಲ್ಸ್ ಇದೆ, ರೈಬೋಸೋಮ್ಸ್ ಇದೆ. ಹಾಗಾಗಿ ಅದಕ್ಕೆ ಬೇಕಾಗಿರೋ ಪ್ರೋಟೀನ್ಸ್ನ ಅದೇ ತಯಾರು ಮಾಡ್ಕೊಳ್ತಾ ಇರ್ತದೆ. ಓಕೆ, ಸೊ ನೆಕ್ಸ್ಟು ಸೆಲ್ಯುಲಾರ್ ರೆಸ್ಪಿರೇಷನ್ ಇಲ್ಲ ಆಗುತ್ತೆ. ಓಕೆ, ಕೋಶೀಯ ಉಸಿರಾಟ ಮೈಟೋಕಾಂಡ್ರಿಯದಲ್ಲಿ ನಡೀತಕ್ಕಂಥದ್ದು. ಓಕೆ, ಸೊ ಮೂರನೇದಾಗಿ ಇಲ್ಲಿನ ATP ಕಣಗಳು ಎನರ್ಜಿ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಸೊ ಹಂಗಾಗಿ ಅದನ್ನ ಪವರ್ ಹೌಸ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ ಸೆಲ್ಲಲ್ಲಿ ಮೈಟೋಕಾಂಡ್ರಿಯ ತೆಗೆದಾಕ್ಬಿಡಿ. ಸೆಲ್ಲಲ್ಲಿ ಮೈಟೋಕಾಂಡ್ರಿಯನ್ನೆಲ್ಲ ತೆಗೆದಾಕ್ಬಿಡೋಣ. ಮೈಟೋಕಾಂಡ್ರಿಯಾ ಪ್ಲೂರಲ್, ಒಂದು ಸೆಲ್ಲಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ. ಹಾಗಾಗಿ ಅಷ್ಟನ್ನು ಸೇರಿಸಿ ಮೈಟೋಕಾಂಡ್ರಿಯಾ ಅಂತ ಕರಿತಾ ಇದ್ದಾರೆ. ಒಂದನ್ನು ಮೈಟೋಕಾಂಡ್ರಿಯಾನ್ ಅಂತ ಕರಿತೀವಿ. ಓಕೆ, ಈಗ ಸೆಲ್ಲಲ್ಲಿ ಇರ್ತಕ್ಕಂಥ ಎಲ್ಲ ಮೈಟೋಕಾಂಡ್ರಿಯನ್ ತೆಗೆದಾಕ್ಬಿಟ್ರೆ ಈಗೇನಾಗ್ಬೋದು? ಈಗ ಆ ಸೆಲ್ ಆಕ್ಸಿಜನ್ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಆ ಸೆಲ್ ಆಕ್ಸಿಜನ್ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಸೊ ಅದು ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಅಫ್ಕೋರ್ಸ್ ನೀವು ಬ್ಯಾಕ್ಟೀರಿಯಾಗಳು ತೆಗೆದುಕೊಂಡ್ರೆ ಸೊ ಬ್ಯಾಕ್ಟೀರಿಯಾಗಳಲ್ಲಿ ಸೊ ಮೈಟೋಕಾಂಡ್ರಿಯಾ ಇಲ್ಲ. ಓಕೆ, ಮೈಟೋಕಾಂಡ್ರಿಯಾ ಇಲ್ಲ. ಸೊ ಗ್ಲೂಕೋಸ್ ಯೂಸ್ ಮಾಡ್ಕೊಳುತ್ತೆ. ಗ್ಲೂಕೋಸ್ ಯೂಸ್ ಮಾಡ್ಕೊಂಡು ಆಮ್ಲಜನಕ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಫ್ಕೋರ್ಸ್ ಎಲ್ಲನೂ ಅಲ್ಲ, ಸೊ ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಆಮ್ಲಜನಕ ಉಪಯೋಗಿಸ್ಕೊಳ್ತಾನೆ ಸೊ ಅದು ಎನರ್ಜಿ ATP ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಮಾಡ್ಕೊಳ್ತದೆ. ಗ್ಲೂಕೋಸ್ ಬೇಕು, ಸೊ ಆಕ್ಸಿಜನ್ ಇಲ್ದೇನೆ ಸೊ ATP ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಮಾಡ್ಕೊಳ್ತಾ ಇರ್ತದೆ. ಓಕೆ, ಅದು ಎಲ್ಲೆಲ್ಲಿ ಈ ಅನಾರೋಬಿಕ್ ರೆಸ್ಪಿರೇಷನ್ ಆಗುತ್ತೋ ಅಲ್ಲಿ ಮೈಟೋಕಾಂಡ್ರಿಯಾ ಇರೋದಿಲ್ಲ. ಅರ್ಥ್ಯಾ? ಯಾವ ಸೂಕ್ಷ್ಮ ಜೀವಿಗಳಲ್ಲಿ ಈ ಆಮ್ಲಜನಕ ರಹಿತ ಉಸಿರಾಟ ನಡೆಯುತ್ತೋ ಸೊ ಆ ಸೂಕ್ಷ್ಮ ಜೀವಿಗಳಲ್ಲಿ ಮೈಟೋಕಾಂಡ್ರಿಯಾ ಇರೋದಿಲ್ಲ. ಗೊತ್ತಾಗ್ತಿದೆಯಾ? ಓಕೆ, ಕ್ಲಿಯರ್ ಆಯ್ತಲ್ಲ? ಸೊ ಈಗ ನೆಕ್ಸ್ಟ್ ರಚನೆಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಲೈಸೋಸೋಮ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ಲೈಸೋಸೋಮ್ಸ್. ಓಕೆ, ಸೊ ಲೈಸೋಸೋಮ್ ಬಂದು ಒಂದೇ ಪದದ ಕಣದಂಗಳ. ಇಟ್ಸ್ ಎ ಸಿಂಗಲ್ ಮೆಂಬ್ರೇನಸ್ ಆರ್ಗನಲ್, ಯೂನಿ ಮೆಂಬ್ರೇನಸ್ ಆರ್ಗನಲ್. ಓಕೆ, ಯೂನಿ ಮೆಂಬ್ರೇನಸ್ ಆರ್ಗನಲ್. ಆ್ಯಂಡ್ ದಿಸ್ ಸ್ಟ್ರಕ್ಚರ್ಸ್ ಇಟ್ ಕಂಪ್ರೈಸಸ್ ಎನ್ಸೈಮ್ಸ್. ಇದರೊಳಗಡೆ ಕಿಣ್ವಗಳಿರ್ತದೆ. ಓಕೆ, ಇದು ವಾಟರ್ ಮಾಲಿಕ್ಯೂಲ್ನ ಬ್ರೇಕ್ ಮಾಡುವಂಥ ಎನ್ಸೈಮ್ಸ್ ಅಂತ ಹೇಳ್ತೀವಿ. ಸೊ ಇವನ್ನ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂತ ಕರಿತೀವಿ. ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಲೈಟಿಕ್ ಅಂದರೆ ಬ್ರೇಕ್ ಅಂತ ಅರ್ಥ. ಕನ್ನಡದಲ್ಲಿ ಜಲವಿಭಾಜಕ ಕಿಣ್ವಗಳು ಅಂತಲೇ ಹೇಳ್ತಾರೆ. ಜಲವಿಭಾಜಕ ಕಿಣ್ವಗಳು. ಓಕೆ, ಹೈಡ್ರೋಲೈಟಿಕ್ ಎನ್ಸೈಮ್ಸ್, ಜಲವಿಭಾಜಕ ಕಿಣ್ವಗಳು. ಕಿಣ್ವಗಳು ಅಂತ ಹೇಳ್ತಾ ಇದ್ದೀನಿ, ಅಂದರೆ ಇಲ್ಲಿ ಒಂದು ಕಿಣ್ವ ಅಂತ ಅಲ್ಲ. ಸೊ ಲೈಸೋಸೋಮ್ ಒಳಗಡೆ ಸೊ ಯು ಕ್ಯಾನ್ ಸಿ 50 ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ಸೈಮ್ಸ್. ಓಕೆ, ಬೇರೆ ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಡೌನ್ ಮಾಡ್ತಕ್ಕಂಥದ್ದು, ಪ್ರೋಟೀನ್ಸ್ನ ಬ್ರೇಕ್ ಮಾಡ್ತಕ್ಕಂಥ ಒಂದು ಎನ್ಸೈಮ್ಸು. ಓಕೆ, ಕ್ಯಾಥಾಪ್ಸಿನ್ಸ್ ಅಂತೆ. ಓಕೆ, ಹಾಗೆ ಪೆಪ್ಟಿಡೇಸಸ್ ಅಂತೆ.
ಓಕೆ, ಈ ಥರ ಸೊ ಹಲವು ರೀತಿಯಾದ ಒಂದು ಎನ್ಸೈಮ್ಸ್ ನಾವು ಕಾಣ್ಬೋದು. ಓಕೆ, ಸೊ ಈಗ ಈ ಲೈಸೋಸೋಮ್ಸ್ನ ಒಂದು ಕೆಲಸ ಏನಪ್ಪ ಅಂತಂದರೆ, ಸೊ ಸೆಲ್ಗೆ ಯಾವುದಾದ್ರೂ ಒಂದು ಫಾರಿನ್ ಸಬ್ಸ್ಟೆನ್ಸ್ ಎಂಟರ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆ, ಜೀವಕೋಶಕ್ಕೆ ಸೇರದೇ ಇರ್ತಕ್ಕಂಥ ಯಾವುದೋ ಒಂದು ವಸ್ತು ಸೊ ಸೈಟೋಪ್ಲಾಸ್ಮ್ ಬಂದ್ಬಿಡ್ತು ಅಂತ ಅನ್ಕೊಳ್ಳಿ. ಸೊ ಆ ಸೈಟೋಪ್ಲಾಸ್ಮದಲ್ಲಿ ಇರ್ತಕ್ಕಂಥ ಒಂದು ಫಾರಿನ್ ಸಬ್ಸ್ಟೆನ್ಸ್ನ ಇದು ಹೋಗಿ ಅದನ್ನ ಫ್ಯೂಸ್ ಮಾಡಿಕೊಂಡು ಅದನ್ನ ಸೇರಿ ಸೊ ಪೂರ್ತಿಯ ಫಾರಿನ್ ಸಬ್ಸ್ಟೆನ್ಸ್ನ ಡಿಸ್ಟ್ರಾಯ್ ಮಾಡ್ತಾ ಹೋಗ್ತಾ ಹೋಗ್ತಾರೆ. ಓಕೆ, ಸೈಟೋಪ್ಲಾಸ್ಮಲ್ಲಿ ಇರಬೇಕದು. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪೈಪ್ ಇದೆಯಲ್ಲ, ಪೈಪ್ ಒಳಗಡೆ ಎಂಟರ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಕೋಶ ರಸದಲ್ಲಿ ಏನಾದರೂ ಸಬ್ಸ್ಟೆನ್ಸ್ ಇದೆ ಅಂತಂದರೆ ಸೊ ಇದು ಹೋಗುತ್ತೆ, ಅದ್ರ ಜೊತೆ ಫ್ಯೂಸ್ ಆಗಿ ಆ ಫಿಲ್ಮ್ ಈ ಎನ್ಸೈಮ್ಸ್ ಅದ್ರ ಒಳಗಡೆ ಇರ್ತಕ್ಕಂಥ ಎನ್ಸೈಮ್ಸ್ ಕಂಪ್ಲೀಟ್ ಆಗೋದನ್ನ ಬ್ರೇಕ್ ಮಾಡ್ಬಿಡುತ್ತೆ. ಓಕೆ, ಈ ಸ್ಟ್ರಕ್ಚರ್ಸ್ ಇವು ಬ್ರೇಕಿಂಗ್ ಬಾಡೀಸ್ ಅನ್ನೋ ಅರ್ಥದಲ್ಲಿ ಅದಕ್ಕೆ ಹೆಸರನ್ನ ಕೊಟ್ಟರು. ಲೈಸ್ ಅಂದ್ರೆ ಬ್ರೇಕ್ ಡೌನ್ ಅಂತ ಅರ್ಥ. The enzymes which are present in this structure, so they break the substances, so that's why the structures are said to be lysosomes. Okay, lysis ಅಂದ್ರೆ ಬ್ರೇಕ್ ಡೌನ್ ಅಂತ ಅರ್ಥ. ಓಕೆ, ಸೊ ಇದು ಕೆಲಸ ಜೀವಕೋಶವನ್ನ ಪ್ರವೇಶಿಸ್ತಕ್ಕಂಥ ಯಾವುದೇ ಒಂದು ಪದಾರ್ಥವನ್ನು, ಅನ್ಯ ಪದಾರ್ಥವನ್ನ ಇದು ನಾಶಪಡಿಸ್ತಾ ಹೋಗ್ತಾ ಇರ್ತದೆ. ಓಕೆ, ಹಾಗೆ ಏಕಕೋಶ ಜೀವಿಗಳಲ್ಲಿ ಈ ಅಮೀಬಾ ಅಂತ ಒಂದು ಜೀವಿ ತೆಗೆದುಕೊಂಡಾಗ ಇದು ಆಹಾರ ಪದಾರ್ಥವನ್ನು ಒಳಗಡೆ ತೆಗೆದುಕೊಳ್ತದೆ. ಓಕೆ, ಅಮೀಬಾ ಇಸ್ ಎ ಕಾರ್ನಿವರಸ್ ಆರ್ಗನಿಸಮ್. ಒಂದೇ ಜೀವಕೋಶನೇ, ಬಟ್ ಅದಕ್ಕೆ ಮಾಂಸನೇ ಬೇಕು. ಓಕೆ, ವೆಜಿಟೇರಿಯನ್ ಅಲ್ಲ ಅದು. ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಇದೆಯಲ್ಲ, ಅದನ್ನ ಇದು ಅದ್ರ ಕಾಂಟ್ಯಾಕ್ಟ್ ಬಂದಾಗ ಮೆಂಬ್ರೇನ್ ಹತ್ರ ಒಳಗಡೆ ತಗೊಳುತ್ತೆ. ಈಗ ಇಲ್ಲಿರ್ತಕ್ಕಂಥ ಸಬ್ಸ್ಟೆನ್ಸ್ ಇಲ್ಲಿ ಬಂತು, ಆ ಜೀವಿ ಇಲ್ಲಿ ಬಂತು. ಓಕೆ, ಹಿಂಗೆ ಒಳಗಡೆ ತೊಗೊಂಡಾದ್ಮೇಲೆ ಸೊ ಈಗ ಇದೇನಾಗುತ್ತೆ, ಈ ಭಾಗ ಇದು ಪಿಂಚ್ ಆಫ್ ಕಟ್ ಆಫ್ ಆಗ್ಬಿಡುತ್ತೆ. ಓಕೆ, ಕಟ್ ಆಫ್ ಆಗ್ಬಿಟ್ಟು ಈಗ ಫುಡ್ ಇರ್ತಕ್ಕಂಥ ಒಂದು ಪೂಲಲ್ಲಿ ಫುಡ್ ಇದೆ, ಪೂಲಲ್ಲಿ ಒಂದು ಮೈಕ್ರೋನಿಸಮ್ ಇದೆ. ಓಕೆ, ಆ ಪೂಲ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಯಾಕೆ ಪೂಲ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದು ಒಳಗಡೆ ಬಂದಿರ್ತಕ್ಕಂಥ ಆರ್ಗನಿಸಮ್ಸ್ ಅದನ್ನ ಹರ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಒಂದು ಸ್ವಿಮ್ಮಿಂಗ್ ಪೂಲ್ ಕ್ರಿಯೇಟ್ ಮಾಡ್ಬಿಡ್ತದೆ. ಓಕೆ, ಆ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಓದಾಡ್ತಾ ಇರಬೇಕು. ಅರ್ಥ? ಸೊ ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಒಂದು ಆರ್ಗನಿಸಮ್ ಮೈಕ್ರೋನಿಸಮ್ ಇದೆ, ಇದನ್ನ ಡೈಜೆಸ್ಟ್ ಮಾಡ್ಕೋಬೇಕು. ಓಕೆ, ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು? ಸೊ ಇಲ್ಲಿ ಒಳಗಡೆ ಇರ್ತಕ್ಕಂಥ ಲೈಸೋಸೋಮ್ ಇದಿಲ್ಲ, ಲೈಸೋಸೋಮ್ ಬಂದು ಸೊ ಇದ್ರ ಜೊತೆ ಫ್ಯೂಸ್ ಆಗುತ್ತೆ, ಇದ್ರ ಜೊತೆ ಮರ್ಜ್ ಆಗುತ್ತೆ. ಓಕೆ, ಆ ಸ್ವಿಮ್ಮಿಂಗ್ ಪೂಲ್ ರೀತಿ ಓದಾಡ್ತಾ ಇರ್ತಕ್ಕಂಥ ಆರ್ಗನಿಸಮ್ ಜೊತೆ ಸೊ ಲೈಸೋಸೋಮ್ ಬಂದು ಸೊ ಅದು ಮರ್ಜ್ ಆಗುತ್ತೆ. ಈಗ ಲೈಸೋಸೋಮ್ ಅಲ್ಲಿ ಇರ್ತಕ್ಕಂಥ ಎನ್ಸೈಮ್ಸ್ ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಂತ ಹೋಗ್ತಾ ಇರ್ತದೆ. ಅರ್ಥ? ಸೊ ಅಂದ್ರೆ ಏಕಕೋಶ ಜೀವಿಗಳಲ್ಲಿ ಲೈಸೋಸೋಮ್ಗಳ ಮೂಲಕನೇ ಆಹಾರದ ಜನಕರೇ ನಡೀತದೆ. ಓಕೆ, ಅಮೀಬಾ ಆಗಲಿ, ಈವನ್ ಸ್ಪಾಂಜಸ್ ಅಲ್ಲಿ ಕೂಡ ಅಷ್ಟೇ. ಓಕೆ, ಸ್ಪಂಜಿನ ಪ್ರಾಣಿಗಳು ಅದರಲ್ಲಿ ಅಫ್ಕೋರ್ಸ್ ಮಲ್ಟಿಸೆಲ್ ಆರ್ಗನಿಸಮ್ಸ್, ಬಟ್ ಆ ಬಾಡಿಲಿ ಈ ಸ್ಪಾಂಜಸ್ನ ಬಾಡಿಲಿ ಇರ್ತಕ್ಕಂಥ ಒಂದು ಎಲ್ಲ ಸೆಲ್ಸು ಅಮೀಬಾ ಥರನೇ ಬಿಹೇವ್ ಮಾಡ್ತದೆ. ಓಕೆ, ಪ್ರತಿಯೊಂದು ಜೀವಕೋಶ ಇಂಡಿಪೆಂಡೆಂಟ್ ಆಗಿ ಬಿಹೇವ್ ಮಾಡ್ತಾ ಇರ್ತದೆ. ಓಕೆ, ಸೊ ಹಾಗಾಗಿ ಸ್ಪಾಂಜ್ ಒಳಗಡೆ ನೀರು ಎಂಟರ್ ಆದಾಗ ವಾಟರ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಗಳನ್ನ ಸೊ ಬಾಡಿಲಿ ಇರ್ತಕ್ಕಂಥ ಎಲ್ಲ ಸೆಲ್ಸ್ ಅಮೀಬಾಗಳ ಥರ ಅದನ್ನ ಒಳಗಡೆ ತಗೊಳುತ್ತೆ, ತಗೊಂಡು ಪ್ರತಿಯೊಂದು ಜೀವಕೋಶನ ಫುಡ್ನ ಡೈಜೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಅದೀಗ ಅಮೀಬಾ ಸ್ಪಾಂಜಸ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಡೈಜೆಷನ್ ಇದೆಯಲ್ಲ, ಸೊ ಇದು ಕೋಶೀಯ ಜೀರ್ಣಕ್ರಿಯೆ ಅಂತ ಹೇಳ್ತೀವಿ. ಜೀವಕೋಶದ ಒಳಗಡೆ ಆಹಾರ ಪದಾರ್ಥ ಜೀರ್ಣಕ್ರಿಯೆ ನಡೀತಾ ಇದೆ. ಹಾಗಾಗಿ ಇದನ್ನ ಸೊ ನಾವು ಇಂಟ್ರಾಸೆಲ್ಲಾರ್ ಡೈಜೆಷನ್ ಅಂತ ಹೇಳ್ತೀವಿ. ಇಂಟ್ರಾಸೆಲ್ಲಾರ್ ಡೈಜೆಷನ್. ನಮ್ಮ ಬಾಡಿ ಸೆಲ್ಸ್ ಎಲ್ಲ ಹಂಗಾಗತ್ತಾ? ನಮ್ಮ ಬಾಡಿ ಸೆಲ್ಸಲ್ಲಿ ಸೆಲ್ ಒಳಗಡೆ ಫುಡ್ ಮೆಟೀರಿಯಲ್ ಡೈಜೆಸ್ಟ್ ಆಗುತ್ತಾ? ಸೆಲ್ ಒಳಗಡೆ ಫುಡ್ ಡೈಜೆಷನ್ ಆಗಿದ್ರೆ ನಾವು ಅನ್ನದಾಗಳನ್ನು ಪ್ರತಿಯೊಂದು ಸೆಲ್ಗೂ ಇಡಬೇಕಾಗತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ನಮ್ಮ ಸೆಲ್ಸ್ ಬಾಡಿ ಸೆಲ್ಸ್ ಅಮೀಬಾಗಳ ಥರ ಬಿಹೇವ್ ಮಾಡಂಗಿದ್ರೆ ಅವಾಗ ಹೆಂಗಿರ್ತದೆ ಪರಿಸ್ಥಿತಿ? ನಮ್ಮ ಬಾಡಿ ಸೆಲ್ಸ್ ಎಲ್ಲ ಅಮೀಬಾಗಳ ಥರ ಇಂಡಿಪೆಂಡೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದು ಅವೇ ಪ್ರತಿಯೊಂದು ಸೆಲ್ನು ಅದೇ ಆಹಾರ ಪದಾರ್ಥ ತಗೊಳಂಗಿದ್ರೆ ನಾವಾಗ ಊಟದ ತೊಟ್ಟಿಯಲ್ಲಿ ಮಲ್ಕೋಬೇಕಾಗಿತ್ತು. ಓಕೆ, ಆವಾಗ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಮೀಬಾಗಳು ಸ್ಕೆಲೆಟನ್ ಬಿಟ್ಟು ಹೊರಗಡೆ ಬಂದು ಸೊ ಆಹಾರ ಪದಾರ್ಥ ಎಲ್ಲೆಲ್ಲಿದೆಯೋ ಅದನ್ನ ಒಳಗಡೆ ಹಾಕೊಂಡು ಡೈಜೆಸ್ಟ್ ಮಾಡ್ಕೊಂಡು ಆಮೇಲೆ ಬಂದು ಸ್ಕೆಲೆಟನ್ ಬಂದು ಅಟ್ಯಾಚ್ ಆಗ್ತಾ ಇತ್ತು. ಅದೆಯಾ? ಸೊ ಹಂಗೇನಾದ್ರು ಇದ್ದಿದ್ರೆ ನಮ್ಮ ಬಾಡಿ ಅಮೀಬಾಗಳಿಂದ ಆಗಿದ್ದಿದ್ರೆ ಅವಾಗ ನಮ್ಗೆ ಡೈಜೆಸ್ಟ್ ಸಿಸ್ಟಮ್ ಬೇಕಾಗ್ತಿತ್ತು. ಪೈಪ್ ಇದೆಲ್ಲ ಒಳಗಡೆ ಅದು ಯಾವುದು ಬೇಕಾಗಿಲ್ಲ. ಯಾಕೆ ಎಲ್ಲ ಸೆಲ್ಸ್ ಇಂಡಿಪೆಂಡೆಂಟಾಗಿ ಅವೇ ಆಹಾರ ತಗೊಳ್ತಾ ಇತ್ತು. ಓಕೆ, ಬಾಡಿ ಫುಲ್ ರಂಧ್ರಗಳಿರ್ಬೇಕಾಗಿತ್ತು. ರಂಧ್ರಗಳು ಯಾಕೆ ಹೇಳಿ? ಬಾಡಿ ಫುಲ್ ಎಲ್ಲ ರಂಧ್ರಗಳಿರ್ಬೇಕು ಅಂತ ಹೇಳ್ತಾ ಇದ್ದಂಗೆ. ಆಹಾರ ಹೋಗ್ಲಿಕ್ಕೆ ಒಂದು, ಎರಡನೇದಾಗಿ ಗಾಳಿ ಹೋಗ್ಬೇಕಲ್ಲ, ಎಲ್ಲ ಸೆಲ್ಸ್ಗೂ ಆಕ್ಸಿಜನ್ ಹೋಗ್ಬೇಕಲ್ಲ. ಅಮೀಬಾಗಳು ತಂದ್ರೆ ಅಮೀಬಾಗಳು ಎಲ್ಲ ಇಂಡಿಪೆಂಡೆಂಟ್ ಆಗಿ ಅವೇ ಆಕ್ಸಿಜನ್ ತಗೊಳ್ತಾ ಇರ್ತವೆ. ಈಗ ನಮ್ಮ ಬಾಡಿ ಸೆಲ್ಸ್ ಇಂಡಿಪೆಂಡೆಂಟ್ ಆಗಿ ಅವಕ್ಕೆಲ್ಲ ಅವೇ ಆಕ್ಸಿಜನ್ ತಗೊಳ್ತಾ ಇಲ್ಲ, ಸಪ್ಲೈ ಆಗ್ಬೇಕು ಅವಕ್ಕೆಲ್ಲ. ಬ್ಲಡ್ ಆಕ್ಸಿಜನ್ ಕ್ಯಾರಿ ಮಾಡ್ತಾ ಇದೆ. ಓಕೆ, ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಬ್ಲಡ್ ಕ್ಯಾರಿ ಮಾಡ್ತಾ ಇದೆ. ಓಕೆ, ನಮ್ಮ ಬಾಡಿ ಸೆಲ್ಸ್ಗೂ ಅಮೀಬಾಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಅದು ಸಿಂಗಲ್ ಸೆಲ್ಲೇ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತಾ ಇದೆ. ಓಕೆ, ನಮ್ಮ ಬಾಡಿ ಸೆಲ್ಸು ಸೊ ಅಮೀಬಾಗಳ ಥರದ್ದೇ, ಬಟ್ ಇಂಡಿಪೆಂಡೆಂಟ್ ಲೈಫ್ ಇಲ್ಲ. ಓಕೆ, ಅಮೀಬಾ ಒಂದಕ್ಕೆ ಏನೇನು ಅದು ಒಂದು ಜೀವಕೋಶಕ್ಕೆ ಏನೇನು ಬೇಕಾಗುತ್ತೋ ಅದೆಲ್ಲ ಮೆಟೀರಿಯಲ್ ನಮ್ಮ ಬಾಡಿ ಸೆಲ್ಸ್ಗೆ ಬೇಕು. ಬಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಅದಕ್ಕೆ ಏನೇನು ಬೇಕಾದ್ರೆ ಅದೇ ಪಡ್ಕೊಳ್ಳುತ್ತೆ. ನಮ್ಮ ಬಾಡಿ ಸೆಲ್ಸ್ಗೆ ಅದಕ್ಕೆ ಬೇಕಾಗಿರೋದನ್ನ ಸಪ್ಲೈ ಮಾಡಬೇಕು. ಸಪ್ಲೈ ಮಾಡಂತೆ ಅದು
blood. Okay, so blood actually, so it transports, it carries everything. ಸೆಲ್ಸ್ಗೆ ಏನೇನು ಬೇಕಾಗಿದೆ ಅದನ್ನೆಲ್ಲ ತೊಗೊಂಡು ಹೋಗೋದು ಬ್ಲಡ್ನೇ. ಆಕ್ಸಿಜನ್ ತೊಗೊಂಡು ಹೋಗ್ತದೆ, ಗ್ಲೂಕೋಸ್ನ ತೊಗೊಂಡು ಹೋಗುತ್ತೆ, ಅಮೈನೋ ಆಸಿಡ್ಸ್ ತೊಗೊಂಡು ಹೋಗುತ್ತೆ. ಓಕೆ, ಸೊ ಸೆಲ್ಸ್ ಬೇಕಾದ್ರೆ ಎಲ್ಲ ವಸ್ತುಗಳು ಇದೆ ಕ್ಯಾರಿ ಮಾಡ್ತದೆ. ಓಕೆ, ಕ್ಯಾರಿ ಮಾಡಿದ್ಮೇಲೆ ಸೊ ಈಗ ಆ ಸೆಲ್ ಒಳಗಡೆ ಅದು ಡಿಫ್ಯೂಸ್ ಆಗೋದು, ಆಸ್ಮೋಸಿಸ್ ಆಗೋದು, ಸೊ ಈ ಥರ ಟ್ರಾನ್ಸ್ಪೋರ್ಟೇಷನ್ಸ್ ನೋಡಿದ್ಮೇಲೆ ಆ ರೀತಿ ಸೊ ಸೆಲ್ ಒಳಗಡೆ ಎಂಟರ್ ಆಗಿರ್ತವೆ. ಓಕೆ, ಆಮೇಲೆ ಸೆಲ್ಲಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ವೇಸ್ಟೇಜಸ್ ಏನಿದೆ ಆ ವೇಸ್ಟೇಜು ಮತ್ತೆ ಅದು ಬ್ಲಡ್ಗೆ ಸೇರ್ಕೊಳ್ಳುತ್ತೆ. ಓಕೆ, ಎಲ್ಲ ಸೆಲ್ಸಲ್ಲೂ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ವೇಸ್ಟೇಜಸ್ ಬ್ಲಡ್ಗೆ ಡಿಸ್ಚಾರ್ಜ್ ಆಯಿತು. ಸೊ ಈಗ ಬ್ಲಡ್ ಮೂಲಕನೇ ವೇಸ್ಟೇಜಸ್ ಎಲ್ಲ ಸೊ ಕಿಡ್ನಿ ಹೋಗುತ್ತೆ, ಲಂಗ್ಸ್ಗೆ ಹೋಗುತ್ತೆ, ಸ್ಕಿನ್ಗೆ ಬಂದಿರ್ತದೆ. ಓಕೆ, ಆಲ್ ಬಾಡಿ ಸೆಲ್ಯುಲರ್ ವೇಸ್ಟೇಜಸ್ ಆರ್ ಆಕ್ಚುಲಿ ಸೊ ದೇ ಆರ್ ಎಕ್ಸ್ಪೆಲ್ಡ್ ಥ್ರೂ ಕಿಡ್ನೀಸ್, especially the nitrogenous wastes are expelled through kidneys, carbon dioxide is expelled through lungs, and the excessive salts are expelled through skin. So ಇವನ್ನ ನಾವು excretory organs ಅಂತ ಹೇಳ್ತೀವಿ. ಓಕೆ, ಅಂದರೆ ನಮ್ಮ ಬಾಡಿಲಿ ಇರ್ತಕ್ಕಂಥ ಎಲ್ಲ ಸಿಸ್ಟಮ್ಸು ಸೊ ಇವು ನಮ್ಮ ಬಾಡಿ ಸೆಲ್ಸ್ನ ಅಮೀಬಾ ಥರ ಜೀವಂತವಾಗಿಡಲಿಕ್ಕೆ ಇವೆಲ್ಲ ಕೆಲಸ ಮಾಡ್ತಾವೆ. ಓಕೆ, ಅಮೀಬಾ ಥರ ಸೊ ಅದು ಜೀವಂತವಾಗಿ ಹೇಗೆ ಅದು ಇಂಡಿಪೆಂಡೆಂಟ್ ಆಗಿ ಬಿಹೇವ್ ಮಾಡ್ತಿದೆಯೋ ಅದೇ ಥರ ಅದು ನಮ್ಮ ಬಾಡಿ ಸೆಲ್ಸ್ ಜೀವಂತವಾಗಿರಲಿಕ್ಕೆ ಎಲ್ಲ ಸಿಸ್ಟಮ್ಸು ವರ್ಕ್ ಮಾಡ್ತಾರೆ. ಓಕೆ, ಒಂದು ಸಿಸ್ಟಮ್ ಫೇಲ್ಯೂರ್ ಆಯಿತು ಅಂದರೆ ಅಲ್ಟಿಮೇಟಾಗಿ ಅದ್ರ ಇಂಪ್ಯಾಕ್ಟ್ ಯಾವ್ದ್ರ ಮೇಲೆ ಬಿದ್ದಿರುತ್ತೆ? ಸೆಲ್ ಮೇಲೆ ಆಗುತ್ತೆ. ಓಕೆ, ಸೆಲ್ ವೇಸ್ಟೇಜ್ ಹೊರಗಡೆ, ಕಿಡ್ನಿ ಫೇಲ್ಯೂರ್ ಆಯ್ತು ಎರಡು, ಸೆಲ್ ವೇಸ್ಟೇಜ್ನ ಹೊರಗಡೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಲಂಗ್ಸ್ ಎರಡು ಫೇಲ್ಯೂರ್ ಆಯಿತು, ಸೊ ಬಾಡಿ ಸೆಲ್ಸ್ನ ರಿಲೀಸ್ ಆಗಿದ್ದಕ್ಕಿಂತ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ಲಿಕ್ಕೆ ಆಗಲ್ಲ. ಆಗ್ತದೆಯಾ? ಓಕೆ, ಸೊ ನಮ್ಮಲ್ಲಿ ಆ ಸೆಲ್ಸ್ನ ಅದನ್ನ ಜೀವಂತವಾಗಿಡ್ಲಿಕ್ಕೆ ನಮ್ಮೆಲ್ಲ ಇಷ್ಟೆಲ್ಲ ಆರ್ಗನ್ಸ್ ವರ್ಕ್ ಮಾಡ್ತಾ ಇರೋದು. Okay, to keep the body cells alive, so our digestive system, kidneys, circulatory system, respiratory system, all these systems are working to keep the cell alive. Okay, so ಈಗ ಅಮೀಬಾದಲ್ಲಿ ಸೊ ಇಲ್ಲಿ ಲೈಸೋಸೋಮ್ಸ್ ಮೂಲಕನೇ ಸೊ ಇಲ್ಲಿ ಜೀರ್ಣಕ್ರಿಯೆ ನಡೀತಾ ಇರ್ತದೆ. ಓಕೆ, ಈಗ ಹೇಳಿ ಸೊ ಅಮೀಬಾದಲ್ಲಿ ಸೊ ಲೈಸೋಸೋಮ್ಸ್ನ ತೆಗೆದಾಕ್ಬಿಟ್ರೆ ಓಕೆ ಯಾವ ಕ್ರಿಯೆ ನಡೆಯೋದಿಲ್ಲ, ಉಸಿರಾಟದ ಕ್ರಿಯೆ ನಡೆಯೋದಿಲ್ಲ, ವಿಸರ್ಜನೆ ಕ್ರಿಯೆ ನಡೆಯೋದಿಲ್ಲ, ಓಕೆ ಬೆಳವಣಿಗೆ ಆಗೋದಿಲ್ಲ, ಜೀರ್ಣಕ್ರಿಯೆ ನಡೆಯೋದಿಲ್ಲ, ಜೀರ್ಣಕ್ರಿಯೆ ಆಗೋದಿಲ್ಲ. ಓಕೆ, ಅಮೀಬಾದಲ್ಲಿರೋ ಎಲ್ಲ ಲೈಸೆನ್ಸ್ನ ತೆಗೆದಾಕ್ಬಿಟ್ರೆ ಸಾಕು, ಅದ್ರ ಮುಂದೆ ಊಟ ಇಟ್ಟರು ಸೊ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಒಳಗಡೆ ತೊಗೋಬೋದು ಬಟ್ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಆಗ್ತದೆಯಾ? ಓಕೆ, ಸೊ ಹಾಗೆ ಅಮೀಬಾದಲ್ಲಿ ಇದು ಮೈಟೋಕಾಂಡ್ರಿಯನ್ನೆಲ್ಲ ರಿಮೂವ್ ಮಾಡಿಬಿಟ್ಟಿರುತ್ತೆ ಅನ್ಕೊಳ್ಳಿ, ಆಕ್ಸಿಜನ್ ಒಳಗಡೆ ಎಂಟರ್ ಆಗ್ಬೋದು. ಓಕೆ, ಬಟ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊಳಕ್ಕಾಗಲ್ಲ. ಆಗ್ತದೆಯಾ? ಓಕೆ, ಫೈನ್. ಸೊ ಈಗ ಲೈಸೋಸೋಮ್ದು ಇನ್ನೊಂದು ಕೆಲಸ ಅಂತಂದರೆ ಇದು ನಮ್ಮ ಸೆಲ್ನ ಒಳಗಡೆ ಏನಾದರೂ ಯಾವುದೋ ಒಂದು ಸ್ಟ್ರಕ್ಚರ್ ಡ್ಯಾಮೇಜ್ ಆಗ್ಬಿಡ್ತದೆ ಅಂತ ಅನ್ಕೊಳ್ಳಿ. ಓಕೆ, ಮೈಟೋಕಾಂಡ್ರಿಯಾ ಡ್ಯಾಮೇಜ್ ಆಗ್ಬಿಡ್ತದೆ. ಓಕೆ, ಆ ಡ್ಯಾಮೇಜ್ ಆಗಿರ್ತಕ್ಕಂಥ ಮೈಟೋಕಾಂಡ್ರಿಯಾ ಸೆಲ್ ಬೇಕಾಗಿಲ್ಲ. ಓಕೆ, ಡ್ಯಾಮೇಜ್ ಸ್ಟ್ರಕ್ಚರ್ ಅಲ್ವಾ? ಸೊ ಈಗ ಏನು ಮಾಡುತ್ತೆ, ಲೈಸೋಸೋಮ್ ಹೋಗಿ ಸೊ ಅದ್ರ ಜೊತೆ ಮರ್ಜ್ ಆಗಿ ಡ್ಯಾಮೇಜ್ ಸ್ಟ್ರಕ್ಚರ್ ಯಾವುದಿದೆಯೋ ಅದ್ರ ಜೊತೆ ಮರ್ಜ್ ಆಗಿ ಸೊ ಫುಲ್ ಕಂಪ್ಲೀಟ್ ಅದನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತದೆ. ಓಕೆ, ಲೈಸೋಸೋಮಲ್ಲಿ ಇರ್ತಕ್ಕಂಥ ಕಿಣ್ವಗಳು ಎನ್ಸೈಮ್ಸು ಸೊ ಯಾವ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆಯೋ ಸೊ ಅದ್ರ ಜೊತೆ ಮರ್ಜ್ ಆದಾಗ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡುತ್ತೆ. Okay, so that all damaged structures are destroyed by lysosomes. Okay, ಸೆಲ್ ಒಳಗಡೆ ಯಾವ ಡ್ಯಾಮೇಜ್ ಆಗಿದೆ ಸ್ವಂತ ಸ್ಟ್ರಕ್ಚರ್ಸ್ ಬೇಡ ಸಂಗಾಗಿದ್ದು ಡೆಸ್ಟ್ರಾಯ್ ಮಾಡುತ್ತೆ. ಓಕೆ, ಸೆಲ್ಲೇ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೆಲ್ನ ಪ್ಲಾಸ್ಮಾ ಮೆಂಬ್ರೇನ್ ಕಿತ್ತೋಗ್ಬಿಟ್ಟಿದೆ. ಓಕೆ, ಈಗ ಸೆಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ, ಸೆಲ್ ಒಳಗಡೆ ಇರ್ತಕ್ಕಂಥ ಫ್ಲೂಯಿಡ್ ಕಂಟೆಂಟ್ ಎಲ್ಲ ಹೊರಗಡೆ ಬಂದ್ಬಿಡ್ತು. ಈಗ ಅಂತ ಸೆಲ್ ಬೇಡ ಈಗ ನಮ್ಮ ಬಾಡಿಗೆ. ಈ ಜೋರಾಗಿ ಓಡ್ತಾ ಇದ್ರೆ ಬಿದ್ದೋಗ್ಬಿಟ್ರಿ, ಸುಮಾರು ಇಲ್ಲಿ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಓಕೆ, ಸೊ ಒಳಗಡೆ ಫುಲ್ ಡೀಪಾಗಿ ಗಾಯ ಆಗ್ಬಿಟ್ಟಿದೆ. ಸೊ ಮೇಲ್ಗಡೆ ಇರ್ತಕ್ಕಂಥ ಸೆಲ್ಸ್ ಫುಲ್ ಮೆಮ್ಬ್ರೇನ್ ಎಲ್ಲ ಕಿತ್ತು ಹೋಗ್ಬಿಟ್ಟಿದೆ. ಈಗ ಆ ಸೆಲ್ಸ್ ಪ್ರಯೋಜನ ಇಲ್ಲ, ಆ ಜಾಗದಲ್ಲಿ ಮತ್ತೆ ಹೊಸ ಸೆಲ್ಸ್ ಬರಬೇಕು. ಓಕೆ, ಗಾಯ ಆಗಿರ್ತ ಜಾಗದಲ್ಲಿ ಹೊಸ ಸೆಲ್ಸ್ ಬರಬೇಕು. ಸೊ ಅಲ್ಲಿರ್ತಕ್ಕಂಥ ಡ್ಯಾಮೇಜ್ ಸೆಲ್ಸ್ ಎಲ್ಲ ಡೆಸ್ಟ್ ಆಗಬೇಕು. ಸೊ ಈಗ ಲೈಸೋಸೋಮ್ ಏನು ಮಾಡುತ್ತೆ, ಸೊ ಡ್ಯಾಮೇಜ್ ಯಾವಾಗ ಸೆಲ್ ಮೆಮ್ಬ್ರೇನ್ ಡ್ಯಾಮೇಜ್ ಆಯಿತು, ಸೆಲ್ ಡ್ಯಾಮೇಜ್ ಆಗಿದೆಯೋ ಅದು ತನ್ನೊಳಗಡೆ ಇರ್ತಕ್ಕಂಥ ಒಂದು ಲೈಸೋಸೋಮ್ಸ್ನ ರಿಲೀಸ್ ಮಾಡಿ ಫುಲ್ ಕಂಪ್ಲೀಟ್ ಸೆಲ್ನ ಡೆಸ್ಟ್ ಮಾಡ್ಬಿಡ್ತದೆ. ಓಕೆ, ತಾನಿರೋ ಸೆಲ್ನೇ ಅದು ನಾಶಪಡಿಸ್ತಾ ಇರೋದ್ರಿಂದ ಅದನ್ನು ಸೂಯಿಸೈಡಲ್ ಬ್ಯಾಗ್ ಅಂತ ಹೇಳ್ತಾರೆ. ಓಕೆ, ಸೂಯಿ ಅಂದರೆ ಗ್ರೀಕಲ್ಲಿ ಸೆಲ್ಫ್ ಅಂತ ಅರ್ಥ. ಓಕೆ, ಸೂಯಿ ಅಂದರೆ ಸೆಲ್ಫ್, CIDE ಸೈಡ್ ಅಂದರೆ ಟು ಕಿಲ್ ಅಂತ ಅರ್ಥ, ಸೆಲ್ಫ್ ಕಿಲ್ಲಿಂಗ್. ಓಕೆ, ಸೂಯಿಸೈಡ್ ಅಂದರೆ ಸೆಲ್ಫ್ ಕಿಲ್ಲಿಂಗ್. ಓಕೆ, ಸೊ ದಿ lysosomes, it contains explosives. Okay, whenever the cell is damaged, cell is wounded, so those wounded cells or the damaged cells are not required to the body, so the lysosome, it releases its content and it completely destroys the cell. Okay, so that's why it is said to be suicidal bag. Okay, ಆತ್ಮಹತ್ಯಾ ಸಂಚಿ ಅಂತ ಹೇಳ್ತೀವಿ. ಓಕೆ, CID ಸೈಡ್ ಇದ್ರೆ ಟು ಕಿಲ್ ಅಂತ, ಇದಕ್ಕೆ ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇದನ್ನ ಪೆಸ್ಟ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಯೂಸ್ ಮಾಡೋದನ್ನ ಪೆಸ್ಟಿಸೈಡ್,
ಓಕೆ ವಿಡಿ ಸೈಡ್ ಅರ್ಥ. ಸೊ ವೀಡ್ಸ್ನ ನಾಶಪಡಿಸೋಕ್ಕೆ, ಕಳೆ ಗಿಡಗಳನ್ನ ನಾಶಪಡಿಸಲಿಕ್ಕೆ ಉಪಯೋಗಿಸಕ್ಕೆ ಅದನ್ನು ವಿಡಿ ಸೈಡ್ ಅಂತ ಹೇಳ್ತೀವಿ. ಓಕೆ ಫ್ರೆಂಡ್ ಯಾವನು ಸಾಯಿಸೋನಿದ್ರೆ ಸೊ ಅವನ್ನ ಫ್ರೆಂಡಿಸೈಡ್ ಅಂತಲೇ ಹೇಳ್ಬೋದು. ಓಕೆ ಅದಕ್ಕಿದೆಯಾ? ಓಕೆ ಇದು ನೋಡಿ, ಒಂದು ಮಗುನ ಒಳಗಡೆ ಹುಡ್ತಾ ಇರ್ತಕ್ಕಂಥ ಮಗು ಹೆಣ್ಮಗು ಅಂತ ಗೊತ್ತಾಗ್ಬಿಟ್ರೆ ಸೊ ಅದನ್ನ ಸಾಯಿಸ್ತಾರೆ ನೋಡಿ. ಹಾಂ, ಸೊ ಒಳಗಡೆ ಇರೋ ಮಗುಗೆ ಏನಂತ ಹೇಳ್ತೀವಿ? ಫೀಟಸ್. Infanticide. ಫೀಮೇಲ್ ಫೀಟಿಸೈಡ್ ಅಂತ ಹೇಳ್ತಾರೆ. ಓಕೆ ಫೀಮೇಲ್ ಫೀಟಸ್ ಆಗಿರಬೇಕು. ಆ ಫೀಮೇಲ್ ಫೀಟಸ್ ಇದ್ದಾಗ ಅದನ್ನ ಸಾಯಿಸ್ತಾರಲ್ಲ, ಸೊ ದಟ್ ಇಸ್ ಟು ಬಿ ಫೀಮೇಲ್ ಫೀಟಿಸೈಡ್. ಎಂಬ್ರಿಯೋಸ್ನ ನಾಶಪಡಿಸೋದು ಎಂಬ್ರಿಯೋಸೈಡ್. ಓಕೆ ಹೆಣ್ಮಗು ಹುಟ್ಟಿದ ಮೇಲೆ 1 ವರ್ಷದ ಒಳಗಡೆ ಮಗುವನ್ನ ಬೇರೆ ಏನೇನೋ ಹಾಕಿ ಕಾಳು ಹಾಕಿ ಸಾಯಿಸ್ತಾರೆ. ಸೊ ದಟ್ ಇಸ್ ಫೀಮೇಲ್. Infanticide. ಓಕೆ ಸೊ ದೊಡ್ಡ ಹೆಂಗಸ್ನ ಸಾಯಿಸೋದನ್ನ ದಟ್ ಈಸ್ ಗೈನೋಸೈಡ್. ಸೊ ಗೈನೋ ಅಂದ್ರೆ ಫೀಮೇಲ್ ಅಂತ ಅರ್ಥ. ಎಷ್ಟೊಂದು ಪದಗಳು ಮಾಡ್ಕೋಬಹುದು ನೋಡಿ. ಓಕೆ ಸೊ ಸೈಡ್ ಇದ್ರೆ ಟು ಕಿಲ್ ಅಂತ ಅರ್ಥ ಅಷ್ಟೇ. ಅರ್ಥ್ಯಾ? ಸೊ ಲೈಸಿಸಮ್ನ ನಾವಿಲ್ಲಿ ಈಗ ಅದನ್ನ ಏನು ಸೂಯಿಸೈಡಲ್ ಬ್ಯಾಗ್ ಅಂತ ಹೇಳ್ತೀವಿ. ಸೊ ಇದೊಂದು ಏಕಪದರದ ರಚನೆ. ಸೊ ಕಿಣ್ವಗಳನ್ನ ಹೊಂದಿರುತ್ತೆ. ಓಕೆ ಸೆಲ್ನ ಎಂಟರ್ ಆಗ್ತಕ್ಕಂಥ ಒಂದು ಫಾರಿನ್ ಸಬ್ಸ್ಟೆನ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ. ಓಕೆ ಸೊ ಹಾಗೆ ಡ್ಯಾಮೇಜ್ ಸ್ಟ್ರಕ್ಚರ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಸೆಲ್ಲೇ ಡ್ಯಾಮೇಜ್ ಆದಾಗ ಸೆಲ್ನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಿರ್ತದೆ. ಅರ್ಥ್ಯಾ? ಓಕೆ ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಬರೋಣ. ಓಕೆ next structure is the most important one in the cell. Okay, so this structure should have taken the median position of the cell, central position of the cell. Yadu nucleus. Okay, nucleus. Okay, ಜೀವಕೋಶದ ಪ್ರಾಣಿ ಜೀವಕೋಶದ ಮಧ್ಯಭಾಗದಲ್ಲಿ ಇರತಕ್ಕಂಥ ರಚನೆ ಆಗಿರೋದ್ರಿಂದ ಸೊ ಅದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲೂ ಹಾಗೆ ಅದರದಲ್ಲಿ ಹೇಳ್ತೀವಿ ಕೋಶ ಕೇಂದ್ರ. ಓಕೆ ಸೈನ್ಸ್ ಮೀನಿಂಗ್ ಏನಿದೆ ಹೇಳಿ? ಕೋಶ ಅಂದರೆ ಖಾಲಿ ಕೋಣೆ ಅಂತ ಅರ್ಥ. ಕೋಶಾಗಾರ ಪದ ಕೇಳಿದ್ರಲ್ಲ. ಓಕೆ ವಜ್ರ ವೈಡ್ಯರು ತುಂಬಿರೋ ಒಂದು ರೂಮ್ನ ಕೋಶಾಗಾರ ಅಂತ ಹೇಳ್ತೀವಿ. ಸೊ ಮಧ್ಯದಲ್ಲಿರೋ ಇದನ್ನ ಸೊ ಅದನ್ನ ಕೇಂದ್ರ, ಕೋಶ ಕೇಂದ್ರ ಅಂತ ಹೇಳ್ತಾರೆ. ಓಕೆ ಅಥವಾ ಕೋಶ ಬೀಜ ಅಂತಲೂ ಹೇಳ್ತಾರೆ. ಅದು ಬೀಜ ಅಲ್ಲ ಅದು ಆ್ಯಕ್ಚುಲಿ. ಓಕೆ ಮಧ್ಯದಲ್ಲಿರೋ ಒಂದು ರಚನೆ ಅಂತ ಅರ್ಥದಲ್ಲಿ ಸೊ ಕೋಶ ಬೀಜ ಅಂತಲೇ ಹೇಳ್ತಾರೆ. ಓಕೆ ಸೊ ಇದು ಈ ಪದರದ ರಚನೆ, 2 ಪದರ ಇರ್ತಕ್ಕಂಥ ಒಂದು ರಚನೆ. ಓಕೆ ಸೊ ಈ ಪದಗಳನ್ನ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. Okay, nucleus actually, so it comprises 2 membranes. Okay, ಇದು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಓಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೋಳಾಕಾರದಲ್ಲಿದೆ. ಸೊ ಎರಡುಗಡೆ 2 ಮೆಂಬ್ರೇನ್ಸ್ ಇದೆ. ಆ ಮೆಂಬ್ರೇನ್ ಒಳಭಾಗದಲ್ಲಿ ಒಂದು ಫ್ಲೂಯಿಡ್ ಇದೆ. ಓಕೆ ಸೊ ದಟ್ ದೀಸ್ ಮೆಂಬ್ರೇನ್ಸ್ ಆಕ್ಚುಲಿ ದೇ ಆರ್ ಸಪರೇಟಿಂಗ್ ದಿ ಪ್ರೋಟೋಪ್ಲಾಸಮ್ ಫ್ರಮ್ ದಿಸ್ ಮೆಟೀರಿಯಲ್. ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್ನ ಸೊ ಹೊರಗಡೆ ಪ್ರೋಟೋಪ್ಲಾಸಮ್ ಅನ್ನು ಸಪರೇಟ್ ಮಾಡ್ತಾರೆ. ಓಕೆ ಹಂಗಾಗಿ ಈಗ ನ್ಯೂಕ್ಲಿಯಸ್ನ ತೆಗೆದುಬಿಟ್ರೆ ಉಳಿದಿರ್ತಕ್ಕಂಥ ಒಂದು ಪ್ರೋಟೋಪ್ಲಾಸಮ್ನ ಭಾಗ ಇದೆಯಲ್ಲ ಅದನ್ನ ಸೈಟೋಪ್ಲಾಸಮ್ ಅಂತಾನೆ ಹೇಳ್ತೀವಿ. ಓಕೆ ಸೊ ನ್ಯೂಕ್ಲಿಯಸ್ ಸೆಲ್ಲಿಂದ ನೀವು ನ್ಯೂಕ್ಲಿಯಸ್ನ ರಿಮೂವ್ ಮಾಡಿಬಿಟ್ರೆ ಸೊ ನ್ಯೂಕ್ಲಿಯಸ್ನ ಸೇರಿಸಿ ಜೀವಕೋಶದ ಒಳಗಡೆ ಇರ್ತಕ್ಕಂಥ ಅಷ್ಟು ಸಬ್ಸ್ಟೆನ್ಸ್ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತಾ ಇದ್ವಿ, ಪ್ರೋಟೋಪ್ಲಾಸಮ್ ಅಂತ. ಓಕೆ ಸೊ ಈಗ ನೀವು ನ್ಯೂಕ್ಲಿಯಸ್ನ ರಿಮೂವ್ ಮಾಡಿಬಿಟ್ರೆ ಸೆಲ್ಲಿಂದ ಸೊ ಉಳಿದಿರ್ತಕ್ಕಂಥ ನ್ಯೂಕ್ಲಿಯಸ್ ಇಲ್ಲದ ಒಳಗಡೆ ಇರ್ತಕ್ಕಂಥ ಒಂದು ರಸವನ್ನ ಸೊ ಅದನ್ನ ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಸೈಟೋ ಅಂದ್ರೆ ಸೆಲ್ ಅಂತ. ಓಕೆ ಸೊ ಕನ್ನಡದಲ್ಲಿ ಕೋಶರಸ ಅಂತ ಹೇಳ್ತೀವಿ. ಪ್ರೋಟೋಪ್ಲಾಸಮ್ನ ಜೀವರಸ ಅಂತ ಕರಿತೀವಿ. ಅರ್ಥ್ಯಾ? ಓಕೆ ಸೊ ಈಗ ಇದ್ರ ಒಳಗಡೆ ಏನೋ ಮೆಟೀರಿಯಲ್ ಇದೆ, ಏನೋ ಫ್ಲೂಯಿಡ್ ಮೆಟೀರಿಯಲ್ ಇದೆ. ಓಕೆ ಸೊ ಇದು ಪ್ಲಾಸ್ಮಾ ಥರನೇ ಇದೆ. ಸೊ ಹಂಗಾಗಿ ಅದನ್ನ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರೀತಾರೆ. ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂಥ ಅಷ್ಟು ಸಬ್ಸ್ಟೆನ್ಸ್ನ ಅದನ್ನು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರೀತಾರೆ. ಓಕೆ ನ್ಯೂಕ್ಲಿಯಸ್ ಇನ್ನೊಂದು ಹೆಸರು ಇದೆ. ನ್ಯೂಕ್ಲಿಯಸ್ನ ಇದನ್ನ ಕ್ಯಾರಿಯಾನ್ ಅಂತಾನೆ ಹೇಳ್ತಾರೆ. KARYON ಕ್ಯಾರಿಯಾನ್ ನ್ಯೂಕ್ಲಿಯಸ್ಗೆ ಇನ್ನೊಂದು ಹೆಸರು. ಓಕೆ ಸೊ ಹಾಗಾಗಿ ನ್ಯೂಕ್ಲಿಯೋಪ್ಲಾಸಮ್ನ ಇದನ್ನ ಕ್ಯಾರಿಯೋಪ್ಲಾಸಮ್ ಅಂತ ಹೇಳ್ತಾರೆ. ಓಕೆ ಕ್ಯಾರಿಯೋ ಅಂತ ಎಲ್ಲೇ ಪದ ಬರಲಿ ಸೊ ದಟ್ ಇಸ್ ರಿಲೇಟೆಡ್ ಟು ನ್ಯೂಕ್ಲಿಯಸ್ ಅಂತ ಅರ್ಥ. ಓಕೆ ಕ್ಯಾರಿಯೋ ಅಂತ ಎಲ್ಲೇ ಬರಲಿ ಸೊ ದಟ್ ಇಸ್ ರಿಲೇಟೆಡ್ ಟು ನ್ಯೂಕ್ಲಿಯಸ್ ಅಂತ ಅರ್ಥ. ಓಕೆ ಈಗ ಈ ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ಮತ್ತೆ ಏನತ್ರ ಥ್ರೆಡ್ಸ್ ತರ ಸ್ಟ್ರಕ್ಚರ್ ಇದೆ. ಥ್ರೆಡ್ಸ್ ತರ ಫುಲ್ ಎಲ್ಲ ಕಡೆ ಹರಡ್ಕೊಂಡಿದೆ. ಓಕೆ ಹಾಗೆ ಇದು ನ್ಯೂಕ್ಲಿಯಸ್ನ ಒಳಗಡೆ ಸೊ ಗ್ರೈನ್ಸ್ ತರ ಗ್ರ್ಯಾನ್ಯುಲರ್ ಸಬ್ಸ್ಟೆನ್ಸ್ ಇದೆ. ಸಣ್ಣ ಕಾಳ್ ತರ ಸಣ್ಣ ಸಬ್ಸ್ಟೆನ್ಸ್, ಗ್ರ್ಯಾನ್ಯುಲರ್ ಸಬ್ಸ್ಟೆನ್ಸ್. ಸೊ ಈ ಗ್ರ್ಯಾನ್ಯುಲರ್ ಸಬ್ಸ್ಟೆನ್ಸ್ ಇದನ್ನ ನ್ಯೂಕ್ಲಿಯೋಲಸ್ ಅಂತ ಹೇಳ್ತಾರೆ. ನ್ಯೂಕ್ಲಿಯೋಲಸ್. ಸೊ ದ ಗ್ರ್ಯಾನ್ಯುಲರ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯೋಪ್ಲಾಸಮ್ ಇಸ್ ಸೆಡ್ ಟು ಬಿ ನ್ಯೂಕ್ಲಿಯೋಲಸ್. ಕನ್ನಡದಲ್ಲಿ ಇದನ್ನ ಕಿರುಬೀಜ ಅಂತ ಕರೀತಾರೆ. ಕಿರುಬೀಜ ಅಂತ ಹೇಳ್ತಾರೆ. ಓಕೆ
ಸೊ ಈಗ ಸೆಲ್ನ ನಾವು ಮೈಕ್ರೋಸ್ಕೋಪ್ನ ಕೆಳಗಡೆ ಇಟ್ಕೊಂಡು ನೋಡ್ಬೇಕಾದಾಗ, ಓಕೆ, ಸೆಲ್ನ ಮೈಕ್ರೋಸ್ಕೋಪ್ನ ಕೆಳಗಡೆ ಇಟ್ಕೊಂಡು ನೋಡ್ಬೇಕಾದಾಗ, ಸೊ ಒಳಗಡೆ ಇರ್ತಕ್ಕಂಥ ಒಂದು ಥ್ರೆಡ್ಸ್ ಇದೆಯಲ್ಲ, ಅದು ಕೆಮಿಕಲ್ ಥ್ರೆಡ್ಸು. ಓಕೆ, ಸೊ ಅದು ಕಾಣಲಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಬಣ್ಣ ಹಾಕ್ತಾರೆ, ಸ್ಟೈನ್. ಓಕೆ, ಸೊ ದೇ ಪುಟ್ ದ ಸ್ಟೈನ್ ಟು ದ ಸೆಲ್ ಸೊ ದಟ್ you have a better view of the substance. Okay, thread like substance present in the nucleoplasm. Okay, so ಬಣ್ಣ ಹಾಕಿದಾಗ ಆ ಬಣ್ಣವನ್ನು ಒಳಗಡೆ ಇರ್ತಕ್ಕಂಥ ಥ್ರೆಡ್ಸ್ ಅದನ್ನ ಹೀರ್ಕೊಳ್ತಾರೆ. ಓಕೆ, ಬಣ್ಣನ ಹೀರ್ಕೊಂಡು ಸೊ ಅದು ಬಣ್ಣದ ವಸ್ತುವಾಗಿ ಕಾಣಿಸ್ಕೊಳ್ಳುತ್ತೆ. ಓಕೆ, ನ್ಯೂಕ್ಲಿಯಸ್ನ ಒಳಗಡೆ ಇರ್ತಕ್ಕಂಥ ಥ್ರೆಡ್ಸು ಸೊ ಬಣ್ಣನ ಹೀರ್ಕೊಳ್ಳುತ್ತೆ, ಬಣ್ಣದ ವಸ್ತುವಾಗಿ ಕಾಣ್ತದೆ. ಸೊ ಈಗ ಸೈಂಟಿಸ್ಟ್ಗಳು ಅದನ್ನ ಅದೇ ಹೆಸರನ್ನ ಇಟ್ಬಿಟ್ರು. ಅಲ್ಲ, ಕ್ರೋಮೋಸೋಮ್ ಅಂತಲ್ಲ. ಓಕೆ, ಗ್ರೀಕ್ ವರ್ಡ್. ಓಕೆ, ನೀವು ಹತ್ತದಲ್ಲಿ ಇದ್ದೀರಾ. ಸೊ ಇದನ್ನ ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಕರೆದು. ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂದ್ರೆ ಬಣ್ಣದ ವಸ್ತು ಅಂತ ಅರ್ಥ. ಮೆಟೀರಿಯಲ್. ಓಕೆ, ಕ್ರೊಮ್ಯಾಟಿನ್ ಮೆಟೀರಿಯಲ್ ಕನ್ನಡದಲ್ಲಿ ನೋಡಿ ಸ್ಪಷ್ಟವಾಗಿದೆ. ಕನ್ನಡದಲ್ಲಿ ನ್ಯೂಕ್ಲಿಯಸ್ನ ಒಳಗಡೆ ಸೊ ಎಲ್ಲ ಕಡೆಗೂ ತಂತಿಗಳಾಗಿ ಹರಡ್ಕೊಂಡಿರ್ತಕ್ಕಂಥ ಬಣ್ಣವನ್ನು ಹೀರಿಕೊಳ್ಳುವ ವಸ್ತುವನ್ನ ಅದನ್ನ ವರ್ಣಗ್ರಾಹಕ ವಸ್ತು ಅಂತಾನೆ ಕರಿತೀವಿ. ಆ ಪದದಲ್ಲೇ ಸ್ಪಷ್ಟವಾಗಿ ಅರ್ಥ ಸಿಗ್ಬಿಡ್ತು ನೋಡಿ. ಗ್ರಾಹಕ ಅಂದ್ರೆ ಬಣ್ಣವನ್ನ ಹೀರ್ಕೊಳ್ತಕ್ಕಂಥ ವಸ್ತು. ಓಕೆ, ಇಂಗ್ಲಿಷಲ್ಲಿ ಕ್ರೊಮ್ಯಾಟಿನ್ ಮೆಟೀರಿಯಲ್. ಕ್ರೋಮಾ ಅಂದ್ರೆ ಗ್ರೀಕ್ ವರ್ಡ್, ಇದು ಕ್ರೋಮಾ ಅಂದ್ರೆ ಕಲರ್ ಅಂತ. ಕ್ರೋಮಾ ಮೀನ್ಸ್ ಕಲರ್. Okay, the substance which is present in the nucleoplasm, so it is absorbing color, so and then after absorbing the colors, it appears as a colored substance. So that's why it is named as chromatin material. ಅರ್ಥ್ಯಾ? ಆ ಪದಕ್ಕೂ ಅದರ ಒಂದು ಗುಣಧರ್ಮಕ್ಕೂ ಸಂಬಂಧನೇ ಇಲ್ಲ. ಓಕೆ, ಅದು ಕೆಮಿಕಲ್ ಮಾಲಿಕ್ಯೂಲ್. ಆ ಕೆಮಿಕಲ್ ಮಾಲಿಕ್ಯೂಲ್ ನಾವು ವರ್ಣಗ್ರಾಹಕ ವಸ್ತು ಅಂತ ಕರೀತಾರೆ. ಅದಕ್ಕೆ ಇದೆಲ್ಲ ಫಸ್ಟ್ ಅವ್ರು ಮಾಡಿರೋ ಕೆಲಸಗಳು. ಓಕೆ, ನೇಮ್ ಚೇಂಜ್ ಮಾಡ್ಕೋಬೋದಾಗಿತ್ತು, ಬಟ್ ಚೇಂಜ್ ಮಾಡಿದ್ರೆ ಹಾಗೆ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಸೆಲ್ ಅನ್ನೋ ಪದನೇ ತಪ್ಪು. ಸೆಲ್ ಅಂದ್ರೆ ಏನು? ಖಾಲಿ ಕೋಣೆ ಅಂತ ಅರ್ಥ. ಓಕೆ, ಬಟ್ ಸೆಲ್ ಒಳಗಡೆ ಇವೆಲ್ಲ ರಚನೆಗಳಿದಾವೆ. ಆಗ್ತೀಯಾ? ಸೊ ನ್ಯೂಕ್ಲಿಯಸ್ ಅನ್ನೋ ಪದಾರ್ಥ ಮಧ್ಯದಲ್ಲಿದೆ ಅಂತ ಅರ್ಥ. ಓಕೆ, ಸೊ ಮಧ್ಯದ ರಚನೆ ಅಂತ ಬಿಟ್ಟು ಬೇರೆ ಇನ್ನೇನು ಅರ್ಥ ಇಲ್ಲ ಅದಕ್ಕೆ. ಆಗ್ತೀಯಾ? ಓಕೆ, ಸರಿ. ಈಗ ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ಆಮೇಲೆ ಅದನ್ನ ಪೂರ್ತಿ ಅದರ ಡೀಟೇಲ್ಸ್ ಎಲ್ಲ ನೋಡ್ತಾ ಬಂದಾಗ, ಸೊ ಕ್ರೊಮ್ಯಾಟಿನ್ ಮೆಟೀರಿಯಲ್ ಇದು ಒಂದು ರಾಸಾಯನಿಕ ಸರಪಳಿ. ಸೊ ದಟ್ಸ್ ಎ ಕೆಮಿಕಲ್ ಚೈನ್. ಓಕೆ, ಅದು ಒಂದು ಕೆಮಿಕಲ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಸೊ ಕೆಮಿಕಲ್ ಮಾಲಿಕ್ಯೂಲ್ ಸೊ ಈ ಥರ ಇರ್ತದೆ. ಓಕೆ, ನೋಡ್ಲಿಕ್ಕೆ ಮಾಲಿಕ್ಯೂಲ್ ಈ ಥರ ಇರ್ತದೆ. ಸೊ ಓಕೆ, ಈ ಥರ ಒಂದು ಚೈನ್ ಇದೆ. ಸೊ ಇನ್ನೊಂದು ಚೈನು ಈ ಥರ ಇರ್ತದೆ. ಓಕೆ, ಎರಡು ಚೈನ್ಸ್ ಸೇರಿ ಸೊ ಒಂದು ಮಾಲಿಕ್ಯೂಲ್ ಆಗಿದೆ. ಓಕೆ, ಎರಡು ರಾಸಾಯನಿಕ ಸರಪಳಿಗಳು ಸೇರಿ ಸೊ ಒಂದು ಕಣ ಆಗಿದೆ, ರಾಸಾಯನಿಕ ಕಣ ಆಗಿದೆ. ಓಕೆ, ಸೊ ಈಗ ಈ ರಾಸಾಯನಿಕ ಕಣವನ್ನೇ ಇದನ್ನೇ DNA ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ದಿಸ್ ಇಸ್ DNA ಮಾಲಿಕ್ಯೂಲ್. ಓಕೆ, ನ್ಯೂಕ್ಲಿಯೋಲಸ್ ಅಲ್ಲಿ ಬಣ್ಣವನ್ನು ಹೀರ್ಕೊಳ್ತಾ ಇದ್ದ ಒಂದು ವಸ್ತು ಯಾವುದೂ ಅಲ್ಲ, ಇದು DNA ಮಾಲಿಕ್ಯೂಲ್. ಓಕೆ, ಬಣ್ಣವನ್ನು ಹೀರ್ಕೊಳ್ತಾ ಇತ್ತು, ಸಂಗಾಗಂತ ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಕರೀತೀವಿ. ಓಕೆ, ಸೊ ಇದು ಎರಡು ಕೆಮಿಕಲ್ ಚೈನ್ಸ್ನ ಆಗಿರ್ತಕ್ಕಂಥದ್ದು ಮಾಲಿಕ್ಯೂಲ್. ಅರ್ಥ? ಸೊ ಇನ್ ಅಫ್ಕೋರ್ಸ್ ಇಲ್ಲಿ ಒಂದು ಚೈನ್ನ ನಾವು ಪ್ರತಿ ಅಂತ ಕರಿತೀವಿ ಕನ್ನಡದಲ್ಲಿ. ಪ್ರತಿ, ಎರಡು ಪ್ರತಿಗಳನ್ನ ಹೊಂದಿದೆ. DNA ಕಣ, ಹಾಗೇನೆ ಹೇಳ್ಬೇಕು, DNA ಕಣ ಎರಡು ಪ್ರತಿಗಳನ್ನ ಹೊಂದಿರುತ್ತೆ. ಪ್ರತಿ ಅಂದ್ರೆ ಕಾಪಿ ಅಂತ ಅರ್ಥ. ಸೊ ಮಾಲಿಕ್ಯೂಲ್ ಕಂಪ್ರೈಸಸ್ 2 ಕಾಪೀಸ್. ಬಟ್ ಸೈನ್ಸ್ ಅಲ್ಲಿ ನಾವು ಕಾಪಿ ಅನ್ನೋ ಬದಲು ಸ್ಟ್ರಾಂಡ್ ಅಂತ ಹೇಳ್ತೀವಿ. 2 ಸ್ಟ್ರಾಂಡ್ಸ್. ಓಕೆ, DNA ಮಾಲಿಕ್ಯೂಲ್ಸ್ ಇಟ್ ಕಂಪ್ರೈಸಸ್ 2 ಸ್ಟ್ರಾಂಡ್ಸ್. ಓಕೆ, ಆ 2 ಚೈನ್ಸ್ ಇನ್ನ ಜನರಲ್ ಆಗಿ ಹೇಳೋದಾದ್ರೆ. ಓಕೆ, ಸೊ ಈ ಚೈನ್ ಹೆಂಗಾಗಿದೆ, ಇದರಲ್ಲಿ ಏನು ಘಟಕಗಳಿದಾವೆ, ಕಂಪೋನೆಂಟ್ಸ್ ಏನಿದೆ ಅಂತ ನಾವು ಸ್ವಲ್ಪ ಗಮನಿಸಿದ್ರೆ, ಸಿಂಗಲ್ ಚೈನ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಓಕೆ, ಸೊ ಪ್ರತಿ ಸರಪಳಿಯನ್ನು ನ್ಯೂಕ್ಲಿಯೋಟೈಡ್ಗಳೆಂಬ ಘಟಕಗಳಿಂದ ಮಾಡಲ್ಪಟ್ಟಿದೆ. ಓಕೆ, ಈ ಚೈನ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಓಕೆ, ನ್ಯೂಕ್ಲಿಯೋಟೈಡ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಓಕೆ, ದ ನ್ಯೂಕ್ಲಿಯೋಟೈಡ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿ ಸೊ ಉದ್ದದ ಒಂದು ನ್ಯೂಕ್ಲಿಯೋಟೈಡ್ ಚೈನ್. ಈ ಉದ್ದದ ನ್ಯೂಕ್ಲಿಯೋಟೈಡ್ ಚೈನ್ ಏನಂತ ಕರಿಬಹುದು? ಎ ಚೈನ್ ಕಂಪ್ರೈಸಿಂಗ್ ಮೆನಿ ನ್ಯೂಕ್ಲಿಯೋಟೈಡ್ಸ್. ಎ ಚೈನ್ ವಿಚ್ ಇಸ್ ಮೇಡ್ ಅಪ್ ಆಫ್ ಮೆನಿ ನ್ಯೂಕ್ಲಿಯೋಟೈಡ್ಸ್, ಮೆನಿ polynucleotide. Okay, so that means in a DNA molecule, how many polynucleotide chains are there? Verale ತೋರಿಸ್ತಾ ಇದೀನಪ್ಪ.
So there are two polynucleotide chains. ಅಲ್ವಾ? So DNA molecule, so it comprises two polynucleotide chains. Okay, ಇದೊಂದು ಚೈನು, ಇದೊಂದು polynucleotide chain, ಇದೊಂದು polynucleotide chain. ಎರಡು ಚೈನ್ಸ್ ಅರ್ಥೇ? ಓಕೆ, ಸೊ ಈ ಎರಡು ಪಾಲಿನ್ಯೂಕ್ಲಿಯೇಟ್ ಚೈನ್ಸ್ನೇ ನಾನು ತುಂಬ ಜನರಲ್ ಲ್ಯಾಂಗ್ವೇಜಲ್ಲಿ ಒಂದು ಕಾಪಿ ಅಂತ ಹೇಳ್ತಾ ಇದ್ದೀನಿ, ಸ್ಟ್ರ್ಯಾಂಡ್ ಅಂತ ಹೇಳ್ತಾರೆ. ನಾನು ಸ್ಟ್ರ್ಯಾಂಡ್ ಅಂತಾನೆ ಹೇಳಿದಾಗ ಅದರಲ್ಲಿ ಕೆಮಿಕಲ್ ಮೀನಿಂಗ್ ಏನಿಲ್ಲ. ಓಕೆ, ಕಾಪಿ ಅನ್ನೋ ಅರ್ಥ ಅಷ್ಟೆ. ಅದೇ ಪಾಲಿನ್ಯೂಕ್ಲಿಯೇಟೆಡ್ ಚೈನ್ ಅಂತ ಹೇಳಿದಾಗ ನ್ಯೂಕ್ಲಿಯೋಟೈಡ್ಸಿಂದ ಆಗಿರ್ತಕ್ಕಂಥ ಸರಪಳಿ ಅಂತ ಹೇಳ್ತೀವಿ. ಅರ್ಥೇ? ಸೊ ಈಗ ನ್ಯೂಕ್ಲಿಯೋಟೈಡ್ ಅಂದರೆ ಏನಂತ ನೋಡೋಣ. ಓಕೆ, ಒಂದು ನ್ಯೂಕ್ಲಿಯೋಟೈಡ್ ಅನ್ನೋದು ಇದು 3 ಘಟಕಗಳಿಂದ ಮಾಡಲ್ಪಟ್ಟಿದೆ. A single nucleotide is made up of 3 components. Okay, a single nucleotide is made up of 3 chemicals or 3 components. Okay, 3 ರಾಸಾಯನಿಕಗಳು ಸೇರಿ ಒಂದು ನ್ಯೂಕ್ಲಿಯೋಟೈಡ್ ಆಗಿರ್ತದೆ. ಓಕೆ, ಸೊ ಈಗ ನ್ಯೂಕ್ಲಿಯೋಟೈಡ್ ಅಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ಸ್ ಜನರಲ್ ಆಗಿ ನೋಡೋಣ. ಓಕೆ, ಸೊ ಏನೇನಿರುತ್ತೆ ಅಂತಂದ್ರೆ ಇದರಲ್ಲಿ ಒಂದು ಶುಗರ್ ಇರುತ್ತೆ. ಶುಗರ್ ಅಂದರೆ ಸುಕ್ರೋಸ್ ಅಂತಲ್ಲ, ಶುಗರ್ ಅಂದರೆ ಕಾರ್ಬೋಹೈಡ್ರೇಟ್ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಓಕೆ, ನ್ಯೂಕ್ಲಿಯೋಟೈಡ್ ಅಲ್ಲಿ ಒಂದು ಶುಗರ್ ಅಂತಂದ್ರೆ ಸೊ ಶುಗರ್ ಸುಕ್ರೋಸ್ ಅನ್ನೋ ಅರ್ಥದಲ್ಲಿ ತಗೊಳಕ್ ಹೋಗ್ಬೇಡಿ. ಸೊ ಅದನ್ನ ಕಾರ್ಬೋಹೈಡ್ರೇಟ್ ಅಂತ ತಗೊಳ್ಳಿ. ಓಕೆ, ಒಂದು ಕಾರ್ಬೋಹೈಡ್ರೇಟ್ ಇದೆ ನ್ಯೂಕ್ಲಿಯೋಟೈಡ್ ಅಲ್ಲಿ. ಸೊ 3 ಕಂಪೋನೆಂಟ್ ಅಂತ ಹೇಳಿದ್ರೆ 3ರಲ್ಲಿ ಒಂದು ಶುಗರ್ ಇರುತ್ತೆ. ಓಕೆ, ಸೊ ಇನ್ನೊಂದು ಸೆಕೆಂಡ್ ಕಂಪೋನೆಂಟ್ ಬಂದು ಓಕೆ ಒಂದು ಬೇಸ್ ಇರುತ್ತೆ. ಬೇಸ್ ಅಂದ್ರೆ ಅತ್ಯಾಮ್ಲ. ಹಾ, ಬೇಸಿನ ಯಾವ ಬೇಸಿಸ್ ಮೇಲೆ ಬೇಸ್ ಅಂತ ಹೇಳ್ತಾ ಇದ್ದೀನಿ? ಸಿಂಪಲ್ ಆಗಿ ಕಹಿ ರುಚಿ ಇರೋದು. ಓಕೆ, ಕಹಿ ರುಚಿ ಇರೋ ಒಂದು ವಸ್ತುಗಳನ್ನ ಬೇಸ್ ಅಂತ ಹೇಳ್ತಿದ್ವಿ. ಹುಳಿ ರುಚಿ ಇರೋದನ್ನ ಆಸಿಡ್ಸ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್ ಡೆಫಿನೇಷನ್ಸ್. ಅರ್ಥ್ಯಾ? ಸೊ ಅಂದ್ರೆ ಈಗ ಶುಗರ್ಗೆ ಸೊ ಒಂದು ಕಹಿ ರುಚಿ ಇರ್ತಕ್ಕಂಥ ಒಂದು ಕೆಮಿಕಲ್ ಅಟ್ಯಾಚ್ ಆಗಿದೆ. ಓಕೆ, ಸೊ ಈ ಕಹಿ ರುಚಿ ಇರ್ತಕ್ಕಂಥ ಈ ಕೆಮಿಕಲ್ ವಿಶೇಷತೆ ಏನಪ್ಪ ಅಂದ್ರೆ ಆ ಕಹಿ ರುಚಿಯ ಆ ಕೆಮಿಕಲ್ ಅಲ್ಲಿ ನೈಟ್ರೋಜನ್ ಐಟಮ್ಸ್ ಇದೆ. ನೈಟ್ರೋಜನ್ ಸಾರಜನಕಗಳಿದಾವೆ. ಓಕೆ, ಅಂದರೆ ಸಾರಜನಕವನ್ನು ಹೊಂದಿರತಕ್ಕಂಥ ಪ್ರತ್ಯಾಮ್ಲಗಳು. ಅರ್ಥೇ? ಸೊ ಇಂಗ್ಲೀಷಲ್ಲಿ ನಾನು ಇದನ್ನು ನೈಟ್ರೋಜನಸ್ ಬೇಸ್ ಅಂತ ಬರಿತೀನಿ. ನೈಟ್ರೋಜನಸ್ ಬೇಸ್, ಕನ್ನಡದಲ್ಲಿ ಸಾರಜನಕ ಪ್ರತ್ಯಾಮ್ಲಗಳು. ಓಕೆ, ಈ ನೈಟ್ರೋಜನ್ ಬೇಸ್ ಇರ್ತಕ್ಕಂಥ ಒಂದು ಕೆಮಿಕಲ್ಸು ಸೊ ನಾವು ಕುಡಿಯೋ ಒಂದು ಇದರಲ್ಲಿದೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ತೊಗೊಂಡಿರೋ ಅದನ್ನ ಬೆಡ್ ಮೇಲೇ ಬೇಕು ನಿಮಗದು. ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ತೀರಾ? ಕಾಫಿ ಕುಡಿಯೋರು ಯಾರು ಇಲ್ವಾ? ನಾವೆಲ್ಲ ಬೆಡ್ ಮೇಲೆ ಕುಡಿತೀವಪ್ಪ. ಬೆಡ್ ಮೇಲೆ ಕುಡಿದ್ರೇ ನಮಗೆ ಎಚ್ಚರ ಆಗೋದು, ಇಲ್ಲಾಂದ್ರೆ ಹಾಗೆ ಮಲಗಿರ್ತೀವಿ. ಓಕೆ, ಸೊ ಕಾಫಿಯಲ್ಲಿ ಒಂದು ಕೆಮಿಕಲ್ ಇದೆಯಲ್ಲ, ಕೆಫೈನ್. ಕೆಫೈನ್ ಈಸ್ ಎ ನೈಟ್ರೋಜನ್ ಕಂಟೈನಿಂಗ್ ಬೇಸ್. ನೀವು ಕಾಫಿ ಬೀನ್ಸ್ನ ಬಾಯಿಗೆ ಹಾಕ್ಕೊಳ್ಳಿ, ಕಹಿ ಇರ್ತದೆ. ಓಕೆ, ನಿಮ್ಮ ಕಾಫಿಯಲ್ಲಿ ಸೊ ಅದು ಕಹಿ ಹೋಗ್ಲಿಕ್ಕೆ ಚಿಕೋರಿ ಆ್ಯಡ್ ಮಾಡಿರ್ತಾರೆ. ಓಕೆ, ಚಿಕೋರಿ ಆ್ಯಡ್ ಮಾಡೋದ್ರಿಂದನೇ ಸೊ ಅದು ಕಹಿ ರುಚಿ ಹೋಗೋದು. ಓಕೆ, ಸೊ ಕಾಫಿ 60% ಇದ್ರೆ ಚಿಕೋರಿ ಒಂದು 30% 40% ವರೆಗೂ ಆ್ಯಡ್ ಮಾಡಿಬಿಡ್ತಾರೆ. ಅರ್ಥೇ? ಸೊ ಈಗ ಕೆಫೈನ್ ಇದೆಯಲ್ಲ, ಕೆಫೈನ್ ಇಸ್ ಎ ನೈಟ್ರೋಜನಸ್ ಬೇಸ್. ಅದೇ ಥರದ ಬೇಸಿಸ್ ನಮ್ಮ DNA ಮಾಲಿಕ್ಯೂಲ್ ಇದೆ. ಕೆಫೈನ್ ಯಾವ ಸ್ಟ್ರಕ್ಚರ್ ಇದೆಯೋ ಅದೇ ಥರದ ಬೇಸಿಸು ಸೊ ನಮ್ಮ DNA ಮಾಲಿಕ್ಯೂಲಲ್ಲಿ ಶುಗರ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಆ ಥರ ಬೇಸಿಸು 4 ಬೇಸಿಸ್ ಇದ್ದಾವೆ. 4 ನೈಟ್ರೋಜನಸ್ ಬೇಸಿಸ್ನ ನಾವು DNA ಮಾಲಿಕ್ಯೂಲ್ ಕಾಣ್ಬೋದು. ಸೊ ಒಂದು ಅಡಿನೈನ್ ಅಂತ ಒಂದು ನೈಟ್ರೋಜನಸ್ ಬೇಸ್ ಹೆಸರು ಇದು. ಓಕೆ, ನೈಟ್ರೋಜನ್ ಬೇಸಸ್. ಓಕೆ, ಅಡಿನೈನ್ ಅಂತ ಸೊ ಒಂದು ನೈಟ್ರೋಜನಸ್ ಬೇಸ್. ಇನ್ನೊಂದು ಗುವಾನಿನ್ ಅಂತ ಹೇಳಿ. ಓಕೆ, ಗುವಾನಿನ್ ಅಂತ ಇನ್ನೊಂದು ನೈಟ್ರೋಜನಸ್ ಬೇಸ್. ಓಕೆ, ಸೊ ಇನ್ನೊಂದು ಸೈಟೋಸಿನ್ ಅಂತ ಇನ್ನೊಂದು ನೈಟ್ರೋಜನಸ್ ಬೇಸ್. ಓಕೆ, ಇನ್ನೊಂದು ಥೈಮಿನ್ ಅಂತ ಹೇಳಿ ಸೊ ಇನ್ನೊಂದು ನೈಟ್ರೋಜನಸ್ ಬೇಸ್. THYMINE. ಓಕೆ, ಸೈಟೋಸಿನ್ ಅಂತ ಒಂದು ನೈಟ್ರೋಜನಸ್ ಬೇಸ್. ಓಕೆ, ಸೊ ಥೈಮಿನ್ ಅಂತ ಒಂದು ನೈಟ್ರೋಜನಸ್ ಬೇಸ್. ಚಿತ್ರ ಸೊ ಈ 4 ಸೊ ಸಾರಜನಕವನ್ನು ಹೊಂದಿರತಕ್ಕಂಥ ಪ್ರತ್ಯಾಮ್ಲಗಳು. ಓಕೆ, ಸೊ ಈಗ ಒಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಒಂದು ಶುಗರ್ಗೆ ಈ 4ರಲ್ಲಿ ಯಾವುದಾದ್ರೂ ಒಂದು ಬೇಸ್ ಅಟ್ಯಾಚ್ ಆಗಿರ್ತದೆ. ಓಕೆ, 4ರಲ್ಲಿ ಯಾವ್ದಾದ್ರು ಒಂದು ಅರ್ಥದೆಯಾ? ಓಕೆ, ಈಗ ಶುಗರ್ ಮತ್ತು ಬೇಸ್ ಎರಡೇ ಇದ್ರೆ ಈ ಕಾಂಪ್ಲೆಕ್ಸ್ನ ಇದನ್ನ ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೀವಿ. ನ್ಯೂಕ್ಲಿಯೋಸೈಡ್, ಟೈಡ್ ಅಲ್ಲ ಸೈಡ್. ಓಕೆ, ನ್ಯೂಕ್ಲಿಯೋಟೈಡ್ ಇಲ್ಲಿನ 3 ಘಟಕಗಳಲ್ಲಿ 2 ಘಟಕಗಳು ನಾನು ಹೇಳಿದ್ದೀನಿ ಇಲ್ಲಿ. ಓಕೆ, ಶುಗರ್ ಮತ್ತು ಬೇಸ್ ಅಂತ ಹೇಳ್ಬಿಟ್ಟು ಶುಗರ್ ಬೇಸ್ ಕಾಂಪ್ಲೆಕ್ಸ್ನೇ ಸೊ ಜನರಲ್ ಆಗಿ ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೀವಿ.
ಸೊ ಅಂದರೆ ನಮಗೀಗ ಸೊ 4 ಬೇಸಸ್ ಇದೆಯಲ್ಲ, ಎಷ್ಟು ನ್ಯೂಕ್ಲಿಯೋಸೈಡ್ ಸಿಗ್ಬೋದು? How many different types of nucleosides that we can get? Now, how many bases are there? 4 bases. Okay, sugar ಒಂದೇ ಥರನೇ. So base change ಆದಂಗೆ so ಒಂದು nucleoside ಆಯ್ತು. So that means so you get 4 nucleosides. Okay, 4 nucleosides ಗೆ ಹೆಸರುಗಳು, ಓಕೆ, ಯಾವ ಬೇಸ್ ಅಟ್ಯಾಚ್ ಆಗಿದೆಯೋ ಸೊ ಅದ್ರ ಮೇಲೆ ಹೆಸರಿಡ್ಬೋದು. ಓಕೆ, ಈಗ ನೋಡಿ ಅಡಿನೈನ್. ಓಕೆ, ಅಡಿನೈನ್ ಶುಗರ್ ಬಂದು, ಶುಗರ್ ನೋಡಿ ಇಲ್ಲಿ, ಓಕೆ, ಈ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಇರ್ತಕ್ಕಂಥ ಶುಗರ್ ಬಂದು ಯೂಶಲಿ ರೈಬೋಸ್ ಶುಗರ್ ಇರುತ್ತೆ. ರೈಬೋಸ್ ಶುಗರ್, ಓಕೆ, ಈ ಶುಗರ್ ಇರ್ಬೋದು. ಸೊ ರೈಬೋಸ್ ಫಾರ್ಮುಲಾ ಬಂದು C5H10O5. ದಿಸ್ ಇಸ್ ರೈಬೋಸ್ ಫಾರ್ಮುಲಾ. ರೈಬೋಸ್ ಒಂದು ಕಾರ್ಬೋಹೈಡ್ರೇಟ್, ಕರೆಕ್ಟ್. ಕಾರ್ಬನ್ 1:1 ಪ್ರೊಪೋರ್ಷನ್ ಇದೆ ನೋಡಿ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ 1:1 ಪ್ರೊಪೋರ್ಷನ್ ಇದೆ. ಹಂಗಾಗಿದೆ ಕಾರ್ಬೋಹೈಡ್ರೇಟ್. ಓಕೆ, ಸೊ 5 ಕಾರ್ಬನ್ ಐಟಮ್ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್, ಸೊ ರೈಬೋಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಜಸ್ಟ್ ನೋಡಿ ಒಂದು ನ್ಯೂಕ್ಲಿಯೋಸೈಡ್ನ ಮಾಡೋಣ. ಸೊ ರೈಬೋಸ್ ಶುಗರ್ಗೆ ಅಡಿನಿನ್ ಬೇಸ್ ಅಟ್ಯಾಚ್ ಆದಾಗ, ಓಕೆ, ಈಗ ಈ ನ್ಯೂಕ್ಲಿಯೋಸೈಡ್ನ ಅದನ್ನು ಅಡಿನೋಸಿನ್ ಅಂತ ಹೇಳ್ತೀವಿ. ಅಡಿನೋಸಿನ್. ಓಕೆ, ಅಡಿನಿನ್ ಅನ್ನೋದು ಬೇಸ್ ಹೆಸರು. ಸೊ ರೈಬೋಸ್ ಶುಗರ್ ಸೇರಿಸಿದ್ರೆ ಈಗ ಅದನ್ನ ಅಡಿನೋಸಿನ್ ಅಂತ ಹೇಳ್ತೀವಿ. ಓಕೆ, ಗುವಾನಿನ್ ಬೇಸ್ಗೆ ರೈಬೋಸ್ನ ಅಟ್ಯಾಚ್ ಮಾಡಿದಾಗ ಈಗ ಅದನ್ನ ಗೋನೋಸಿನ್ ಅಂತ ಹೇಳ್ತೀವಿ. ಓಕೆ, ಸೈಟೋಸಿನ್ಗೆ ಸೊ ಈ ರೈಬೋಸ್ ಶುಗರ್ನ ಅಟ್ಯಾಚ್ ಮಾಡಿದಾಗ ಈಗ ಅದನ್ನ ಸೈಟಿಡೈನ್ ಅಂತ ಹೇಳ್ತೀವಿ. ಸೈಟಿಡೈನ್. ಸೊ ದಿಸ್ ಇಸ್ ಒನ್ ನ್ಯೂಕ್ಲಿಯೋಸೈಡ್. ಓಕೆ, ಹಾಗೆ ಥೈಮಿನ್ಗೆ ಸೊ ರೈಬೋಸ್ ಶುಗರ್ನ ಅಟ್ಯಾಚ್ ಮಾಡಿದಾಗ ಈಗ ಅದನ್ನ ಥೈಮಿಡಿನ್. ಸೊ ಇದನ್ನ ಥೈಮಿಡಿನ್ ಅಂತ ಹೇಳ್ತೀವಿ. ಸೈಟಿಡಿನ್, ಥೈಮಿಡಿನ್, ಅಡಿನೋಸಿನ್, ಗೋನೋಸಿನ್. ಸೊ ದೀಸ್ ಆರ್ ದಿ 4 kinds ಆಫ್ ನ್ಯೂಕ್ಲಿಯೋಸೈಡ್ಸ್. ಓಕೆ, ಇನ್ನೊಂದು 3ನೇ ಕಂಪೋನೆಂಟ್ ಬೇಕಾಗ್ತದೆ. ನ್ಯೂಕ್ಲಿಯೋಟೈಡ್ ಅಂದರೆ ಇನ್ನೊಂದು ಕಂಪೋನೆಂಟ್ ಇರಬೇಕು. ಸೊ ಇನ್ನೊಂದು ಕಂಪೋನೆಂಟ್ ಬಂದು ಈ ಶುಗರ್ಗೆ ಇನ್ನೊಂದು ಕಡೆಗೆ ಫಾಸ್ಫರಿಕ್ ಆಸಿಡ್ ಅಟ್ಯಾಚ್ ಆಗಿರ್ತದೆ. ಓಕೆ, ಫಾಸ್ಫರಿಕ್ ಆಸಿಡ್, ಕನ್ನಡದಲ್ಲೂ ರಂಜಕದ ಆಮ್ಲ ಅಥವಾ ಫಾಸ್ಫರಿಕ್ ಆಸಿಡ್ ಅಂತಲೇ ಹೇಳ್ಬೋದು. ಫಾಸ್ಫರಿಕ್ ಆಮ್ಲ ಇದು 3ನೇ ಕಂಪೋನೆಂಟ್. ಓಕೆ, ಸೊ ಈಗ ಫಾಸ್ಫರಿಕ್ ಆಸಿಡ್ ಅಟ್ಯಾಚ್ ಆದಾಗ ಸೊ ಈಗ 3 ಇರ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ನ ಅದನ್ನು ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಅರ್ಥ, ಅದನ್ನ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಓಕೆ, ಈಗ ನ್ಯೂಕ್ಲಿಯೋಟೈಡ್ಸ್ ಅಂದರೆ ಈಗ ಸೊ ಫಾಸ್ಫರಿಕ್ ಆಸಿಡ್ ಏನು ಚೇಂಜ್ ಇಲ್ಲ, ಒಂದೇ ಫಾಸ್ಫರಿಕ್ ಆಸಿಡ್. ನೈಟ್ರೋಜನಸ್ ಬೇಸಿಸ್ ಮಾತ್ರ 4 ಥರ ಇರೋದು. ಓಕೆ, ಸೊ ಹಾಗಾಗಿ ನ್ಯೂಕ್ಲಿಯೋಟೈಡ್ಗಳು ಎಷ್ಟು ರೀತಿಯ ನ್ಯೂಕ್ಲಿಯೋಟೈಡ್ಗಳು ನಮ್ಗೆ ಸಿಗುತ್ತೆ DNA ಮಾರ್ಕ್ಗಳಲ್ಲಿ? ಸೊ ಯು ಗೆಟ್ 4 types ಆಫ್ ನ್ಯೂಕ್ಲಿಯೋಟೈಡ್ಸ್. ಆ 4 types ಆಫ್ ನ್ಯೂಕ್ಲಿಯೋಟೈಡ್ಸು ಸೊ ನೈಟ್ರೋಜನಸ್ ಬೇಸಿಸಲ್ಲಿ ಬೇರೆ ಬೇರೆ ಇರ್ತದೆ ಹೊರತು ಇನ್ನು ಮಿಕ್ಕಿದ 2 ಕಾಂಪೊನೆಂಟ್ ಸೇಮ್ ಇರ್ತದೆ. ಓಕೆ, ಶುಗರ್ ಆ್ಯಂಡ್ ಫಾಸ್ಫರಿಕ್ ಆಸಿಡ್ ಎಲ್ಲ ನ್ಯೂಕ್ಲಿಯೋಟೈಡ್ಸಲ್ಲೂ ಸೇಮ್ ಇದೆ. ಸೊ ನೈಟ್ರೋಜನಸ್ ಬೇಸ್ ಮಾತ್ರ ಬೇರೆ ಆಗಿರ್ತದೆ. ಓಕೆ, ಸೊ ಈಗ ನಾನೀಗ ಈ ಪ್ರತಿ ನ್ಯೂಕ್ಲಿಯೋಸೈಡ್ಗೆ ಒಂದು ಫಾಸ್ಫರಿಕ್ ಆಸಿಡ್ ನಾನು ಅಟ್ಯಾಚ್ ಮಾಡ್ತೀನಿ. ಒಂದು ಫಾಸ್ಫರಿಕ್ ಆಸಿಡ್. ಓಕೆ, ಸೊ ಈಗ ನ್ಯೂಕ್ಲಿಯೋಟೈಡ್ಗೆ ಹೆಂಗೆ ಹೆಸರು ಇಡ್ಬೋದು ನೋಡಿ. ಓಕೆ, ಹಾಂ, ಸೊ ಶುಗರ್ ಆ್ಯಂಡ್ ಅಡಿನೋಸಿನ್ ಏನಂತ ಹೇಳ್ತೀವಿ? ಹಾಂ, ಸಾರಿ, ಶುಗರ್ ಆ್ಯಂಡ್ ಅಡಿನೋಸಿನ್ ಆಯ್ತು. ಸೊ ಅದಕ್ಕೆ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆದಾಗ ಆ ಒಂದನೇ ಹೆಸರಲ್ಲಿ ಬರಬೇಕು. ಒಂದು ಹೆಸರಲ್ಲಿ ಬರಬೇಕು. ಓಕೆ, ಅಡಿನೋಸಿನ್ ನೋಡಿ, ಅಡಿನೋಸಿನ್ ಮಾನೋಫಾಸ್ಫೇಟ್. ನಾವು ದಿಸ್ ಇಸ್ ಒನ್ ನ್ಯೂಕ್ಲಿಯೋಟೈಡ್. ಓಕೆ, ಹಾಗೆ ಗೋನೋಸಿನ್ ಮಾನೋಫಾಸ್ಫೇಟ್, ದಿಸ್ ಇಸ್ ಅನದರ್ ನ್ಯೂಕ್ಲಿಯೋಟೈಡ್. ಓಕೆ, ಥೈಮಿಡಿನ್ ಮಾನೋಫಾಸ್ಫೇಟ್, ಸೈಟಿಡಿನ್ ಮಾನೋಫಾಸ್ಫೇಟ್. ಸೊ ದೀಸ್ ಆರ್ 4 ನ್ಯೂಕ್ಲಿಯೋಟೈಡ್ಸ್. ಅರ್ಥ? ಸೊ ಈ ಥರ 4 ನ್ಯೂಕ್ಲಿಯೋಟೈಡ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಉದ್ದ ಚೈನ್ ಫಾರ್ಮ್ ಆಗಿರ್ತದೆ. ಆ ಉದ್ದದ ಚೈನ್ನೇ ನಾವು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ DNA ಮಾಲಿಕ್ಯೂಲ್ ಫುಲ್ ಎಕ್ಸ್ಪ್ಯಾನ್ಷನ್ ಏನು? ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ನೋಡಿ ರೈಬೋಸ್ ಶುಗರ್ ನಾನು ಹೇಳಿದ್ನಲ್ಲ. ಸೊ ರೈಬೋಸ್ ಶುಗರ್ ನಾನು C5H10O4 ಅಂತ ಹೇಳಿದೆ. ಓಕೆ, ಈ ರೈಬೋಸ್ ಶುಗರಲ್ಲಿ ಒಂದು ಆಕ್ಸಿಜನ್ ರಿಮೂವ್ ಮಾಡ್ಬಿಡೋಣ. ಒಂದು ಆಕ್ಸಿಜನ್ ತೆಗೆದಾಕ್ಬಿಟ್ಟಿದ್ವಿ. ಒಂದು ಆಕ್ಸಿಜನ್ ತೆಗೆದಾಕ್ಬಿಟ್ರೆ ಈಗ ರೈಬೋಸ್ ಏನಂತ ಕರಿಬೋದು? ಅದಕ್ಕೇನು ಕರಿಬೋದು? ಹೆಸರಲ್ಲಿ ಒಂದು ಆಕ್ಸಿಜನ್ ರಿಮೂವ್ ಮಾಡಿರೋದನ್ನ ಹೆಸರಲ್ಲಿ ಬರಬೇಕು. ನೀವು ಆಗಲೇ ನೋಡೋದಿಲ್ಲ, ಆಲ್ಕೋಹಾಲ್ ರಿಮೂವ್ ಮಾಡೋದನ್ನ ಡಿಆಲ್ಕಲೈಸೇಷನ್. ಈಗ ಒಂದು ಆಕ್ಸಿಜನ್ ರಿಮೂವ್ ಮಾಡೋದನ್ನ ಡಿಆಕ್ಸಿ ರೈಬೋಸ್ ಅಂತ ಹೇಳ್ತೀವಿ. ಡಿಆಕ್ಸಿ ರೈಬೋಸ್. ಅರ್ಥ್ಯಾ? ಸೊ ಈಗ ಡಿಆಕ್ಸಿ ರೈಬೋಸ್ಗೆ ಸೊ ಅಡಿನಿನ್ ಅಟ್ಯಾಚ್ ಮಾಡ್ತೀವಿ, ಡಿಆಕ್ಸಿ ಅಡಿನೋಸಿನ್. ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಮಾಡ್ತೀವಿ, ಸೊ ಡಿಆಕ್ಸಿ ಅಡಿನೋಸಿನ್ ಮಾನೋಫಾಸ್ಫೇಟ್. ಓಕೆ, ಡಿಆಕ್ಸಿ ಗೋನೋಸಿನ್ ಮಾನೋಫಾಸ್ಫೇಟ್. ಓಕೆ, ಡಿಆಕ್ಸಿ ಸೈಟಿಡಿನ್ ಮಾನೋಫಾಸ್ಫೇಟ್, ಸೊ ಡಿಆಕ್ಸಿ ಥೈಮಿಡಿನ್ ಮಾನೋಫಾಸ್ಫೇಟ್. ಓಕೆ, ಈಗ ಈ ಡಿಆಕ್ಸಿ ಶುಗರ್ಸ್ ಇರ್ತಕ್ಕಂಥ ಒಂದು ಚೈನ್. ಡಿಆಕ್ಸಿ ರೈಬೋಸ್ ಶುಗರ್ ಇದೆ, ಮತ್ತೆ ಫಾಸ್ಫರಿಕ್ ಆಸಿಡ್ ಇದೆ,
ಸೊ ಹಾಗಾಗಿ ಈ ಚೈನ್ನ ಈ ಮಾಲಿಕ್ಯೂಲ್ನ ಏನಂತ ಕರಿತೀವಿ, ಡಿಯಾಕ್ಸಿ ರೈಬೋ ಓಕೆ ನ್ಯೂಕ್ಲಿಕ್ ಆಸಿಡ್. ಓಕೆ, ಹೆಸರಲ್ಲಿ ಆಸಿಡ್ ಅಂತ ಏನಕ್ಕೆ ಬರ್ತಾ ಇದೆ, ಚೈನಲ್ಲಿ ಫಾಸ್ಫರಿಕ್ ಆಸಿಡ್ ಇದೆ. ಓಕೆ, ಡಿಯಾಕ್ಸಿ ರೈಬೋ ಅಂತ ಏನಕ್ಕೆ ಶುರು ಮಾಡಿದ್ದೀವಿ, ಫುಲ್ ಚೈನಲ್ಲಿ ಇರ್ತಕ್ಕಂಥ ಎಲ್ಲ ಶುಗರ್ಗಳು ಡಿಯಾಕ್ಸಿ ರೈಬೋ ಶುಗರ್. ಓಕೆ, ಸೊ ಹಾಗಾಗಿ ಫುಲ್ ಕಂಪ್ಲೀಟ್ ಈ ಮಾಲಿಕ್ಯೂಲ್ನ ನಾವು ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೀವಿ. ಎರಡೂ ಚೈನ್ನ ಸೇರಿಸಿ, ಓಕೆ, ಎರಡೂ ಚೈನ್ನ ಮಾಲಿಕ್ಯೂಲ್ನ ನಾವು ಡಿಯಾಕ್ಸಿ ರೈಬೋ DNA ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆ, ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆ, ಸೊ Excuse me, sir. ಎಸ್ Sir, once more explain ಮಾಡ್ತೀರಾ? One removal of one oxygen ಇಂದ removal of oxygen from ribose. So to remove one oxygen from ribose sugar, so then it is said to be deoxy ribose sugar. Okay, so now if I add adenine to the deoxy ribose sugar, so then it becomes deoxy adenosine. If I add phosphoric acid to that, so then it becomes deoxy adenosine monophosphate. So like that, now if you take the other nucleotides, okay, so deoxyguanosine monophosphate, deoxycytidine monophosphate, and then last one is deoxythymidine monophosphate. So now if you take the two chains in the DNA molecule, so both the chains are they're made up of deoxy nucleotides. Okay, deoxyribose sugar ಇದೆ, ಸೊ ಮತ್ತೆ ಫಾಸ್ಫರಿಕ್ ಆಸಿಡ್ ಇದೆ. ಹಾಗಾಗಿ ಸೊ ಕಂಪ್ಲೀಟ್ ಮಾಲಿಕ್ಯೂಲ್ನ ಸೊ ನಾವು ಡಿಯಾಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಓಕೆ, ಫೈನ್.